ವಾರ್ಷಿಕ ರಥೋತ್ಸವದ ಪ್ರಯುಕ್ತ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ನೀಡುತ್ತಾ, ಇದೀಗ ಶ್ರೀ ಮಹಾಗಣಪತಿ ಹಾಗೂ ಲಕ್ಷ್ಮೀನಾರಾಯಣ ಯಕ್ಷಕೂಟ ಬಸರೂರು ಇವರಿಂದ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಬಂದಂತಹ ಎಲ್ಲ ಕಲಾವಿದರಿಗೂ ಆಡಳಿತ ಮಂಡಳಿ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಸಂಗ ಶರಸೇತು ಬಂದ. ಇದರ ಮುಖ್ಯಸ್ಥರಾದ ಲಕ್ಷ್ಮೀನಾರಾಯಣರವರು ತಮ್ಮ ಕಲಾವಿದರ ಪರಿಚಯ ಮಾಡಿಕೊಡಬೇಕಾಗಿ ವಿನಂತಿಸುತ್ತಾ ಎಲ್ಲ ಕಲಾವಿದರು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೂ ಕಲಾಸಕ್ತರಾದ ತಮಗೂ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮವನ್ನು ನಡೆಸುವರೆ ವಿನಂತಿಸ್ತೇನೆ. ಧನ್ಯವಾದಗಳು. ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ಯಕ್ಷಗಾನ ಮಂಡಳಿ ಬಸರೂರು ನಮ್ಮದಾದಂತಹ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಇವತ್ತಿಗೆ ಒಂದು ಕಾರ್ಯಕ್ರಮವನ್ನು ಕೊಟ್ಟಂತಹ ಶ್ರೀ ಪುತ್ತಿಗೆ ಸ್ವಾಮೀಜಿಯವರಿಗೂ ಆಮೇಲೆ ದೇವಸ್ಥಾನದ ಆಡಳಿತ ಮಂಡಳಿಯವರಿಗೂ ಪ್ರಥಮತವಾಗಿ ವಂದಿಸುತ್ತಾ ಶ್ರೀ ಅನಂತೇಶ್ವರನ ಆಶೀರ್ವಾದವನ್ನು ಬಯಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ನಾವು ನಡೆಸಲಿಕ್ಕೆ ಮುಂದಾಗಿದ್ದೇವೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಯುತ ಉದಯೋನ್ಮುಖ ಕಲಾವಿದ ಶ್ರೀಯುತ ಹರೀಶ್ ಕಾವಡಿಯವರು, ಮದ್ದಳೆಯಲ್ಲಿ ಶ್ರೀಧರ ಭಟ್ ಉಡುಪಿ, ಚಂಡೆಯಲ್ಲಿ ದಿಗಂತಾಚಾರ್ಯ, ಅರ್ಥಧಾರಿಗಳಾಗಿ ಅರ್ಜುನನಾಗಿ ಉಡುಪಿಯಲ್ಲಿ ಹೆಸರಾದಂತಹ ಒಬ್ಬ ಅರ್ಥಧಾರಿ ಯುವ ಉದಯೋನ್ಮುಖ ಅರ್ಥಧಾರಿ ಡಾಕ್ಟರ್ ಶಿವಕುಮಾರ್ ಅಳಗೋಡು. ಇವರು PPC ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿದ್ದಾರೆ. ಇವತ್ತು ಅರ್ಜುನನ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಹನುಮಂತನಾಗಿ ನಾನು ಗುರುಪ್ರಸಾದ್ ಸರಳಯ್ಯ, ಹಾಗೆಯೇ ವೃದ್ಧ ಬ್ರಾಹ್ಮಣ ಮತ್ತು ರಾಮನಾಗಿ ವಾಸುದೇವ ನಾಯಕ್ ಬಸರೂರು ಇವರು ಭಾಗವಹಿಸಲಿಕ್ಕಿದ್ದಾರೆ. ಕಲಾಭಿಮಾನಿಗಳೆಲ್ಲರನ್ನು ಆಧಾರದಿಂದ ಸ್ವಾಗತಿಸುತ್ತಾ ಕಾರ್ಯಕ್ರಮಕ್ಕೆ ಅನುವು ಮಾಡಬೇಕಾಗಿ ಭಾಗವತರಲ್ಲಿ ಕೋರ್ತಾ ಇದ್ದೇನೆ. ಶ್ರೀ ಗುರುಗಣಾಧಿಪತಯೇ ನಮಃ. ವರ ನಿಲಯ ಬ್ರಕಂಡು ಜರ ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲೆಯ ಬ್ರಕಂಡು ಜರ ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಲ ಕಲೆಯ ಮಂಗಲ ಕಲೆಯ ಮಂಗಲ ಕಲೆಯ ಕಪಿತ್ತ ಫಲೋರಸ ಭುಂಜಿತ ಸಾರಕ ಪಿತ್ತ ಫಲೋರಸ ಭುಂಜಿತ ಧೀರಲಕ್ಷ್ಮೀ ನಾರಾಯಣ ಸಖಸುತ ಸಾರಕ ಪಿತ್ತ ಫಲೋರಸ ಭುಂಜಿತ ಧೀರಲಕ್ಷ್ಮೀ ನಾರಾಯಣ ಸಖಸುತ ಸಾರಕ ಪಿತ್ತ ಫಲೋರಸ ಭುಂಜಿತ ಧೀರಲಕ್ಷ್ಮೀ ನಾರಾಯಣ ಸಖಸುತ ಲಕ್ಷ್ಮೀ ನಾರಾಯಣ ಸಖಸುತ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗೆ ವಾರಣ ತ್ರೈಲೋಕ್ಯ ಸುಮೋಹನ ವಾರಣ ವದನ ಹಿಂದಿರಗೆ ತಲೆಬೋಗಿ
ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗರಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಹೇಳುವೆ ನೀ ಶರಸೇತು ಬಂದ ಎಂಬಿ ಕಥಾಮೃತವೇ ಧಾರುಣೀಸುರಗ್ರಹಾರವ ಸೂರ್ಯಗುಳುತಿಯ ತಸ್ಕರರ ಯಮನೂರ ಹೊಂದಿಸಿ ಬಳಿಕ ರವಿಯುದಯದಲ್ಲಿ ಫಲುಗುಣನು ಸಾರಿ ಗಂಗೆಯ ಮೇಲೆ ಶೇಷಕುಮಾರಿ ಲೂಪಿಯನೊಲಿಸಿ ಅವಳಲಿ ಚಾರು ಸುತನನು ಪಡೆದು ಮುಂದಕ್ಕೆ ತೆರಳಲು ಒಲವಿನಲಿ ವಿಪ್ರೋತ್ತಮರೆಲ್ಲರೂ ಆಡ್ತಾ ಇದ್ದಾರೆ, ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಕಲ್ಯಾಣ ಮಸ್ತು ಎನ್ನುವ ಹಾಗೆ. ಎಷ್ಟು ಬಾರಿ ಆಯಿತು ಅಂತ ಸೂಕ್ಷ್ಮವಾಗಿ ಆಲಿಸಿದರೆ 3 ಬಾರಿ ಅಂತ ಚೆನ್ನಾಗಿ ಅರ್ಥ ಆಯಿತು. ಹಾಗಾದ್ರೆ ಬ್ರಾಹ್ಮಣೋತ್ತಮರು ಈ ಪಾರ್ಥನ ಬದುಕಿನಲ್ಲಿ ಕಲ್ಯಾಣವಾಗಲಿ ಎನ್ನುವ ಹಾಗೆ ಆಡ್ತಾರೆ ಅಂತಾದರೆ ಅದಕ್ಕೆ ಪೂರ್ವ ಪ್ರಕರಣ ಏನು ಅಂತ ಯೋಚಿಸಬೇಕಲ್ಲವೇ? ಪಾಂಡವರಾದಂತಹ ನಾವು ಪಂಚವಲ್ಲಭೆಯನ್ನು ಸತಿಯನ್ನಾಗಿಸಿಕೊಂಡು ಬದುಕನ್ನು ನಡೆಸುವ ಕಾಲಕ್ಕೆ ದೇವ ಋಷಿಗಳಾದಂತಹ ನಾರದರೇ ಆಗಮಿಸಿ ವರುಷಕ್ಕೆ ಒಬ್ಬರ ಜೊತೆಯಲ್ಲಿ ಸತಿಯಾಗಿ ಬದುಕುವುದು ಎನ್ನುವ ಹಾಗೆ ನಿರೂಪವನ್ನೂ ಮುಂದಿರಿಸಿದರು. ಆ ನೆಲೆಯಲ್ಲಿ ಪ್ರತಿ ವರುಷ ಪಂಚಪಾಂಡವರಲ್ಲಿಯೂ ಕೂಡ ಆ ದ್ರೌಪದಿ ತನ್ನ ಸತಿತ್ವವನ್ನು ಆರೋಪಿಸಿಕೊಳ್ತಾಳೆ. ಯಾವ ವರುಷ ಯಾರಲ್ಲಿ ತಾನು ಸತಿಯಾಗಿರುತ್ತಾಳೋ ಉಳಿದವರು ಅವಳನ್ನು ಅತ್ತಿಗೆಯಾಗಿ ನೋಡಬೇಕು, ಹೀಗೆ ನಾರದರ ಅಂಬೋಣ. ಆ ನೆಲೆಯಲ್ಲಿ ಸುಖವಾಗಿ ವಾಸಿಸುವ ಕಾಲಕ್ಕೆ ಒಮ್ಮಿಂದೊಮ್ಮೆಲೆ ಬ್ರಾಹ್ಮಣೋತ್ತಮರ ಅಗ್ರಹಾರದಿಂದ ಬೊಬ್ಬೆ ಎನ್ನುವಂತಹದ್ದು ಕೇಳಿಸಿತು. ರಾತ್ರಿಯ ಕಾಲ ಮಲಗಿ ನಿದ್ರಿಸಬೇಕಾದಂತಹ ಸನ್ನಿವೇಶದಲ್ಲಿ ಏನಿದು ಆರ್ತನಾದ ಎನ್ನುವ ಹಾಗೆ ಆಲಿಸಿದಂತಹ ನಾನು ಬ್ರಾಹ್ಮಣರಲ್ಲಿಯೇ ಕೇಳಿಸಿಕೊಂಡೆ, ಏನು ಸಮಾಚಾರ ಎನ್ನುವ ಹಾಗೆ. ಆಗ ಅವರೆಲ್ಲ ಆಡುತ್ತಾ ಇದ್ದಾರೆ, ನಮ್ಮ ಅಗ್ರಹಾರಕ್ಕೆ ಚೋರರ ಭಯ ಉಂಟಾಗಿದೆ, ಚೋರರ ಭಯದಿಂದ ತತ್ತರಿಸಿ ಹೋಗಿರುವಂತಹ ನಾವು ನಿನ್ನಲ್ಲಿ ರಕ್ಷಣಾರ್ಥಿಯಾಗಿ ಬಂದವರಿದ್ದೇವೆ ಎನ್ನುವ ಹಾಗೆ. ಹಾಗಾದರೆ ತಡ ಮಾಡುವುದೇನು ಎನ್ನುವ ಹಾಗೆ ಯೋಚಿಸಿ ಆ ಚೋರರನ್ನು ನಿಗ್ರಹಿಸುವುದಕ್ಕೆ ಬೇಕಾಗಿ ಆಯುಧ ಪಾಣಿಯಾಗಬೇಕು ಎನ್ನುವ ಹಾಗೆ ಅಣ್ಣನಾದ ಧರ್ಮಜನ ಏಕಾಂತ ಭವನವನ್ನು ಪ್ರವೇಶಿಸಿದ್ದು ಸರಿ. ಏಕಾಂತ ಭವನದಿಂದ ಆಯುಧಗಳನ್ನು ತಂದು ಆ ಚೋರರನ್ನೆಲ್ಲ ಬಡಿದೋಡಿಸಿದ ಹಾಗಾಯಿತು. ಸಂತೋಷ ಮಾನಸರಾದಂತಹ ಬ್ರಾಹ್ಮಣರು ಶುಭವಾಗಲಿ ಕಲ್ಯಾಣವಾಗಲಿ ಎನ್ನುವ ಹಾಗೆ ಆಶೀರ್ವಾದವನ್ನೂ ಮಾಡುತ್ತಾ ಇದ್ದಾರೆ. ಈಗ ನಾನು ಯೋಚಿಸುವುದು ಮತ್ತೇನಲ್ಲ, ಹೋದದ್ದು ಎಲ್ಲಿಗೆ ಯಾವ ಸಂದರ್ಭದಲ್ಲಿ ಅಂತ ಕೇಳಿದರೆ, ಈ ವರ್ಷ ಅಣ್ಣನಾದಂತಹ ಧರ್ಮರಾಜನ ಅಸ್ತಿತ್ವದಲ್ಲಿರುವವಳು ನನ್ನ ಅತ್ತಿಗೆಯಾದಂತಹ ದ್ರೌಪದಿ. ಅಣ್ಣನಾದ ಧರ್ಮರಾಜನು ದ್ರೌಪದಿಯು ಏಕಾಂತ ಭವನದಲ್ಲಿರುವಂತಹ ಸಂದರ್ಭ, ನಾನು ಆಯುಧ ಪಾಣಿಯಾಗಬೇಕೆನ್ನುವಂತಹ ಕಾರಣಕ್ಕಾಗಿ ಆ ಒಂದು ಅಂತಃಪುರವನ್ನು ಪ್ರವೇಶ ಮಾಡಿದ್ದೇನು ಸರಿ. ನಮ್ಮೆಲ್ಲರ ಆಯುಧಗಳು ಭದ್ರವಾಗಿರುವುದು ಎಲ್ಲಿ ಅಂತ ಕೇಳಿದರೆ ಅಣ್ಣನ ಅಂತಃಪುರದಲ್ಲಿ. ಎಷ್ಟೊಂದು ದೂರದೃಷ್ಟಿಯನ್ನು ಹೊಂದಿದವ ನಮ್ಮ ಅಣ್ಣ ಅಂತ ಈಗ ಅರ್ಥವಾಗುತ್ತದೆ. ಅನುಜರಾದಂತಹ ನಮ್ಮ ಕೈಗೆ ಸುಲಭವಾಗಿ ಸಹಾಯಕಗಳು ಸಿಕ್ಕಿತು ಅಂತಾದರೆ ಸಹಜವಾದಂತಹ ಪ್ರಸಂಗಗಳು ಅನರ್ಥವನ್ನೇ ಕೊಡುವಂತಹ ಸ್ಥಿತಿಗೆ ಒಳಗಾಗುತ್ತದೆ. ಹಾಗಾಗಿ ತನ್ನ ಅನುಮತಿ ಇಲ್ಲದೆ ಸಹಾಯಕಗಳನ್ನು ತಮ್ಮಂದಿರು ಹೊಂದಬಾರದು ಎನ್ನುವ ನೆಲೆಯಲ್ಲಿ ತನ್ನ ಅಂತಃಪುರದಲ್ಲಿ ಸಹಾಯಕಗಳನ್ನು ಇರಿಸಿಕೊಂಡವನಿದ್ದಾನೆ. ಅದು ಯಾವುದನ್ನೂ ಯೋಚನೆ ಮಾಡದೆ ಬ್ರಾಹ್ಮಣರನ್ನು ಗೋವುಗಳನ್ನು ರಕ್ಷಿಸಬೇಕೆನ್ನುವಂತಹ ಕಾರಣಕ್ಕೋಸ್ಕರವಾಗಿ ನಾನು ಆಯುಧ ಪಾಣಿಯಾದದ್ದೇನೋ ಸರಿ. ಆದರೆ ಏಕಾಂತ ಭವನಕ್ಕೆ ಪ್ರವೇಶ ಮಾಡಿದ್ದರಿಂದ ಆ ಏಕಾಂತಕ್ಕೆ ನನ್ನಿಂದ ಭಂಗ ಉಂಟಾದದ್ದೇನೋ ಸರಿ.
ಹಾಗಾದರೆ ಏನು ಮಾಡುವುದು? ಏಕಾಂತ ಭವನದಲ್ಲಿ ಏಕಾಂತಕ್ಕೆ ಭಂಗವನ್ನುಂಟು ಮಾಡುತ್ತಾರೆ ಯಾರಾದರೂ ಅಂತಾದರೆ ಅದಕ್ಕೆ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಾಗುತ್ತದೆ. 12 ವರ್ಷಗಳ ಕಾಲ ತೀರ್ಥಯಾತ್ರೆಯನ್ನು ಮಾಡಬೇಕು ಎನ್ನುವಂತಹದ್ದು ನಿಯಮವೇ ಆದರೂ ಅಣ್ಣ ಆಡುತ್ತಾ ಇದ್ದಾನೆ. ಗೋವುಗಳನ್ನು ಬ್ರಾಹ್ಮಣರನ್ನು ರಕ್ಷಿಸುವುದಕ್ಕೆ ಸಿದ್ಧನಾದಂತಹ ವ್ಯಕ್ತಿ ಇಂತಹ ಪಾಪ ಕಾರ್ಯಗಳಲ್ಲಿ ತಲ್ಲೀನನಾಗುವುದಿಲ್ಲ, ಪರಿಣಾಮವಾಗಿ ಪ್ರಾಯಶ್ಚಿತ್ತವನ್ನು ಅನುಭವಿಸಬೇಕಾದದ್ದಿಲ್ಲ ಎನ್ನುವ ಹಾಗೆ. ಆಗ ಅಣ್ಣನಲ್ಲಿ ಆಡಿದ್ದು, ಆಚಾರವನ್ನು ಬೋಧಿಸಬೇಕಾದವರೇ ಆಚಾರ ತಪ್ಪುತ್ತಾರೆ ಅಂತಾದರೆ ನಾಳೆಯ ದಿನ ಪಾಂಡವರು ಆದರ್ಶ ಪುತ್ರರಾಗಿ ಕಾಣಿಸಿಕೊಳ್ಳುವುದಾದರೂ ಹೇಗೆ? ಹೀಗೆ ಕೇಳಿದಾಗ ಅಣ್ಣನು ಅಸ್ತು ಮುದ್ರೆಯನ್ನು ಒತ್ತಿದ. ಆಮೇಲೆ ಆಡಿದ್ರಲ್ಲ, 12 ಸಂವತ್ಸರಗಳ ಬದಲಿಗೆ 12 ಮಾಸಗಳ ಪರ್ಯಂತರವಾಗಿ ತೀರ್ಥಯಾಟನೆಯನ್ನು ಮಾಡಬಹುದು ತಮ್ಮ ಎನ್ನುವ ಹಾಗೆ. ಆ ನೆಲೆಯಲ್ಲಿ ಅಣ್ಣಂದಿರಿಂದ ಆಶೀರ್ವಾದವನ್ನು ಪಡೆದು ತೀರ್ಥಾಟನೆಯನ್ನು ಮಾಡಬೇಕೆನ್ನುವಂತಹ ಸಂಕಲ್ಪವನ್ನು ಹೊತ್ತು ಸಾಗಿ ಬಂದದ್ದೇನೋ ಸರಿ. ಅನೇಕ ತೀರ್ಥಯಾತ್ರೆ, ಅನೇಕ ತೀರ್ಥಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿ ಮುಂದೆ ಬರುವಂತಹ ಸಂದರ್ಭ ವಿಶೇಷವಾಗಿ ಸಮುದ್ರದ ತಟದಲ್ಲಿ, ಗಂಗಾ ನದಿಯ ತಟದಲ್ಲಿರುವಂತಹ ಸನ್ನಿವೇಶ. ಒಮ್ಮಿಂದೊಮ್ಮೆಲೆ ಆಯಾಸವಾಯಿತು ಎನ್ನುವ ಹಾಗೆ ತುಸು ಕಾಲ ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ಮಲಗಿದ್ದು ಮಾತ್ರ ನೆನಪಿನಲ್ಲಿ ಉಂಟು. ಕಣ್ಣು ಬಿಟ್ಟು ನೋಡ್ತೇನೆ, ಯಾವ ಲೋಕ ಅಂತ ಅರ್ಥ ಆಗಲಿಲ್ಲ. ಕಣ್ಣೆದುರು ಕಾಣುವಂತಹ ಸ್ಫುರದ್ರೂಪಿಯಾದ ನಾಗಕನ್ನಿಕೆಯವರವಳನ್ನೇ ಉದ್ದೇಶಿಸಿ ಕೇಳಿದಾಗ ಆಡಿದಳಲ್ಲ, ಉಲೂಪಿ ನಾಮಕಳಾದಂತಹ ನಾಗಕನ್ನಿಕೆ ತಾನಿದ್ದೇನೆ, ನಿನ್ನಲ್ಲಿ ಅನುರಕ್ತಳಾದದ್ದರಿಂದಲೇ ಭೂಮಿಯಿಂದ ಇಲ್ಲಿಯವರೆಗಾಗಿ ಕರೆದು ತಂದಿದ್ದೇನೆ, ನನ್ನೊಂದಿಗೆ ಸುಖ ಸಮಾಗಮವನ್ನು ನಡೆಸಿ ಈ ನಾಗಲೋಕಕ್ಕೆ ಉತ್ತರಾಧಿಕಾರಿಯೊಬ್ಬನನ್ನು ಕರುಣಿಸಬೇಕು ಪಾರ್ಥ ಮಹಾಶಯನೇ ಎನ್ನುವ ಹಾಗೆ ಅವಳ ಆಸೆಯನ್ನು ಈಡೇರಿಸಿದ ಹಾಗಾಯಿತು. ಇರಾವಂತ ನಾಮಕನಾದಂತಹ ಸದ್ಯೋಜಾತ ಮಗನನ್ನೂ ಅವಳಿಗೆ ಅನುಗ್ರಹಿಸಿದ್ದೇನೆ. ಪುನಃ ಮೇಲೆ ಬಂದು ನೋಡುವಾಗ ಆಯಿತಲ್ಲ, ಬ್ರಾಹ್ಮಣರ ಆಡಿದಂತಹ ಕಲ್ಯಾಣ ವಸ್ತು ಎನ್ನುವಂತಹ ಆ ಅರ್ಥ ಒಂದು ಬಾರಿ ಇಲ್ಲಿ ಪ್ರಕಟವಾದ ಹಾಗಾಯಿತು. ಚಿತ್ರಾಂಗದೆಯ ಪ್ರಸಂಗವು ಹಾಗೆಯಲ್ಲವೇ? ಸುಖ ಸಮಾಗಮದ ಮೂಲಕವಾಗಿ ಚಿತ್ರಾಂಗದೆಯನ್ನು ಸಂತೈಸಿ ಅಲ್ಲಿಂದಲೂ ಬೀಳುಗೊಂಡವನಿದ್ದೇನೆ ಎಂಬಲ್ಲಿಗೆ 2 ಬಾರಿ ಕಲ್ಯಾಣ ಈ ಪಾರ್ಥನ ಜೀವನದಲ್ಲಿ ಆಯಿತು ಎಂದಾದರೆ ಇನ್ನೂ ಒಂದು ಕಲ್ಯಾಣ ಆಗುವುದಕ್ಕುಂಟೋ ಎನ್ನುವ ಸಂಶಯ ಒಳಗೊಳಗೆ ಕಾಡುತ್ತದೆ. ಅದೇನೇ ಇರಲಿ, ಬೇರೆ ಬೇರೆ ತೀರ್ಥಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿದ ಮೇಲೆ ತಡ ಮಾಡುವುದಲ್ಲ, ವಿಶೇಷವಾಗಿ ರಾಮೇಶ್ವರದ ಸನ್ನಿಧಾನವನ್ನು ಸೇರಬೇಕೆನ್ನುವ ಹಂಬಲ ಮನಸ್ಸಿನಲ್ಲಿ ಉಂಟಾಗುತ್ತಾ ಇದೆ. ಹಾಗಾಗಿ ತಡ ಮಾಡುವುದಲ್ಲ, ರಾಮೇಶ್ವರನ ದಿವ್ಯ ಸನ್ನಿಧಾನವನ್ನು ಕಾಣುವುದಕ್ಕಾಗಿ ಸಾಗುತ್ತೇನೆ ನೋಡೋಣ. ಪಾರ್ಥಿವಾಘ್ರಣಿ ಕೇಳು ಪಾರ್ಥಿವಾಘ್ರಣಿ ಕೇಳು ಬಳಿಕ ಅಲ್ಲಲ್ಲಿರುವ ಬಳಿಕ ಅಲ್ಲಲ್ಲಿರುವ ತೀರ್ಥ ತೀರ್ಥಂಗಳೆಲ್ಲರಲ್ಲಿ ತೀರ್ಥ ತೀರ್ಥಂಗಳೆಲ್ಲರಲ್ಲಿ ಅರ್ತಿಯಲ್ಲಿ ಮಿಂದು ತಾನೈದು ನೋಡಿದನು, ಅತ್ತಿಯಲ್ಲಿ ಮಿಂದು ತಾನೈದು ನೋಡಿದನು, ಪಾರ್ಥನುರೆ ಸೇತು ಬಂದವನು ನೋಡಿದನು, ಪಾರ್ಥನುರೆ ಸೇತು ಬಂದವನು. ಉತ್ತರದಿಂದ ದಕ್ಷಿಣದೆಡೆಗೆ ಸಾಗಿ ಬರುತ್ತಾ ಇದ್ದೇನೆ. ಧನುಷ್ಕೋಡಿ ಎನ್ನುವ ಹಾಗೆ ಪ್ರಖ್ಯಾತವಾದಂತಹ ಈ ರಾಮೇಶ್ವರದ ಪುಣ್ಯ ಸನ್ನಿಧಾನ ಕಣ್ಣೆದುರಿಗೆ ಗೋಚರಿಸುತ್ತಾ ಉಂಟು. ಎಂತಹ ಹಿನ್ನೆಲೆಯನ್ನು ಹೊಂದಿದಂತಹ ಪವಿತ್ರ ತಾಣ ಇದು. ತ್ರೇತಾಯುಗದಿಂದಲೇ ವಿಶೇಷವಾದ ಸಾನ್ನಿಧ್ಯವನ್ನು ಉಳಿಸಿಕೊಂಡು ಬಂದಂತಹ ಸ್ಥಳ ಇದು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ತನ್ನ ಅರಸಿಯಾದಂತಹ ಸೀತೆಯನ್ನು ಮರಳಿ ಆರ್ಜಿಸಿಕೊಳ್ಳುವುದಕ್ಕೆ ಬೇಕಾಗಿ ಶ್ರೀರಾಮಚಂದ್ರ ಕಪಿಸೇನೆಯನ್ನು ಕೂಡಿಕೊಂಡು ಶತಯೋಜನ ವಿಸ್ತೀರ್ಣವಾದಂತಹ ಶರಧಿಗೆ ಸೇತುಬಂಧನವನ್ನು ಮಾಡುವ ಕಾಲಕ್ಕೆ ಸಮುದ್ರ ರಾಜ ಪ್ರವೇಶವನ್ನು ಕೊಡಲಿಲ್ಲ ಎನ್ನುವ ಕಾರಣಕ್ಕೋಸ್ಕರವಾಗಿ
ತನ್ನ ಕೋದಂಡವನ್ನು ನೆಲಕ್ಕೆ ಊರಿದನಂತೆ. ಆಗ ಭಯಗ್ರಸ್ತನಾದಂತಹ ಸಮುದ್ರ ರಾಜನೇ ಬಂದು ತನ್ನ ಅಸ್ತಿತ್ವವನ್ನು ತೋರ್ಪಡಿಸಿಕೊಂಡು ರಾಮನಿಗೆ ಶರಣಾಗಿ ಮುಂದೆ ಸಾಗುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟನಂತೆ. ರಾಮ ಧನುವನ್ನು ಕೆಳಗೆ ಊರಿದ ಪ್ರದೇಶವಾದ್ದರಿಂದ ಧನುಷ್ಕೋಡಿ ಹೀಗೆ ಇದು ಪ್ರಖ್ಯಾತವಾಗಿದೆ. ಮತ್ತೆ ರಾಮ ಹೊರಟಂತಹ ಕಾರ್ಯ ಸುಗಮವಾಗಿ ಸಾಗಲಿ ಎನ್ನುವ ಹಾಗೆ ಇಲ್ಲಿಯ ಪರಮೇಶ್ವರನನ್ನು ತಾನೇ ಮೊದಲಾಗಿ ಪೂಜಿಸಿದವನಿದ್ದಾನಂತೆ. ಹಾಗಾಗಿ ರಾಮನು ಜೊತೆಯಲ್ಲಿ ಶಂಕರನು ಹರಿಹರರಲ್ಲಿ ಅಭೇದ ಉಂಟು ಎನ್ನುವುದನ್ನು ಲೋಕಕ್ಕೆ ಸಾರುವ ನೆಲೆಯಲ್ಲಿ ಈ ರಾಮೇಶ್ವರದ ಸನ್ನಿಧಾನ ಕಾಣಿಸುತ್ತಾ ಇದೆ. ಅಷ್ಟು ಮಾತ್ರವೇ ಅಲ್ಲ, ರಾಮೇಶ್ವರನ ಸನ್ನಿಧಾನದಲ್ಲಿ ಬಂದು ಪುಣ್ಯಪಾವನವನ್ನು ಸೇರಿಸಿಕೊಂಡು ಪುನೀತ ಮಾನಸನಾಗಿ ನಿಂತದ್ದು ಸರಿಯಾಗುತ್ತಾ ಉಂಟು. ಅಷ್ಟು ಮಾತ್ರವೇ ಅಲ್ಲ, ಕೇವಲ ರಾಮೇಶ್ವರದ ಸನ್ನಿಧಾನದಲ್ಲಿ ದೇವರ ದರ್ಶನವನ್ನು ಮಾಡಿದಲ್ಲಿಗೆ ಮನಸ್ಸು ತೃಪ್ತಿಯಾಗುವುದಕ್ಕೆ ಸಾಧ್ಯ ಇಲ್ಲ. ಹೀಗೆ ಸ್ವಲ್ಪ ಕಾಲ ಇಲ್ಲಿಯ ಪ್ರದೇಶವನ್ನು ಅವಲೋಕಿಸಬೇಕು, ಚಾರಿತ್ರಿಕವಾದಂತಹ ಹಿನ್ನೆಲೆಯನ್ನು ಕಾಣಬೇಕೆನ್ನುವ ಹಾಗೆ ಹಂಬಲ ಉಂಟಾಗುತ್ತಾ ಇದೆ. ಆ ನೆಲೆಯಲ್ಲಿ ದೇವಸ್ಥಾನದ ಆವರಣದಿಂದ ಸ್ವಲ್ಪವೇ ದೂರಕ್ಕೆ ಸಾಗಿ ಬರ್ತಾ ಇದ್ದೇನೆ. ಏನು ಆಶ್ಚರ್ಯ ಅದು! ಅತ್ಯಂತ ಸುಂದರವಾಗಿ ರಾರಾಜಿಸುವಂತಹ ಸುದೀರ್ಘವಾದಂತಹ ಸೇತುವನ್ನು ಕಾಣುತ್ತಾ ಇದ್ದೇನೆ. ಹಾಗಾದರೆ ನಾವೆಲ್ಲ ಕೇಳಿಸಿಕೊಂಡಂತಹ ರಾಮ ಸೇತು ಇದೇ ಆಗಿರಬೇಕು ಅನ್ನುವ ಹಾಗೆ ಅನ್ನಿಸುತ್ತಾ ಉಂಟು. ರಾಮಾಯಣದ ಕಾಲದಲ್ಲಿ ಬಲಿದಂತಹ ಈ ಸೇತು ಇಂದಿನವರೆಗೂ ಜೀವಂತವಾಗಿದೆ ಅಂತ ಅರ್ಥವಾಗುತ್ತಾ ಇದೆ. ಆದರೆ ಅಲ್ಲಲ್ಲಿ ತುಂಡರಿಸಲ್ಪಟ್ಟಿದೆ. ನಾವು ಕೇಳಿದಂತಹ ವರ್ತಮಾನ, ರಾಮ ತನ್ನ ಕಾರ್ಯ ಸಾಧನೆಯಾದ ಬಳಿಕ ತಾನೇ ಈ ಸೇತುವನ್ನು ಭಗ್ನಗೊಳಿಸಿದ ಎನ್ನುವ ಹಾಗೆ. ಹಾಗಾದರೆ ರಾಮ ಸೇತು ಇದೆ ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಆ ಕಡೆಯಲ್ಲಿ ಈ ಕಡೆಯಲ್ಲೆಲ್ಲ ಸರಿಯಾಗಿ ನೋಡುತ್ತಾ ಇದ್ದರೆ ಕೇವಲ ರಾಮಸೇತು ಮಾತ್ರ ಆಶ್ಚರ್ಯದ ಸಂಕೇತವಾಗಿ ಕಾಣುವುದಲ್ಲ, ರಾಮಸೇತುವಿನ ಸನಿಹದಲ್ಲಿ ಒಂದು ಕಪಿ ಕಾಣಿಸುತ್ತಾ ಉಂಟು. ರಾಮ ಶ್ರೀರಾಮ ಮಾತಾಡುವ ಕಪಿ ಇದು ಎನ್ನುವುದು ಅರ್ಥವಾಗುತ್ತಾ ಇದೆ. ಮಧ್ಯಾಹ್ನದ ಉರಿ ಬಿಸಿಲು, ಕೆಳಗೆ ಬಿಸಿಯಾದಂತಹ ಮಳಲಿನ ಬೇಗೆ, ಇದೆಲ್ಲವದರಿಂದ ಒಂದು ಬಡಕಲಾದ ಶರೀರವನ್ನು ಹೊತ್ತಂತಹ ಕಪಿ ಇಲ್ಲಿ ಕಾಣಿಸುತ್ತದೆ ಅಂತಾದರೆ ನಾವೆಲ್ಲ ಯಾತ್ರಾರ್ಥಿಯಾಗಿ ಬಂದದ್ದೇನು ಸರಿ, ಇಷ್ಟೇ ಕಾಲಕ್ಕೆ ಇಂತಲ್ಲಿಗೆ ಹೋಗಿ ಮುಟ್ಟಬೇಕೆನ್ನುವ ನಿಬಂಧನೆಗೇನು ಒಳಪಟ್ಟವರಲ್ಲ. ಹಾಗಾದ್ರೆ ಸ್ವಲ್ಪ ಕಾಲ ಈ ಕಪಿಯನ್ನು, ಯಾಕೆಂತ ಕೇಳಿದ್ರೆ ಮಾತಾಡುವುದಕ್ಕೆ ಬರ್ತದೆ ಅಂತಾದ್ರೆ ಸ್ವಲ್ಪ ತಿಳಿಯಬೇಕೆನ್ನುವಂತಹ ಹಂಬಲ ಉಂಟಾಗುತ್ತಾ ಇದೆ. ರಾಮ ರಾಮ ಶ್ರೀರಾಮ ಈ ಕಪಿಯನ್ನೇ ಉದ್ದೇಶಿಸಿ ಪ್ರಶ್ನಿಸಿದೆ ಅಂತಾದ್ರೆ ಏನಾದ್ರೂ ಒಂದಿಷ್ಟು ಮಾಹಿತಿ ಸಿಕ್ಕಬಹುದು. ಹಾಗಾಗಿ ತಡ ಮಾಡುವುದಲ್ಲ. ಓ ಕಪಿವೀರ, ಯಾರು ವನಚರ ನೀನು, ಆರು ವನಚರ ನೀನು, ಆರು ವನಚರ ನೀನು, ಈ ರೀತಿ ಬುದ್ಧಿ ತೀರದಲ್ಲಿ ಬುದ್ಧಿ ತೀರದಲ್ಲಿ ನೆಲೆಸಿಕೊಂಡಿರುವ ಆರುವನಚರ ನೀನು, ಈ ರೀತಿಯಿಂದ ಬುದ್ಧಿ ತೀರದಲ್ಲಿ ನೆಲೆಸಿಕೊಂಡಿರುವ ಬುದ್ಧಿ ತೀರದಲ್ಲಿ ಬುದ್ಧಿ ತೀರದಲ್ಲಿ ನೆಲೆಸಿಕೊಂಡಿರುವ ಕಾರಣವ ಪೇಳನಲು ವೀರ ಪಾರ್ಥನು ಕೇಳೆ, ಕಾರಣವ ಪೇಳನುತ ವೀರ ಪಾರ್ಥನು ಕೇಳೆ, ವೀರ ಪಾರ್ಥನು ಕೇಳೆ. ಮಾರುತಾತ್ಮಜ ನುಡಿದ ನಾಗ, ಮಾರುತಾತ್ಮಜ ನುಡಿದ ನಾಗ, ಆರು ವನಚರ
ಸಂಖ್ಯಾವಾಚಕವಾಗಿ ಪ್ರಶ್ನಿಸಿದ್ದಲ್ಲವೇ ಅಲ್ಲ, ಕಾಣುವುದು ನೀನು ಒಂದೇ ಅಂತ ಅರ್ಥ ಆಗುತ್ತದೆ. ಹೌದಪ್ಪ, ನಾನು ಒಬ್ಬನೇ ಇರುವುದು ಇಲ್ಲಿ. ಹಾಗಾದರೆ ಇದು ಪ್ರಶ್ನಾರ್ಥಕ ಎನ್ನುವುದರಲ್ಲಿ ಸಂಶಯ ಇಲ್ಲ. ಯಾರು ವನಚರ? ಯಾಕೆ ಈ ಪ್ರಶ್ನೆ ಅಂತ ಕೇಳಿದ್ರೆ, ಯಾಕೆ ವನಚರ ಎನ್ನುವುದರಲ್ಲಿಯೇ ವಾಸಸ್ಥಾನ ಎಲ್ಲಿ ಎಂತೆನ್ನುವುದು ನಿರ್ಧಾರವಾಗಿಯೇ ಇರ್ತದೆ. ವನದಲ್ಲೇ ಇರಬೇಕಾದವ ಅಂತಹ ವನದಲ್ಲಿ ಚರಿಸಬೇಕಾದಂತಹ ಕಪಿಯೊಂದು ಈ ವನದಲ್ಲಿ, ಅರ್ಥಾತ್ ಈ ಸಮುದ್ರದ ತಡದಲ್ಲಿ. ಹೌದಪ್ಪ, ಆ ನೆಲೆಯಲ್ಲಿ ನೋಡಿದ್ರೆ ಇದು ವನ ಎನ್ನುವ ಹಾಗೆ ಕರೆಸಿಕೊಂಡು ನೀನು ಇಲ್ಲಿಯೇ ವಾಸವಿದ್ದದ್ದೋ ಏನೋ ನನ್ನ ತರ್ಕ. ಹಾಗೆ ಅಲ್ಲ, ನಾವು ಇಲ್ಲೆಲ್ಲ ಇರುವವರಲ್ಲ. ಹಾಗಾದ್ರೆ ಕಾಡಿನಲ್ಲಿಯೇ ಇರುವವರು ವನಚರ ಅಂತ ಹೇಳಿದ್ಯಲ್ಲ. ಹೌದು, ವನಚರನನ್ನು ವನದಿಯ ಬುಡದಲ್ಲಿ ಕಂಡು ನಿನಗೆ ಆಶ್ಚರ್ಯ ಆದದ್ದು. ಸಾಮಾನ್ಯವಾದ ನಿಯಮಕ್ಕಿಂತ ಅತೀತವಾಗಿ ಒಂದು ಕಾಣುತ್ತದೆ ಅಂತಾದ್ರೆ ಎಂತವರಿಗೂ ಅದು ಕುತೂಹಲದ ಸಂಗತಿ ಆಗುತ್ತದೆ. ಈಗ ಒಂದು ಮಂಗ ಕಾಡಲ್ಲಿ ಉಂಟು ಅಂತ ಕೇಳಿದ್ರೆ ಅದು ದೊಡ್ಡ ಕುತೂಹಲದ ವಿಷಯ ಅಲ್ವೇ ಅಲ್ಲ. ಮಂಗ ಕಾಡಲ್ಲೇ ಇರುವುದು, ಮತ್ತೆಲ್ಲಿರುವುದು ಅಂತ ಪ್ರಶ್ನೆ ಬರುವುದಿಲ್ವಾ? ಆ ನೆಲೆಯಲ್ಲಿ ಕಾಡಿನಲ್ಲಿ ವಾಸಿಸಬೇಕಾದಂತಹ ಕಪಿಯೊಂದು ಈ ಶರಧಿಯ ತಟಾಕದಲ್ಲಿ ಕುಳಿತುಕೊಂಡಿದೆ, ಜೊತೆಗೆ ಮಾತಾಡುವುದಕ್ಕೆ ಮುಂದಾಗುತ್ತಾ ಇದೆ. ಇದು ವಿಶೇಷ. ನಿನಗೆ ಮಾಹಿತಿ ಇಲ್ಲ ಅಂತ ಕಾಣ್ತದೆ. ಏನು? ನಾವೆಲ್ಲ ಮಂಗಗಳು ಎಳ್ಳಮಾವಾಸ್ಯೆಗೊಮ್ಮೆ ಬಂದು ಸಮುದ್ರ ಸ್ನಾನ ಮಾಡಿ ಹೋಗುದು ಅಂತ ಒಂದು ಕ್ರಮ. ಇದು ಹಾಗಾದ್ರೆ ಎಳ್ಳಮಾವಾಸ್ಯೆಗೆ ಬಂದ ಸಮುದ್ರ ಸ್ನಾನದ ಕಪಿ ಅಂತ ಅರ್ಥವಾ? ಆಗಲ್ಲ. ಯಾಕೆ? ಎಳ್ಳಮಾವಾಸ್ಯೆಯಲ್ಲಿ ಸ್ನಾನ ಮುಗಿಸಿ ನಾವು ಮತ್ತೆ ಪುನಃ ವನವನ್ನೇ ಸೇರುವವರು. ಅಲ್ಲ, ಒಂದರ್ಥ ಸರಿ. ನರೋವಾ, ಮನುಷ್ಯನೋ ಎನ್ನುವ ಹಾಗೆ ಭ್ರಮೆ ಉಂಟು ಮಾಡುವುದರಿಂದ ಅಂದಲೇ ಅಲ್ವಾ ಹೌದು ಕಪಿಗಳು ಹಾಗೆ ಕರೆಸಿಕೊಂಡದ್ದು, ವಾನರರು ಅಂತ. ಹಾಗೆ ನೋಡಿದ್ರೆ ನರರಲ್ಲಿ ನೋಡಿದ್ರೆ ನಿಮ್ಮ ಪೂರ್ವಜರು ನಾವೇ, ನಮ್ಮಿಂದಲೇ ನೀವು ಉದ್ಧಾರ ಆದದ್ದು, ಮೇಲೆ ಬಂದದ್ದು, ನೀವು ಪರಿವರ್ತನೆ ಹೊಂದಿದ್ದೆಲ್ಲ ಮನುಷ್ಯ. ಆದ್ರೆ ಒಂದುಂಟು, ನಿಮ್ಮಿಂದ ನಾವು ಪರಿವರ್ತಿಸಲ್ಪಟ್ಟವರು ಎನ್ನುವ ಪ್ರಜ್ಞೆ ನಮಗಿರುವುದರಿಂದ ನಾವು ನರರಾಗಿಯೇ ಉಳಿದಿದ್ದೇವೆ. ಪ್ರಜ್ಞೆ ಜಾಗೃತವಾಗದೇ ಇದ್ರೆ ಕೇವಲ ಬಾಲ ಹೋಯಿತು ಎನ್ನುವ ಕಾರಣಕ್ಕಾಗಿ ನಾವು ಮನುಷ್ಯರಾಗುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿಯೇ ಆ ಪ್ರಜ್ಞಾಪೂರ್ವಕವಾಗಿಯೇ ಪ್ರಶ್ನಿಸುವುದು. ಯಾರು ವನಚರ ನೀನು, ಇಲ್ಲಿ ಬಂದಿರುವ ಕಾರಣ ಏನು ಎನ್ನುವ ಹಾಗೆ. ಈಗ ನೀನೇ ಆಡಿದ ಹಾಗೆ ಇದು ಅಮಾವಾಸ್ಯೆಯ ಸ್ನಾನಕ್ಕಾಗಿಯೇ ಬಂದದ್ದು. ಹೌದಾದ್ರೆ ಮರಳಿ ಹೋಗ್ಬೇಕಿತ್ತಲ್ಲ. ಹೋಗಬೇಕಿತ್ತು. ಇಲ್ಲಿಯೇ ಇದ್ದೇನೆ ನಾನು, ಮರಳಿನಲ್ಲಿ ಹೊಡಕಾಡ್ತಾ ಇದ್ದೇನೆ. ಮತ್ತೆ ಕಪಿಗೂ ಅಮಾವಾಸ್ಯೆಯ ಪೌರ್ಣಮಿಯ ತಿಥಿ ಲೆಕ್ಕ ಸಿಗುತ್ತದೆ ಅಂತಾದ್ರೆ ಅಮಾವಾಸ್ಯೆ ಕಳೆದ ಮೇಲೆ ಹೋಗುವುದಕ್ಕಿರುವ ಕಪಿಯೋ ಅಲ್ಲ, ಇದು ಕೇವಲ ಅಮಾವಾಸ್ಯೆಗೆ ಅಂತ ಬಂದು ಹೋಗುವುದಕ್ಕಾಗದೇ ಇಲ್ಲಿಯೇ ಉಳಿದ ಕಪಿಯೋ, ಇದೆಲ್ಲ ಪ್ರಶ್ನೆ ಬರುತ್ತದೆ. ಹೌದಪ್ಪ. ಮತ್ತೆ ಮಾತಾಡುವ ಕಪಿ ಆದದ್ದರಿಂದ ಏನು ಈ ಕಪಿಯ ವೈಶಿಷ್ಟ್ಯ ಅಂತ ಕೇಳಬೇಕು ಅಂತ ವಿಶೇಷತೆ. ಕೇಳುವವ ಸಾಮಾನ್ಯ ಅಂತ ಭಾವಿಸಬೇಕಾದ. ಈಗ ನಾನೀಗ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿದ್ದೇನೆ ಇಲ್ಲಿ. ಹೌದಾ? ನಾನು ನೋಡಿ ದೇಹ ನೋಡು, ದೇಹ ಬಹಳ ಕೃಶವಾಗಿದ್ದು ಕಾಣುತ್ತದೆ. ಹೌದು. ನೀನ್ ಯಾವುದು ಪ್ರಾಣಿದಯ ಸಂಘದಿಂದ ಬಂದದ? ಅಲ್ಲ, ಪ್ರಾಣಿದಯ ಸಂಘದಿಂದ ಬಂದವರಿಗೆಲ್ಲ ದಯ ಇರ್ತದೆ ಅಂತ ಹೇಳುವುದಕ್ಕೂ ಆಗುವುದಿಲ್ಲ, ಸಂಘದಿಂದ ಬರದೇ ಇದ್ದವರಲ್ಲಿ ದಯ ಇಲ್ಲ ಅಂತ ಹೇಳುವುದಕ್ಕೂ ಆಗುವುದಿಲ್ಲ. ನೀನು ಪ್ರಚಾರಕ್ಕೋಸ್ಕರ ಬಂದದ್ದು. ಹೇಗೆ ಹೇಗೆ ಕೆಲವರಿಗೆಲ್ಲ ಒಂದು ಪ್ರಚಾರದ ಉತ್ಕಟತೆ ಇರ್ತದೆ. ನೋಡಿ, ಈ ಸ್ಥಳದಲ್ಲಿ ಒಂದು ಮಂಗ ಈ ಸ್ಥಳದಲ್ಲಿ ನಿಷ್ಕೃತವಾಗಿ ಬಿದ್ದುಕೊಂಡಿದೆ, ನಾನು ಇದಕ್ಕೆ ಉಪಚಾರ ಮಾಡ್ಲಿಕ್ಕೆ ಬರ್ತಾ ಇದ್ದೇನೆ, ಅದನ್ನು ಎಲ್ಲಿ ತಗೊಂಡೋಗಿ. ಅದೇ ಹೌದು ಅಂತಾದ್ರೆ ಆ ಪ್ರಚಾರವನ್ನು ಪ್ರಸಾರ ಮಾಡುವುದಕ್ಕೆ ಬೇಕಾದ ಒಂದಿಷ್ಟು ಜನ ನನ್ನ ಜೊತೆಯಲ್ಲಿ ಇರಬೇಕಿತ್ತಲ್ಲ. ಅದಿಲ್ಲ, ಏಕಾಂಗಿಯಾಗಿ ಬಂದಿದ್ದೇನೆ ಎಂಬಲ್ಲಿಗೆ ಇದನ್ನು ದಾಖಲಿಸಿಕೊಳ್ಳುವುದು ನನ್ನ ಉದ್ದೇಶ ಅಲ್ಲವೇ ಅಲ್ಲ. ಹಾಗೆ ಪ್ರಚಾರಕ್ಕಾಗಿ ಬಂದವಲ್ಲ. ಅಲ್ಲವೇ ಅಲ್ಲ. ಈಗ ನನ್ನದಾದಂತ ದಯನೀಯವಾದಂತ ಸ್ಥಿತಿಯನ್ನು ಕಂಡು ನೀನು ಮಾತಾಡಿಸ್ ಜೊತೆಗೆ ಒಂದು ರೀತಿಯ ಸಂಶೋಧಕ ಭಾವ ನನ್ನಲ್ಲಿ ಜಾಗೃತವಾಗುತ್ತಾ ಉಂಟು. ದೊಡ್ಡ ಸಂಶೋಧಕ. ಯಾಕೆ? ಯಾವುದರಲ್ಲಿ ಏನು ಸಿಗುತ್ತದೆ ಹೀಗೆ ನಾವು ಯೋಚಿಸುವವರು. ಆ ಕಾರಣಕ್ಕೆ ಕೇಳುವುದು, ಏನಪ್ಪ ಯಾರು ನೀನು, ಯಾಕೆ ಇಲ್ಲಿರುವುದು ಅಂತ. ಮತ್ತೆ ಕೇಳುವವ ಸಾಮಾನ್ಯ ಅಂತ ಭಾವಿಸಿಕೊಳ್ಳಬೇಕಾದದ್ದಿಲ್ಲ. ಎಂತದ್ದು? ಕೆಲವೊಮ್ಮೆ ಹಾಗೆ ಆಗುತ್ತದೆ. ಯಾರು ಪ್ರಶ್ನಿಸುವುದು ಎನ್ನುವುದರ ಆಧಾರದ ಮೇಲೆ ನಮ್ಮ ಉತ್ತರದ ಸ್ವರೂಪ ಬದಲಾಗುವುದಿರ್ತದೆ. ಹೌದು. ಯಾರೋ ಸಾಮಾನ್ಯ ಅಂತಾದ್ರೆ ಇವರಿಗೆಲ್ಲ ಹೇಳಿ ಆಗಬೇಕಾದದ್ದೇನು? ಹೀಗೊಂದು ತಾತ್ಸಾರ ಭಾವ ಇರ್ತದೆ. ಹೌದು. ಹಾಗೆ ತಾತ್ಸಾರ ತಳೆಯುವುದಕ್ಕೆ ಅವಕಾಶವೇ ಇಲ್ಲ. ಯಾಕೆ? ಅಲ್ಲ, ನಿನಗೆ ಈ ವರ್ತಮಾನ ಕಾಲದ ವಿಷಯ ಎಷ್ಟು ಗೊತ್ತೋ ನನಗೆ ತಿಳಿದಿಲ್ಲ. ನಾನು ಇಲ್ಲಿ ಸಮುದ್ರದ ಬುಡದಲ್ಲಿ
ಮರಳಿನಲ್ಲಿ ಮಲಗಿಕೊಂಡಿರತಕ್ಕಂತ ಒಂದು ವಾಹನ. ಹೌದು ಹೌದು, ಅದನ್ನು ನೀನು ಗುರುತಿಸಿದ್ಯಲ್ಲ? ಗುರುತಿಸಿದ್ದೇನೆ. ಆದರೆ ಸಾಮಾನ್ಯ ಮಂಗ ಅಲ್ಲ ಎನ್ನುವ ಕಾರಣಕ್ಕೆ ಉಳಿದ ಮಂಗಗಳ ವ್ಯಾಪ್ತಿಯನ್ನು ಮೀರಿದ್ದು ಅಂತ ಭಾವಿಸಿದ್ರೆ ಬಹುಶಃ ನನ್ನ ಕುರಿತಾಗಿ ಅಲ್ಲದಿದ್ರು ನಮ್ಮ ವಾಂಶಿಕವಾದ ಹಿನ್ನೆಲೆಯ ಬಗ್ಗೆ ಆದರೂ ತಿಳಿದಿರಬಹುದು. ಹೀಗೆ ನನ್ನ ತರ್ಕ. ಚಂದ್ರವಂಶದಲ್ಲಿ ಬಂದಂತಹ ಅನೇಕ ಅರಸು ಮಕ್ಕಳಲ್ಲಿ ಪಾಂಡುರಾಜನು ಒಬ್ಬನಿದ್ದಾನೆ. ಓ, ಈಗ ಚಂದ್ರವಂಶ ಮತ್ತೆ ಮೇಲಕ್ಕೆ ಬಂತ? ಹೌದು ಹೌದು, ಅದು ಹಾಗೆ. ಆಗಾಗ ಕೆಲವು ವಂಶಗಳು ಅವನತಿ ಹೊಂದುವುದು. ಕಾಲಕ್ಕೆ ಸೂರ್ಯವಂಶ ಮೇಲೆ, ಸೂರ್ಯವಂಶ ಒಂದು ಕಾಲಕ್ಕೆ ಚಂದ್ರವಂಶ. ನೋಡಿದ್ರೆ ನಿನ್ನ ತರ್ಕ ಸರಿಯೇ. ಸೂರ್ಯವಂಶದ ಕವಲೆ ಅಲ್ಲವ ಚಂದ್ರವಂಶ? ಹೌದು. ಆ ನೆಲೆಯಲ್ಲಿ ಚಂದ್ರವಂಶ ಶಾಂತವಾಗುವ ಕಾಲಕ್ಕೆ ಶಾಂತನು ಚಕ್ರವರ್ತಿ ಎನ್ನುವ ಒಬ್ಬ ಉದಿಸಿದನಂತೆ. ಅವನ ವಂಶದಲ್ಲಿ ಚಂದ್ರವಂಶ ಬೆಳೆಯಿತು. ಪಾಂಡು ಚಕ್ರವರ್ತಿ ಆಳಿದ. ಆ ಪಾಂಡವಿಗೆ 5 ಜನ ಮಕ್ಕಳಲ್ಲಿ ನಾನು ಮಧ್ಯಮ ಪಾಂಡವ ಎನಿಸಿದಂತಹ ಪಾರ್ಥ ನಾಮಕನಿದ್ದೇನೆ. ಪಾಂಡುವಿನ ಮಗ ನೀನು? ಹೌದು ಹೌದು, 5 ಜನರಲ್ಲಿ ನಾನು ಮಧ್ಯಮ. ಹಾಗಾಗಿ ಕೇಳುವುದು ಪ್ರತಾನಂದನ ಆದ ಕಾರಣದಿಂದ ಪಾರ್ಥ. ಮತ್ತೆ ಇನ್ನು ಬೇರೆ ಬೇರೆ ಹೆಸರು ಉಂಟು ಬಿಡು. ದಶನಾಮಾಂಕಿತ ಧಾರಿ ಅಂತಲೂ ಕರೆಸಿಕೊಂಡವ ಆಗಿ ಬಂತ ಈಗ? ಹೌದಪ್ಪ, ದಶನಾಮ ಬಂದ. ಕೆಲವು ಈಗಾಗಲೇ ಬಂದಿದೆ, ಇನ್ನು ಬರುವುದಕ್ಕುಂಟು ಎನ್ನುವ ನೆಲೆಯಲ್ಲಿ. ಅದು ಅಪ್ರಸ್ತುತವಾದರೂ ಕೂಡ ಈಗ ಪ್ರತಾನಂದನಾಗಿ ಪಾರ್ಥನಾಗಿ ಕಾಣಿಸಿಕೊಳ್ಳುವುದರ ಜೊತೆಗೆ ನೀನು ಯಾರು ಅಂತ ಕೇಳುವುದಕ್ಕೊಂದು ಅರ್ಹತೆ ಬಂದ ಹಾಗಾಗುತ್ತದೆ. ಹಾಗಾಗಿ ಪ್ರಶ್ನಿಸುವುದು, ಯಾರು ನೀನು, ಏನು ನಿನ್ನ ಹಿನ್ನೆಲೆ, ಹೇಳ್ತೀಯೇನು ಕಪಿವೀರ? ಪ್ರಾಣರೂಪ ಪ್ರಾಣರೂಪನೆ ನಿಪ್ಪ ವಾಯುವೆ ಜನಕ, ಪ್ರಾಣರೂಪನೆ ನಿಪ್ಪ ವಾಯುವೆ ಜನಕ, ಕ್ಷೀಣ ಬಲ ಹನುಮನೆಂದೆನುತ. ಏನು ಏನು? ಕ್ಷೀಣ ಬಲ ಹನುಮನೆಂದೆನುತ, ಶೋಣಿಯಲ್ಲಿ ಬೆಸರಾದು ನನಗೆ ಕೇಳನಲು, ಶೋಣಿಯಳು ಬೆಸರಾದು ನನಗೆ ಕೇಳನಲು, ಸುತ್ರಾಣ ಪಾರ್ಥನು ನುಡಿದ ನಗುತ್ತ. ಹುಟ್ಟಿದಂತಹ ಪ್ರತಿಯೊಂದು ಜೀವಿಗೂ ಉಸಿರಾಟ ಇರಲೇಬೇಕು. ಹೌದು ಹೌದಪ್ಪ, ಉಸಿರನ್ನು ತಕೊಳ್ಳುವುದು ಬಿಡುವುದು. ಹೌದು. ಅದರ ಅರ್ಥ ಏನು? ವಾಯುವನ್ನು ಸ್ವೀಕಾರ ಮಾಡುವುದು, ಹೌದು, ಬೇಡದಂತಹ ವಾಯುವನ್ನು ಹೊರಗೆ ಬಿಡುವುದು. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ 5 ಮುಖಗಳಲ್ಲಿ ಕಾಣಿಸತಕ್ಕಂಥವ. ದೇವಲೋಕದಲ್ಲಿರತಕ್ಕಂತಹ ವಾಯುದೇವ, ಆ ವಾಯುದೇವನ ಮಗ ನಾನು. ಏನೇನು? ವಾಯುದೇವನ ಮಗ. ಅಲ್ಲ, ಈಗ ಕೆಲವೊಮ್ಮೆ ಹಾಗೆ ಆಗುತ್ತದೆ. ಯಾರಾದರೂ ಪರಿಚಯ ಕೇಳಿದಾಗ ಹೇಳಿಕೊಳ್ಳುವುದಕ್ಕೆ ಏನೂ ಇಲ್ಲದೆ ಇದ್ರೆ ಪರಿಚಿತವಾದ ವ್ಯಕ್ತಿಯೇ ನಮ್ಮ ಹಿನ್ನೆಲೆಯವನು. ಅಲ್ಲ, ಕೆಲವೊಮ್ಮೆ ಹಾಗೆ ಆಗುವುದಿರುತ್ತದೆ. ಈಗ ಒಬ್ಬ ಕಳ್ಳನಿಗೋ ದರೋಡೆಕೋರನಿಗೋ ಅವನ ಪರಿಚಯವನ್ನು ಕೇಳಿದಂತ ಸಂದರ್ಭದಲ್ಲಿ ನಾನು ಕಳ್ಳ ಅಂತ ಅವ ಹೇಳ್ತಾನ? ಹೇಳಲಿಕ್ಕಾಗುವುದಿಲ್ಲ. ನಿಜವಾಗಿ ವೃತ್ತಿಯ ಬಗೆಗೆ ಅಭಿಮಾನ ಉಂಟು ಅಂತಾದ್ರೆ ಹೇಳಬಹುದು. ಏನು ಅಲ್ಲ, ಕಳ್ಳತನ ಅನ್ನೋದೊಂದು ದೊಡ್ಡ ಹಿರಿಯದಾದಂತ ಹೇಳಿಕೊಳ್ಳುವ ವಿಷಯ ಅಲ್ಲದಿದ್ರು ತಾನು ಅದಕ್ಕೆ ನಿಷ್ಠ ಅಂತ ಹೇಳುವ ನೆಲೆಯಲ್ಲಿ ಹೇಳುವವರು ಇದ್ದಿರಬಹುದು. ನಾನು ಕಳ್ಳ ಅಂತ ಲೋಕದಲ್ಲಿ ಯಾರು ಹೇಳಿಕೊಳ್ಳಲಿಕ್ಕೆ ಇಲ್ಲ. ನಾನು ನನ್ನದಾದಂತ ವಾಸ್ತವವನ್ನು ನಿನಗೆ ತಿಳಿಸ್ತಾ ಇದ್ದೇನೆ. ಈಗ ವಾಯುವಿನ ಮಗ ನೀನು ಅಂತ ಅಲ್ಲ, ಸರಿ ಉಂಟು. ಪ್ರಾಣವಾಯು ಈಗ ಮೊದಲು ನೀನಾಡಿದ ಜೀವಿಯಲ್ಲಿಯೂ ಆ ಪ್ರಾಣವಾಯು ತೊಲಗಿತ್ತು ಅಂತಾದ್ರೆ ಆ ಜೀವಿ ಎಂತಾಗುತ್ತಾನೆ? ಅದು ಪ್ರಾಣರಹಿತವಾದ ದೇಹವಾದಂತ ದೇಹ. ಹೌದು, ಸತ್ತು ಹೋಗುತ್ತಾನೆ ಅಂತ ಪಂಚಭೂತಗಳಲ್ಲಿ ಲೀನವಾಗುವುದಕ್ಕೆ. ಹಾಗಾಗಿ ಪ್ರಾಣವಾಯುವಿನ ಮಗನಾದಂತ ನಾನು. ಈಗ ನೀನು ತಿಳ್ಕೊಳ್ಬೇಕು ಏನು? ಯಾಕಂದ್ರೆ ನನ್ನನ್ನು ಕೆದಕ್ಲಿಕ್ಕೆ ಬಂದವ ನೀನು. ಹೌದು, ಸುಮ್ಮನೆ ಮಲಗಿಕೊಂಡಿದ್ದೆ ಮರಳಲ್ಲಿ. ನೀನು ಬಂದು ಕೆದಕಿದ ಕಾರಣದಿಂದ ನನ್ನದಾದಂತ ಸವಿಸ್ತಾರವಾದಂತ ವಿವರವನ್ನು ನಿನಗೆ ಕೊಡಬೇಕಾದ ಅಲ್ಲ, ಬೇಕಪ್ಪ. ಹೌದು, ಒಂದರ್ಥದಲ್ಲಿ ಅಂಜನಾಸುತ ಅಂತಲೂ ನನ್ನನ್ನು ಕರೀತಾರೆ. ಈಗ ಎಲ್ಲ ಜೀವಿಗಳಿಗೂ ಅಗತ್ಯವಾಗಿ ಪ್ರಾಣವಾಯು ಬೇಕು ಅಂತ ಕೇಳಿದ್ರೆ ಎಲ್ಲ ಜೀವಿಗಳು ಪ್ರಾಣವಾಯುವಿನ ಮಕ್ಕಳೇ ಆಗುತ್ತಾರೆ. ಹಾಗೆ ಹೇಳಿದ್ದಲ್ಲ ನೀನು? ಹಾಗಲ್ಲ, ವಾಯುವಿಗೆ ಮಗನಾಗಿ ಹುಟ್ಟಿದವ ಅಂಜನಾ ದೇವಿಯ ಸುತ. ನನ್ನ ಹನುವುಗಳು ಉಬ್ಬಿಕೊಂಡ ಕಾರಣ
ಹಾ, ಅಲ್ಲ. ಎಣ್ಣೆ ಉಬ್ಬಿಕೊಂಡಿದೆ. ಓ, ಇದು ಹನು ಉಬ್ಬಿಕೊಂಡದ್ದ ಇದು? ಹೌದೌದು. ಹಾ 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 ಹಾ. ಯಾಕೆಂದ್ರೆ ಒಂದು ಕಾಲದಲ್ಲಿ ನಾನು ಆ ಸೂರ್ಯನಿಗೆ ಪ್ರತಿಸ್ಪರ್ಧಿಯಾಗಿ ಹೊರಟವ. ಅಲ್ಲ, ಇದು ಈ ಕಥೆಯಲ್ಲೂ ಕೇಳಿದ ಹಾಗೆ ಉಂಟು ಮಾತ್ರ. ಕತೆ ನೀನು ಕತೆ ಕೇಳಿದ್ದಲ್ಲ. ಹೌದು. ನಾನು ವಾಸ್ತವವಾಗಿ ನನ್ನದಾದಂತ ಜೀವನದ ಚರ್ಯೆಯನ್ನು ನಿನಗೆ ಅಲ್ಲ, ತಿಳಿಸ್ತಾ ಕೆಲವೊಮ್ಮೆ ಕಥೆಯಲ್ಲಿ ಸಾಮ್ಯ ಇರ್ತದಪ್ಪ. ನೋಡುವ ಈ ಕಥೆ ವಿಶೇಷತೆ ಏನು ಅಂತ. ಹೌದಪ್ಪ. ಹಾ. ಈಗ ನೀನು ಎಲ್ಲಿಂದಲೋ ಬಂದವ. ಹೌದು. ಎಷ್ಟೋ ತೀರ್ಥ ಕ್ಷೇತ್ರಗಳನ್ನೆಲ್ಲ ಸಂದರ್ಶಿಸಿ, ಹೌದು, ಹೌದು. ಹಾ. ಬರುವ ಸಂದರ್ಭದಲ್ಲಿ ಹಾ. ಎಲ್ಲೆಲ್ಲಿ ಹೋದಿ ಅಲ್ಲೆಲ್ಲ ನಿನಗೆ ರಾಮಾಯಣದ ಒಂದೊಂದು ವೈಶಿಷ್ಟ್ಯ ಸಿಕ್ಕಿದ್. ಹೌದು ಹೌದು. ಹಾ. ಕೆಲವು ಕಡೆ ಎಂತದ್ದು ಸೀತಾಬಾವಿ ಅಂತ ನಿನಗೆ ಕಾಣ್ಲಿಕ್ಕೆ ಹೌದಪ್ಪ. ಸಿಗ್ತದೆ. ಸೀತೆ ಅಲ್ಲಿ ಬಂದಿದ್ದಾಳೆ ಇಲ್ಲೋ ಯಾರಿಗೂ ಅದು ನಮ್ಮ ಜನಪದರು ಹಾಗೊಂದು ಕಂಡುಕೊಂಡ ಸಂಗತಿ ಅದು. ಹೌದು. ಹಾ. ಕೆಲವು ಕಡೆ ಸೀತಾರಾಮರ ಗುಹೆ ಅಂತ ಇರ್ತದೆ. ಹೌದು. ಎಲ್ಲಿ ಸೀತಾರಾಮರ ಆ ಗುಹೆಗೆ ಬಂದಿದ್ದಾರೆ ಇಲ್ಲೋ ಯಾರಿಗೂ ಮತ್ತೆ ಸೀತಾರಾಮರು ಇಲ್ಲಿದ್ದಾರಾ ಅಂತ ಪ್ರಶ್ನಿಸುವುದಕ್ಕೂ ಇಲ್ಲ. ಇಲ್ಲ. ಹಾ. ಹಾಗಾಗಿ ಹಾ. ಜನಜನಿತವಾದಂತ ಕತೆ ನಾನು ಹೇಳುವುದಲ್ಲ. ಹಾ. ನಾನು ಯಾರು ಗೊತ್ತುಂಟ? ಯಾರು? ಹನುವನ್ನು ಉಬ್ಬಿಕೊಂಡ ಕಾರಣದಿಂದ ಹಾ. ಹನುಮಂತ ಅಂತ ನನ್ನನ್ನು ಕರೆಯುತ್ತಾರೆ. ಈಗ ನಿಮ್ಮ ಈಗ ಹಾ. ನನ್ನ ನಾಲಿಗೆಯಲ್ಲಿ ಭಾರತೀ ದೇವಿ ನೆಲೆಸಿದ್ದಾಳೆ. ಹಾ, 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 ಹಾಗಾಗಿ ನನಗೆ ಹೆಸರಿರುವುದು ಹೇಗೆ ಗೊತ್ತುಂಟ? ಹೇಗೆ? ಭಾರತೀ ರಮಣ ಮುಖ್ಯ ಪ್ರಾಣ ಅನ್ನುವುದಾಗಿ. ಹೋ 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 ಹೋ. ಹಾಗಾಗಿ ಆ ತ್ರೇತೆಯಲ್ಲಿ ಮಾಡಿದಂತಹ ಘನತರದ ಕಾರ್ಯದಿಂದ ಈಗ ವಿಶ್ರಮಿಸಿಕೊಳ್ಳುವುದಕ್ಕಾಗಿ ತ್ರೇತಾಯುಗ. ಹೌದೌದು. ಹಾ 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 ಹಾ. ಈ ಮರಳಿನ ತಟದಲ್ಲಿ ನಾನು ಈಗ ಇಲ್ಲಿ ನೋಡಿದ್ರೆ ನನ್ನ ದೇಹ ನಿನಗೆ ಹೇಗೆ ನಾನು ಹಾ, ನಾನು ಅಲ್ಲ. ಅಕ್ಷೀಣ ಬಲ. ಹೌದು, ಒಂದು ಕಾಲದಲ್ಲಿ. ಅದಕ್ಕೆ ಕೇಳಿದ್ ಏನು ಏನು ಈಗ ಅಂತ. ಹಾ. ಕ್ಷೀಣ ಬಲನಾಗಿದ್ದೇನೆ. ಹಾ, ಹಾ, ಹಾ. ಹಾಗಾಗಿ ಹಾ. ನನ್ನದಾದಂತ ಸ್ಪಷ್ಟವಾದಂತ ವಿಚಾರವನ್ನು ನಿನಗೆ ತಿಳಿಸಿದ್ದೇನೆ. ಹಾ. ಹಾಗಾಗಿ ಹಾ. ಹನುಮಂತ ನಾನೇ ಅನ್ನುವುದನ್ನು ನಿನಗೆ ಸ್ಪಷ್ಟೀಕರಣವನ್ನು ಕೊಡ್ತಾ ಇದ್ದೇನೆ. ಹಾ. ನನ್ನನ್ನು ನಂಬು. ಹಾ. ಹನುಮಂತ ಅಂತ ನೀನು ನಂಬಿಕೊಂಡ್ರೆ ಸಾಕು, ಅಷ್ಟೇ. ನೀನು ಹನುಮನ? ಹೌದು. ಸುಮ್ಮನೊಳಿಯ ಹನುಮನೇನೆಂಬುದನ್ನು ನೋಡಿದಡು, ಹನುಮನೀನೆಂದೆಂಬೆ ತನುವ ನೋಡಿದಡು, ಬಡಜುನುಗಿ ನಂದದೊಳಿರುವೆ ಏಕೆ, ಬಡಜುನುಗಿ ನಂದದೊಳಿರುವೆ ಏಕೆ, ಘನತರದ ಕಾರ್ಯ ಮಾತಂಗೆಂದು ಜನರು ಸಿರ್ವರ್, ಘನತರದ ಕಾರ್ಯ ಮಾತಂಗೆಂದು ಜನರು ಶಿವರ್ ಎನ್ನಲು ಮಾರುತಿಯಂದನದಕ್ಕೆ. ವನಚರ, ಓ, ಈಗ ಹನು ಉಬ್ಬಿದೆ ಎನ್ನುವ ಕಾರಣಕ್ಕೆ ಹನುಮಂತ ಅಂತ ಕರೆಸಿಕೊಳ್ಳುವುದಾದರೆ ಎಲ್ಲ ಕಪಿಗಳು ಹನುಮಂತರೇ ಆಗಬೇಕಾಗುತ್ತದೆ. ಪ್ರಾಣವಾಯುವಿನ ಕಾರಣಕ್ಕಾಗಿ ನಾವು ಅವುಗಳ ಸಂತಾನ ವಾಯುವಿನ ಮಗ ಎನ್ನುವ ಹಾಗೆ ಹೇಳುವುದು ಅಂತಾದರೆ ಎಲ್ಲ ಜೀವರಾಶಿಗಳು ವಾಯುವಿನ ಸಂತಾನವೇ ಆಗುತ್ತದೆ. ಹೌದು. ಈಗ ಅದೆಲ್ಲವನ್ನು ಬಿಟ್ಟು ರಾಮಾಯಣ ಕಾಲದಲ್ಲಿದ್ದ ಆ ಜಗದ್ವಿಖ್ಯಾತವಾದ ಆಂಜನೇಯನೇ ಹನುಮಂತನೇ ನಾನು ಅಂತ ನೀನು ಆಡ್ತೀಯ ಅಂತ. ನಾನೇ ಹನುಮಂತನೇ ನಾನು. ಅಲ್ಲ, ನೀನು ಆಡಬಹುದು. ಯಾಕೆ? ಯಾವುದೋ ಒಂದು ಸಮುದಾಯದಲ್ಲಿಯೋ ವರ್ಗದಲ್ಲಿಯೋ ಶ್ರೇಷ್ಠವಾದ ಕಾರ್ಯವನ್ನು ಒಬ್ಬ ವ್ಯಕ್ತಿಯೋ ಒಂದು ಜೀವಿಯೋ ಮಾಡುತ್ತದೆ ಅಂತಾದರೆ ಆ ಪರಂಪರೆಯಲ್ಲಿ ಬಂದ ಎಲ್ಲರೂ ನಾವು ಇಂಥವರ ಸಂತಾನ, ನಾವು ಸಂತತಿಯವರು ಅಂತ ಹೇಳಿಕೊಳ್ಳುವುದೇನು ಅತಿಶಯ ಅಲ್ಲ. ಅಲ್ಲ, ನನ್ನದಾದಂತಹ ಹಿರಿಯರು ಏನಿದ್ದಾರೆ ಅವರ ಕುರಿತಾಗಿ ನಾನು ಹೇಳುವುದಲ್ಲ. ನನ್ನದಾದಂತಹ ವಾಸ್ತವ ಸ್ಥಿತಿ ಏನುಂಟು ಅದನ್ನು ಹೇಳಿಕೊಂಡದ್ದು ನಾನು. ಆದರೆ ಈ ನೆಲೆಯಲ್ಲಿ ನೋಡಿದರೆ ಕಾರ್ಯಕಾರಣ ಸಂಬಂಧವೇ ಅರ್ಥ ಆಗುವುದಿಲ್ಲ. ಯಾಕೆ? ನಿನಗೆ ಸಂಶಯ ಬಂದದ್ದು? ಈಗ ಹನುಮಂತ ಯಾರು ಅಂತ ಕೇಳಿದ್ರೆ ರಾಮಾಯಣ ಕಾಲದಲ್ಲಿ ವಾಸವಿದ್ದವರೇ ತಿಳಿದಿರಬೇಕು ಅಂತ ಅರ್ಥ ಅಲ್ಲ. ಹನುಮಂತನ ಪರಾಕ್ರಮ ಏನು, ಹನುಮಂತನ ಮಹಾತ್ಮೆ ಏನು ಅಂತ ಸಾಮಾನ್ಯರಿಗೂ ಗೊತ್ತಿರುವ ವಿಷಯವೇ. ಓ, ಅಷ್ಟೆಲ್ಲ ಪ್ರಚಾರ ಉಂಟ ಈಗ ನನ್ನ ಬಗ್ಗೆ? ಅದು ಪ್ರಚಾರ ಅಲ್ಲ, ವಾಸ್ತವವೇ ಹೌದು. ಕೆಲವೊಮ್ಮೆ ಪ್ರಚಾರ ಅಂತಾದಾಗ ಅದು ಸತ್ವ ರಾಹಿತ್ಯದಿಂದ ಕೂಡಿರ್ತದೆ. ಹೌದು. ಇದು ಪ್ರಚಾರ ಅಲ್ಲ, ಸತ್ಯವೇ ಹೌದು ಅಂತ ನಾವು ನಂಬಿಕೊಂಡ ಮೇಲೆ ಮತ್ತೆ ಪ್ರತಿನಿತ್ಯ ನಾವು ಆಂಜನೇಯನನ್ನು ಉಪಾಸನೆ ಮಾಡುವವರೇ ಇದ್ದೇವೆ. ಒಳ್ಳೇದಾಗಲಿ ನಿನಗೆ, ದೇವರು ಒಳ್ಳೇದು ಮಾಡ್ಲಿ, ಈ ಚಂದ್ರ ಒಳ್ಳೇದು ಮಾಡ್ಲಿ. ಈ ದ್ವಾಪರದಲ್ಲಿ ನಾವು ಆಂಜನೇಯನಿಗೆ ಸಲ್ಲಿಸುವಂತಹ ಗೌರವವನ್ನು ಪ್ರತಿನಿತ್ಯ ಸಲ್ಲಿಸುವವರೇ. ಆತ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಹೀಗೆಲ್ಲ. ಹೌದಪ್ಪ, ಹೀಗೆಲ್ಲ ಯೂತ ಮುಖ್ಯ ಎಲ್ಲವೂ ಆಗಿದ್ದಾನೆ. ಇಷ್ಟೇ ಸಾಕಾಗುತ್ತೆ.
ಆಗುತ್ತದೆ ಹನುಮಂತನ ಬಗ್ಗೆ ಹೇಳುವುದಕ್ಕೆ. ಆತ ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲಂತಹ ಒಬ್ಬ ಪುರುಷ. ಬೇಕು ಅಂತ ಹೇಳಿದ್ರೆ ಸಣ್ಣವನು ಆಗಬಹುದಂತೆ, ದೊಡ್ಡವನು ಆಗುತ್ತಾನಂತೆ. ರಾಮ ಕಾರ್ಯಕ್ಕೆ ತನ್ನನ್ನೇ ತಾನು ತೊಡಗಿಸಿಕೊಂಡು ರಾಮ ಏನು ಬೇಕು ಅಂತ ಕೇಳಿದಾಗ ತನ್ನ ಹೃದಯ ಭಾಗವನ್ನೇ ಬಗೆದು ರಾಮ ಇಲ್ಲಿದ್ದಾನೆ ಅಂತ ತೋರಿಸಿದಂತಹ ಮಹಾಮಹಿಮ ಹನುಮಂತ. ಅವನ ಬಗ್ಗೆ ಆಕ್ಷೇಪವೇ ಇಲ್ಲ. ಆದರೆ ಈಗ ನಿನಗೆ ಸಂಶಯ ಎಂತದ್ದು? ಅಂತಹ ಹನುಮನನ್ನು ನಾನು ಅಂತ ನೀನು ಹೇಳ್ತೀಯ ಅಂತ ಹನುಮಂತನ್. ಮತ್ತೆ ಈಗ ಕೆಲವೊಮ್ಮೆ ಸ್ವಸ್ವರೂಪ ಜ್ಞಾನ ಬಹಳ ಮುಖ್ಯ ಆಗುತ್ತದೆ. ಹೌದಪ್ಪ. ಈಗ ಅದು ನಿನಗೆ ಉಂಟು ಅಂತ ಸ್ವಲ್ಪ ಅರ್ಥ ಆಗುತ್ತದೆ. ಯಾಕೆ ನಾನೀಗ ಹೇಗಿದ್ದೇನೆ ಅಂತ ನೋಡಿದ್ದೀಯಲ್ಲ ಅಂತ ಪ್ರಶ್ನೆ ಮಾಡಿದವ ನೀನೆ. ಹೌದು. ನಾನು ಹೀಗಿದ್ದೇನೆ ಅಂತ ನಿನಗೆ ಅನ್ನಿಸುವಾಗ ಕಾಣುವ ನನಗಿನ್ನು ಹೇಗೆ ಅನ್ನಿಸಬೇಡ ಹೇಳು. ಈಗ ನನ್ನ ತನು ಬರುವ ಬಡವಾದದಕ್ಕೆ ನಿನಗೆ ಸಂಶಯ? ಈ ದೇಹಕ್ಕೂ ಆ ದೀರ್ಘದೇಹಿಯಾದ ಹನುಮನಿಗೂ ಏನು ಸಂಬಂಧ? ಕೇಳಯ್ಯ ನಮ್ಮ ತನು ಬಡವಾದುದೋ, ಕೇಳಯ್ಯ ನಮ್ಮ ತನು ಬಡವಾದುದು, ತನು ಬಡವಾದುದು, ಕೇಳಯ್ಯ ನಮ್ಮ ತನು ಬಡವಾದುದು, ಹೇಳಲೇನದ ಹಿಂದೆ ಶರದಿಗೆ ನೀಲ ಸೇತುವ ಕಟ್ಟಲು. ಅಯ್ಯ, ನನ್ನದಾದಂತಹ ಕೃಶವಾದಂತಹ ಶರೀರವನ್ನು ಕಂಡು ಹನುಮಂತಂತ ನೀನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧನಿಲ್ಲ. ಸಾಧ್ಯವೇ ಇಲ್ಲ ಅಂತ ನೋಡು, ಲೋಕದಲ್ಲಿ ಹುಟ್ಟಿದವರಿಗೆ ಆರಂಭದಲ್ಲಿ ಬಾಲ್ಯತನ ಇರ್ತದೆ. ಹೌದು. ಆ ಬಳಿಕ ವೃದ್ಧಿಯಾಗಿ ದೃಢವಾದಂತ ಒಂದು ಶರೀರವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಯೌವನಾವಸ್ಥೆಯಲ್ಲಿ. ಹೌದು ಹೌದು. ಆ ಬಳಿಕ ಯೌವನಾವಸ್ಥೆಯನ್ನು ಮುಗಿಸಿದ ಬಳಿಕ ವಾರ್ಧಕ್ಯ ಅನ್ನೋದು ಒಂದು ವೃದ್ಧಾಪ್ಯ ಬರಬೇಕಲ್ವಾ? ಹೌದು. ವೃದ್ಧಾಪ್ಯ ಬರತಕ್ಕಂತ ಸಂದರ್ಭದಲ್ಲಿ ಯಾವನೇ ಆದ್ರೂ ತನ್ನದಾದಂತ ದೇಹವನ್ನು ಕ್ಷೀಣವನ್ನು ಮಾಡಿಕೊಳ್ಳಲೇಬೇಕು. ಯಾಕಂದ್ರೆ ಪ್ರಕೃತಿಯ ನಿಯಮ ಅದು. ಆದ್ರೆ ಇದು ಹನುಮನಿಗೆ ಹೇಗನ್ವಯ? ವಜ್ರದೇಹಿಯು ಚಿರಂಜೀವಿಯು ಆದ ಮೇಲೆ ಅದು ಹೇಗನ್ವಯ ಆಗುತ್ತದೆ? ಈಗ ನನ್ನ ತನು ಬಡವಾದ ಕುರಿತಾಗಿ ನೀನು ಕೇಳುವುದು. ಹೌದು. ಈಗ ನಿನಗೆ ಅರ್ಥವಾಗುವುದಿಲ್ಲ ಅಂತ ಆದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಏನು? ನೋಡು, 100 ಯೋಜನದ ಇಲ್ಲಿಂದ ಕಾಣ್ತಾ ಉಂಟಲ್ಲ. ಹೌದಪ್ಪ. ಒಂದು ಶತಯೋಜನ ವಿಸ್ತೀರ್ಣವಾದದ್ದು ಹರುಕು ಮುರುಕು ಸೇತುವೆ ನಿನ್ನ ಕಣ್ಣಿಗೆ ಕಾಣ್ತಾ ಉಂಟಲ್ವಾ? ಅಲ್ಲ, ನೀನು ಹನುಮಂತ ಆದ್ರೆ ಈ ವಾಕ್ಯ ಹೇಳುವ ಹಾಗಿಲ್ಲ. ಯಾಕೆ? ಅಲ್ಲಿ ನಿಮ್ಮ ಲೋಕದವರ ಕಣ್ಣಿಗೆ ಈಗ ಕಾಣುವುದು ಹಾಗೆ. ಲೋಕದವರ ಕಣ್ಣಿಗೆ ಕಾಣ್ಲಿ ಬಿಡು. ರಾಮ ಸೇತುವೆ ಎಂದ ಮೇಲೆ ಹನುಮನಿಗೆ ಹಾಗೆ ಕಾಣಿಸುವುದಕ್ಕೆ ನನಗೆ ಹಾಗೆ ಕಾಣುವುದಲ್ಲ, ಲೋಕದ ಮಾತು. ಲೋಕದವರೆಲ್ಲ ಹೇಳ್ತಾರೆ ಅಲ್ಲಲ್ಲಿ ಜೀರ್ಣವಾಗಿದೆ, ಕೆಲವೊಂದು ಭಾಗಗಳು ಮುರಿದು ಹೋಗಿ ಪೂರ್ತಿಯಾಗಿ ನೇರ ಸಂಪರ್ಕ ಬರುವುದಿಲ್ಲ. ಇಲ್ಲ, ನೇರ ಸಂಪರ್ಕ ತುಂಡರಿಸಲ್ಪಟ್ಟು 100 ಯೋಜನ ಇಲ್ಲಿಂದ ಲಂಕೆಗೆ ನಮ್ಮ ಒಡೆಯನಾದಂತಹ ಶ್ರೀರಾಮಚಂದ್ರ ಕಟ್ಟಿದಂತಹ ಸೇತುವೆ ಕೇಳಿದ್ದೇವೆ. ಹೌದಪ್ಪ. ಆ ಸೇತುವೆ ಕಟ್ಟತಕ್ಕಂತಹ ಸಂದರ್ಭದಲ್ಲಿ 5 ದಿವಸ ಕಟ್ಟಿದ್ದಂತೆ. ಹೌದಪ್ಪ, ದೀರ್ಘವಾದಂತಹ ಸೇತುವೆ. ಹೌದೌದು. ವರುಣ ಬಂದು ಮೊದಲಿಗೆ ಅವಕಾಶ ಕೊಡುವುದಿಲ್ಲ ಅಂತ ಪ್ರವೇಶ ನಿರ್ಬಂಧ ಮಾಡಿದಂತೆ. ರಾಮ ಒಂದು ಬಾಣ ಬಿಟ್ಟದ್ದೇ ತಡ. ನಿನ್ನದಾದಂತಹ ಅನುಯಾಯಿಗಳಿಂದ ಬೇಕಾದಂತ ಕಲ್ಲು ಮರಗಳನ್ನು ತಂದು ಈ ಸಾಗರಕ್ಕೆ ಹಾಕು, ನಾನು ಅವಕಾಶ ಮಾಡಿಕೊಡ್ತೇನೆ ಅಂತ ಹೇಳಿ ವರುಣ ಹೇಳಿದ್ದು. ಹೌದು. ಆವಾಗೆಲ್ಲ ನಾವು ಸೇತುವೆ ಕಟ್ಟಲಿಕ್ಕೆ ಪಟ್ಟಂತ ಶ್ರಮ ಎಂತದ್ದು ಗೊತ್ತು? ಏನು ವಿಶೇಷವಾಗಿ? ಭುಜದಲ್ಲಿ 2 ಪರ್ವತ, ತೋಳಲ್ಲಿ 2 ಪರ್ವತ, ಆಮೇಲೆ ಕೈಯಲ್ಲಿ 2 ಪರ್ವತ, ತೊಡೆಯಲ್ಲಿ 2 ಪರ್ವತ, ಇಂಥದ್ದೆಲ್ಲವನ್ನು ತಂದು 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 ಸಮಸ್ತವಾದಂತ ಆರ್ಯಾವರ್ತದಲ್ಲಿರ್ತಕ್ಕಂಥ ಪರ್ವತಗಳನ್ನೆಲ್ಲವನ್ನು ನಿರ್ನಾಮ ಮಾಡಿದ್ದೇವೆ. ತಂದೆಲ್ಲ ತಕೊಂಡು ಬಂದು ಸಾಗರಕ್ಕೆ ಹಾಕಿದ್ದು. ಆ ಸಾಗರಕ್ಕೆ ಹಾಕಿದಂತ ಆವಾಗ ಪಟ್ಟಂತ ಶ್ರಮ ಏನುಂಟು ಗೊತ್ತುಂಟ? ಅದರಿಂದ ಈಗ ಕೈ ಕಾಲೆಲ್ಲ ಮುರುಟಿ ಹೋಗಿದೆ. ದೇಹ ಕೃಶವಾಗುವುದಕ್ಕೆ ಕಾರಣ ಇದು. ಹೌದು. ಆಮೇಲೆ ಹಾಗಾಗಿ ಇವತ್ತಿಗೆ ನೀನು
ನನ್ನನ್ನು ಹನುಮಂತ ಅಂತ ಗುರುತಿಸಲಿಕ್ಕೆ ಅಸಮರ್ಥನಾಗಿ ಇದ್ದಿ ಅನ್ನುವಲ್ಲಿಗೆ ನಾನು ಆ ಕಾಲದಲ್ಲಿ ತ್ರೇತೆಯಲ್ಲಿ ಮಾಡಿದಂತ ಪರಿಶ್ರಮ ಏನುಂಟು, ನಾನು ಒಬ್ಬಲ್ಲ, ಅನೇಕರಿದ್ದಾರೆ. ನಳ ನೀಲ ಅಂತ ಇಬ್ರು ವಾಸ್ತು ತಜ್ಞರಿದ್ರು ನಮ್ಮಲ್ಲಿ. ಅವ್ರೇನು ಮಾಡುವುದು, ಅವರಿಗೆ ಒಂದು ವಿಶೇಷವಾದಂತ ಶಕ್ತಿ ಇತ್ತಂತೆ, ಕಲ್ಲನ್ನು ನೀರಿನ ಮೇಲೆ ತೇಲಿಸತಕ್ಕಂತ ಶಕ್ತಿ. ಹೌದು. ಹಾಗಾಗಿ ಮೊದಲಿಗೆ ಕಲ್ಲು ತಂದು ಹಾಕುದು, ಕಲ್ಲಿನ ಮೇಲೆ ಮಣ್ಣು ಮರಳೋ ಮತ್ತೊಂದು ತಂದು ಹಾಕುದು. ಆ ಸಂದರ್ಭದಲ್ಲಿ ಒಂದು ಅಳಿಲು ಮಾಡಿದಂತ ಕೆಲಸ ಗೊತ್ತುಂಟ? ಹೌದಂತೆ, ಅಳಿಲ ಸೇವೆ ಮಳಲ ಭಕ್ತಿ ಅಂತ ಜನಜನಿತವಾದ ಗಾದೆಯೇ ಉಂಟು. ರಾಮನಿಗೆ ನಾನು ನನ್ನದಾದಂತ ಸೇವೆಯನ್ನು ಅರ್ಪಿಸಬೇಕು ಅನ್ನುವ ಕಾರಣಕ್ಕೆ ಸಮುದ್ರದಲ್ಲಿ ಮುಳುಗುವುದು ಅಳಿಲು, ಬಂದು ಮರಳಲ್ಲಿ ಹೊಡಕುವುದು, ತನ್ನಿಂದ ಎಷ್ಟಾಗುತ್ತದೋ ಅಷ್ಟು ಮರಳನ್ನು ತಂದು ಬಂದು ತಕೊಂಡು ಬಂದು ಸೇತುವೆ ಮೇಲೆ. ಅಂತಹ ನೀತಿ ಉಂಟು ನೋಡು. ಹೌದು. ಹಾಗಾಗಿ ಶಕ್ತಿ ಉಂಟು ಎನ್ನುವುದು ಪ್ರಧಾನ ಅಲ್ಲ, ಮನಸ್ಸು ಉಂಟು ಅಂತ ಮನಸ್ಸು ಉಂಟು ಅನ್ನೋದು ಪ್ರಧಾನ. ಹಾಗಾಗಿ ಅಳಿಲು ಮಾಡಿದಂತ ಸೇವೆಗೆ ರಾಮ ಅದರ ಬೆನ್ನ ಮೇಲೆ 3 ಬೆರಳನ್ನಿಕ್ಕಿದ. ಹಾಗಾಗಿ ಇವತ್ತಿಗೆ ಲೋಕದಲ್ಲಿ ಇರ್ತಕ್ಕಂಥ ಅಳಿಲ ಬೆನ್ನಿನ ಮೇಲೆ 3 ಗೆರೆಗಳು ಬರುವುದು ಎಲ್ಲಿಂದ? ರಾಮ ಕೊಟ್ಟಂತ ಆಶೀರ್ವಾದದಿಂದ. ನಾವೆಲ್ಲ ಭಾವಿಸಿದ್ದು ಅಳಿಲು ಅಂತಹ ಕಾರ್ಯ ಮಾಡಿತ್ತೋ ಇಲ್ಲವೋ, ಜನಪದರು ಹಾಗೊಂದು ಕಲ್ಪನೆಯನ್ನು ಕಟ್ಟಿಕೊಂಡ್ರಲ್ಲ. ಇದು ಕಲ್ಪನೆ ಅಲ್ಲ, ಇದು 3 ವಾಸ್ತವ. ಈಗ ನೀನು ಆಡ್ತಿ, ನೀನೇ ಹನುಮ ಹೌದು ಅಂತಾದ್ರೆ ಈ ವಾಕ್ಯಕ್ಕೊಂದು ಪುಷ್ಟೀಕರಣ ಸಿಕ್ಕಿದ ಹಾಗಾಗುತ್ತದೆ. ಹಾಗಾಗಿ ಹೇಳ್ತಾ ಇರುವುದು ನಾನು, ನನ್ನದಾದಂತಹ ವಾಕ್ಯ ಅಲ್ಲ ಇದು. ಆವಾಗ ನಾವು ಅನುಭವಿಸಿದಂತಹ ಆ ಕಾರ್ಯ ಮಾಡಿದಂತಹ ನಮ್ಮ ಕೆಲಸದಲ್ಲಿ ನಾವು ತೊಡಗಿಕೊಂಡಂತಹ ರೀತಿಯನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಕೈಕಾಲೆಲ್ಲ ಈಗ ಮುರುಟಿ ಹೋಗಿದೆ. ನನಗೂ ಒಂದು ವಾರ್ಧಕ್ಯ ಅನ್ನೋದು ಉಂಟಲ್ವ, ಆ ವಾರ್ಧಕ್ಯದ ಸಲುವಾಗಿ ದೇಹವೆಲ್ಲ ಮುರುಟಿ ಹೋಗಿದೆ. ಏನು ಮಾಡದ ನಿಸ್ಸಹಾಯಕ ಸ್ಥಿತಿಯಲ್ಲಿ ಈ ಮರಳಿನ ರಾಶಿಯಲ್ಲಿ ಬಿದ್ದುಕೊಂಡು ರಾಮನಾಮವನ್ನು ನಾನು ಜಪಿಸ್ತಾ ಇರುವುದು. ಈಗ ನೀನು ಹೀಗೆ ಆಡ್ತಿ ಅಂತಾದ್ರೆ ರಾಮ ಸೇತುವೆ ಕಟ್ಟಿದ ವಿಚಾರವು ನಮಗೆ ತಿಳಿದದ್ದೇ. ಉಳಿದ ಎಲ್ಲ ವರ್ತಮಾನವನ್ನು ನಾವು ಅಷ್ಟಷ್ಟು ಸಂಗ್ರಹಿಸಿಕೊಂಡಿದ್ದೇವೆ. ಈಗ ನೀನೇ ಹನುಮಂತ ಅಂತ ದೃಢವಾಗಿ ಆಡ್ತಿ, ಸೇತುವೆಯನ್ನು ಕಟ್ಟುವಲ್ಲಿ ನಾನೇ ಇದ್ದೇನೆ ಅಂತೆಲ್ಲ ಆಡ್ತಿ ಅಂತಾದ್ರೆ ಅದೇ ಹೀಗೆ ಹೇಳಿದೆಯಲ್ಲ, ಭುಜದಲ್ಲಿ ಒಂದಿಷ್ಟು, ಕಂಕುಳಲ್ಲಿ, ತೊಡೆಯಲ್ಲಿ ಹೀಗೆಲ್ಲ ನಾವು ಹೊತ್ತು ತಂದು ರಾಮ ಸೇತುವೆಯನ್ನು ಕಟ್ಟಿದವರು ಅಂತ. ಸೇತುವೆ ಕಟ್ಟುವಾಗ ನೀವು ಇದ್ದದ್ದೇ ಹೌದು ಅಂತಾದ್ರೆ ಹೀಗೆ ಕಟ್ಟುವ ಅನಿವಾರ್ಯತೆ ಇತ್ತ ಅಂತ ಕೇಳ್ತೇನೆ. ಅಲ್ಲ, ಸೇತುವೆ ಕಟ್ಟುವುದಂದ್ರೆ ಎಂತದ್ದು? ವಾಸ್ತು ತಜ್ಞರೆಲ್ಲ ಹೇಳುವುದು ಹೇಗೆ? ಕಲ್ಲು ಮರಗಳಿಂದ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಬೇಕಾದಂತ ಮರಳು ಮತ್ತೊಂದು ಬೇಕಾದಂತ ಪೂರಕ ಸಾಮಗ್ರಿಗಳು, ಅದನ್ನು ಸೇರಿಸಿ ಸೇತುವೆ ಕಟ್ಟುವುದು. ಹೌದಲ್ವ? ಅದು ಎಷ್ಟು 77 ಕೋಟಿ ನಾಯಕರು ಸಾಗಬೇಕಾದಂತ ಅರ್ಬುದ ವಾನರರಂತೆ. ಹೌದು, ಹೇಳಿದ್ದೇವಪ್ಪ. ಅವರೆಲ್ಲ ಸಾಗಬೇಕಾದ್ರೆ ಅಂತ ಒಂದು ದೃಢವಾದಂತ ಸೇತುವೆ ಆಗಬೇಕಾದ್ರೆ ಕಲ್ಲು ಮರಗಳಿಂದಲೇ ಆಗಬೇಕದು. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಸೇತುವೆ ಮಾಡಿದ್ದೌದು. ಅದಕ್ಕೆ ಆಡುವುದು ಏನು? ಪೂರ್ವಾಪರವನ್ನು ಯೋಚಿಸದೆ, ದೂರದೃಷ್ಟಿಯನ್ನು ಗಮನಿಸದೆ ಮುಂದಾಗುತ್ತೇವೆ ಕಾರ್ಯದಲ್ಲಿ ಅಂತಂದ್ರೆ ಮತ್ತೆ ಇಷ್ಟು ದಣಿವಾಗದೆ ಇನ್ನೇನಾಗುತ್ತದೆ? ಹೊತ್ತು ದಣಿಯುವ ಅನಿವಾರ್ಯತೆ ಇತ್ತ ಕೇಳ್ತೇನೆ. ಹೊತ್ತು ದಣಿಯಲಾದೆ ಗಿರಿಗಳ ಹೊತ್ತು ದಣಿಯಲಾದೇಕೆ ಗಿರಿಗಳ ಎತ್ತಲೇತಗೆ ಕಲ್ಮರಂಗಳ ಗಿರಿಗಳ ಎತ್ತಲೇತಗೆ ಕಲ್ಮರಂಗಳ ಮತ್ತೆ ಬಳಲುವುದೇಕೆ, ಮತ್ತೆ ಬಳಲುವುದೇಕೆ ಸೇತುವ ಬಿತ್ತರಿ ಪಡೆ ವನಚರ. ಓ ಮಾನವ,
ಪ್ರಾಣಿಗಳಿಗೂ ಮಾನವನಿಗೂ ಇರುವ ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಏನು? ಅದು ಬುದ್ಧಿಶಕ್ತಿ. ಆ, ಈಗ ಮಾತಾಡುವುದಕ್ಕೆ ಬರ್ತದೆ ಎನ್ನುವ ಕಾರಣಕ್ಕೆ ಮಾನವ ವಿಭಿನ್ನ ಅಂತ ಅನಿಸಿಕೊಳ್ಳುವುದೇನಲ್ಲ. ಆ. ಈಗ ಪ್ರಾಣಿಗಳಿಗೂ ಮಾತಾಡುವುದಕ್ಕೆ ಬರ್ತದೆ. ಹೌದಪ್ಪ, ನಾನು ಪ್ರಾಣಿಗಳ ಮಾತಾಡ್ತಾ ಇಲ್ವಾ ಈಗ? ಹೌದು, ಮಾತೇನು ಅಂತ ಮನುಷ್ಯನಿಗೆ ಅರ್ಥ ಆಗ್ಲೇಬೇಕು ಅಂತೇನಿಲ್ವಲ್ಲ. ಆ. ಈಗ ನೀನಾದರೆ ನಮ್ಮ ಹಾಗೆ ಮಾತಾಡುವಂತಹ ಒಂದು ಮಂಗ ಅಂತ ಆಯ್ತು. ಉಳಿದ ಪ್ರಾಣಿಗಳಿಗೂ ಮಾತಾಡುವುದಕ್ಕೆ ಬಂದ್ರು ಅರ್ಥ ಆಗದೆ ಇರುವ ಸಾಧ್ಯತೆ ಇರ್ತದೆ. ಬುದ್ಧಿಶಕ್ತಿಯ ಕಾರಣಕ್ಕಾಗಿ ಮಾನವ ವಿಭಿನ್ನ. ಯಾಕಿದನ್ನಾಡಿದೆ ಅಂತ ಕೇಳಿದ್ರೆ, ಯಾಕೆ? ಶತಯೋಜನ ವಿಸ್ತೀರ್ಣವಾದಂತಹ ಶರಧಿಗೆ ಸೇತುಬಂಧವನ್ನು ಮಾಡುವುದಕ್ಕೆ ಈಗ ನೀನು ಆಡಿದ ಹಾಗೆ ಹೌದು. ಅವರೆಲ್ಲರೂ ಒಂದು ನಕ್ಷೆಯನ್ನು ರೂಪಿಸಿದ್ದಾರೆ. ಅದಕ್ಕೆ ಬೇಕಾಗಿ ಪರ್ವತವನ್ನೋ ಗಿರಿಯನ್ನೋ ಕಲ್ಲು ಮರಗಳನ್ನೋ ತಂದು ಹಾಕಬೇಕಾಯಿತು. ಹೊತ್ತು ತಂದು ಹಾಕಿದ್ದು ನಾವೇ ಅಲ್ಲ, ಅದು ಸರಿ. ಹೊತ್ತು ತಂದು ಹಾಕಿ ದಣಿಯುವ ಅನಿವಾರ್ಯತೆ ಏನಿತ್ತು ಅಂತ ಅಲ್ಲ. ಸೇತುವೆ ನಿರ್ಮಾಣ ಆಗ್ಬೇಕು ಬೇಡ? ಸೇತು ನಿರ್ಮಾಣ ಆಗಲೇಬೇಕು. ಇದರಿಂದ ಮುಂದೆ ದಣಿವಾಗುತ್ತದೆ ಅಂತ ಗೊತ್ತಾದ ಮೇಲೆಯೂ ಮತ್ತೆ ಮತ್ತೆ ಅದೇ ಕಾರ್ಯವನ್ನು ನಾವು ಹೋಗಿ ಮಾಡುತ್ತೇವೆ ಅಂತಂದ್ರೆ ಅದು ಒಂದು ರೀತಿ ಮೂರ್ಖತ್ವ ಅಂತ ಅನ್ನಿಸಿಕೊಳ್ಳುವುದು. ಒಡೆಯನ ಕಾರ್ಯ ಅಲ್ಲ, ಅದು ಸರಿ. ಶ್ರೀರಾಮನ ಸೇನೆ ಲಂಕೆಯನ್ನು ತಲುಪಬೇಕು ಅಂತ ಆದ್ರೆ ಹೌದಪ್ಪ, ಮೇಲಿಂದ ಹಾರಿಕೊಂಡು ಹೋಗ್ಲಿಕ್ಕೆ ಆಗ್ತದೆ? ಅಲ್ಲ, ಮೇಲಿಂದ ಹಾರಿಕೊಂಡು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಈಗ ನಿಮ್ಮವರೇ ಆಡಿದ್ದಾರಂತೆ, ಒಬ್ಬ 10 ಯೋಜನ, ಮತ್ತೊಬ್ಬ 20, ಮತ್ತೊಬ್ಬ 90, ಮತ್ತೊಬ್ಬ 100 ಯೋಜನ ಹಾರುತ್ತೇನೆ ಅಂತ ಹೇಳಿದವರಿದ್ದಾರಂತೆ. 100 ಯೋಜನ ಹಾರುತ್ತೇನೆ ಅಂತ ಹೇಳಿದವರಿಗೂ ಜಾಂಬವ ಅಸ್ತು ಮುದ್ರೆಯನ್ನು ಕೊಟ್ಟದ್ದಿಲ್ಲ ಅಂತ. ಕೊಡ್ಲಿಲ್ಲ. ಯಾಕೆ? ಹೋದ ಮೇಲೆ ಮತ್ತೆ ಹಿಂತಿರುಗಿ ಬರುವಾಗ ಮತ್ತೆ 100 ಆಗಬೇಡವಾ? ನಿನಗೆ ರಾಮಾಯಣದ ಕಥೆ ಚೆನ್ನಾಗಿ ನೆನಪುಂಟು. ನಾವು ಯಾವತ್ತೂ ಹಾಗೆ ನಾವು ಅಷ್ಟಷ್ಟೇ ಸಂಗ್ರಹಿಸುವುದು ಅಂತಲ್ಲ, ಒಮ್ಮೆ ಆಮೂಲಾಗ್ರವಾಗಿ ಸಂಗ್ರಹಿಸುವುದು. ಬೇಕಾದಾಗ ನಮ್ಮ ಸಮ್ಮುಖದಲ್ಲಿ ಯಾರು ಇರ್ತಾರೆ ನೋಡಿ ಬಳಸುವುದು ಮಾತ್ರ, ಎಲ್ಲಿ ಬೇಕಾದನ್ನು ಮಾತ್ರ, ಅಷ್ಟು ಬೇಕಾದ್ರೆ ಬಳಸ್ತಾ ಇದ್ದೀವಿ. ಈಗ ನಿಮ್ಮಂತವರು ನಮ್ಮ ಸಮ್ಮುಖಕ್ಕೆ ಬಂದ ಮೇಲೆ ನಾವು ತಿಳಿದಿದ್ದೇವೆ ಅಂತ ತೋರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಸಾಂದರ್ಭಿಕವಾಗಿ ಬಂದು ಹೋಗುವುದು. ಹೌದು. ಹಾಗಾಗಿ ಈ ಪರ್ವತಾಗ್ರಗಳನ್ನೆಲ್ಲ ತಂದು ಹಾಕಬೇಕಾಗಿದ್ದು, ಜೊತೆಗೆ ದಣಿವನ್ನು ಅನುಭವಿಸಬೇಕಾದದ್ದು ಅನಿವಾರ್ಯತೆ ಉಂಟಾ ಅಂತ ಕೇಳುವುದು. ಅಲ್ಲ, ಕಾಲ ಎಷ್ಟು ಮುಂದುವರೆದಿದೆ ಗೊತ್ತಿದೆಯಾ? ಹೇಗೆ ಕಾಲ ಎಷ್ಟು ಮುಂದುವರೆದಿದೆ ಅಂತ ನಿಮ್ಮ ಕಲ್ಪನೆಗೂ ಯೋಚಿಸುವುದಕ್ಕೆ ಸಾಧ್ಯ ಇಲ್ಲ. ಈ ಸೇತುವೆ ಏನು ಮಹಾ, ನಮ್ಮಂತವರು ಅಂದ್ರೆ ಮನುಷ್ಯರು ಕರದಲ್ಲಿ ಹಿಡಿದಿರುವಂತಹ ಕೇವಲ ಧನುಸ್ಸೊಂದರಿಂದ ಬತ್ತಣಿಕೆಯಲ್ಲಿರಬಹುದಾದಂತಹ ಅಕ್ಷಯ ಸಾಯಕಗಳನ್ನು ತೆಗೆದು ಈ ರಾಮ ಸೇತುವೆಗೆ ಪ್ರತಿಯಾಗಿ ಬಲಿಷ್ಠವಾದ ಬಾಣದ ಸೇತುವೆ ಮಾಡುವಷ್ಟು ಕಾಲ ಮುಂದುವರೆದಿದೆ ಈಗ ಅಂತ. ಸಾವಿರ ಸಾವಿರ ಮಂಗಗಳು ಬೇಕಾ, ಕರಡಿ ಬೇಕಾ? ಒಂದು ಕ್ಷಣದಲ್ಲಿ ಇಂಥದ್ದು ಸೇತುವೆ. ಬಾಣದ ಸೇತುವೆ ಎಷ್ಟು ಮಾಡಿದ್ದಿ? ಎಷ್ಟು ಮಾಡುವುದಕ್ಕಾಗುತ್ತದೆ. ಈಗ ನೀ ಎಷ್ಟು ಮಾಡಿದ್ದಿ ಅಂತ ಕೇಳ್ತೀಯ ಅಂತ ಆದ್ರೆ ನಮ್ಮದ್ದು ಬಂಡವಾಳ ಇಷ್ಟು ಅಂತ ನಾವು ಮೊದಲೇ ತೆಗೆದುಕೊಳ್ಳುವ ಪ್ರಶ್ನೆ ಅಲ್ಲ. ಎಷ್ಟು ಉಂಟು ಅಂತ ಒಬ್ಬ ಪ್ರಶ್ನೆ ಮಾಡುತ್ತಾನೆ ಅಂತ ಆದ್ರೆ ನೋಡು ಇಷ್ಟು ಉಂಟು ಅಂತ ತೋರಿಸುವುದು. ಬಾಣದ ಸೇತುವೆ ಮಾಡುವುದಕ್ಕಾಗುತ್ತದೆಯೋ ಮಾಡಿದ್ದೀಯೋ ಅಂತ ನೀ ಕೇಳ್ತೀಯ ಅಂತ ಆದ್ರೆ ಯಾರ ಕಥೆ ಯಾಕೆ? ನಾನೇ ಮಾಡಿದ ಒಂದು ಕಥೆ ಹೇಳ್ತೇನೆ. ಅಲ್ಲ, ಇಷ್ಟವರೆಗೆ ಮಾಡಿದ್ದು ಉಂಟ? ಅಲ್ಲ, ನಾವೆಲ್ಲ ಮಾಡದೆ ಆಡುವವರಲ್ಲ. ಪ್ರಯೋಗ ಯಶಸ್ವಿಯಾಗಿದೆ. ಬಾಣದ ಸೇತುವೆ ಸಾಕಷ್ಟು ಪ್ರಯೋಗವೂ ಆಗಿದೆ. ಎಲ್ಲುಂಟು ಅಂತ ಕೇಳಬೇಡ. ಎಲ್ಲುಂಟು ಅಂತ ಯಾಕೆ ಕೇಳಬೇಡ ಅಂತಂದ್ರೆ ತೋರಿಸುವುದಕ್ಕೆ ರಾಮ ಸೇತುವೆ ಹಾಗೆ ಅದು ಉಳಿಲಿಲ್ಲ, ಮತ್ತು ಉಳಿಸಬೇಕಾದ ಅನಿವಾರ್ಯತೆ ನಮಗ್ ಬರಲಿಲ್ಲ. ಮತ್ತು ಕೇಳುತ್ತೀಯ ಅಂತ ಆದ್ರೆ ಏನು ಎಷ್ಟನ್ನು ಉದಾಹರಣೆಯಾಗಿ ಹೇಳಬಹುದು. ಈಗ ಪ್ರಾಜ್ಞರಾಡಿದ ಮಾತು, ಹೌದು, ಆಡಿ ಮಾಡುವವ ಒಬ್ಬ ಸಾಮಾನ್ಯದವನಾಗುತ್ತಾನೆ, ಆಡಿಯೂ ಮಾಡದವ ಅಧಮನಾಗುತ್ತಾನೆ. ನಾವೆಲ್ಲ ಆಡದೆಯೇ ಮಾಡುವಂತಹ ಉತ್ತಮರ ಸಾಲಿನಲ್ಲಿರುವವರು, ರೂಢಿಯೊಳಗೆ ಉತ್ತಮರ ಸಾಲಿನಲ್ಲಿರುವುದು. ಮಾಡಿದ ಒಂದು ಘಟನೆ, ಗಜಗೌರಿ ವ್ರತದ ಕಥೆ ಹೇಳ್ತೇನೆ. ಕಥೆ ಅಂದ್ರೆ ಅದು ನಿನಗೆ ಹೇಳುವಾಗ ನೀನು ಮಾಡಿದ್ದು ಉಂಟ, ನಾನೇ ಮಾಡಿ ಪ್ರಕರಣ ಉಂಟ ಎಂತ ಹೇಳಿ ಹೇಳಿ ಹೇಳು. ಗಜಗೌರಿ ವ್ರತ ಸಂಕಲ್ಪದ ಒಂದು ಘಟನೆ. ತಾಯಿಯಾದಂತಹ ಕುಂತಿಗೆ
ಅವಳ ಬಯಕೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ಮೂಲವಾದಂತಹ ಒಂದು ಘಟನೆ. ಧೃತರಾಷ್ಟ್ರನ ಪತ್ನಿಯಾದಂತಹ ಗಾಂಧಾರಿ ನಾಮಕಳು ಮಣ್ಣಿನಲ್ಲಿ ಆನೆಯೊಂದನ್ನು ವಿರಚಿಸಿ ಗಜಗೌರಿ ವ್ರತವನ್ನು ಮಾಡುವುದಕ್ಕೆ ಸಂಕಲ್ಪಿಸಿದಳಂತೆ. ಮಾಡ್ಲಿ. ಸಾಮಾನ್ಯವಾಗಿ ಸ್ತ್ರೀ ಸಹಜವಾದ ಮಾತ್ಸರ್ಯ ಎಂತೆಂತಹ ಘಟನೆಗಳಿಗೆ ಕಾರಣವಾಗುತ್ತದೆ ಹೇಳುವುದಕ್ಕೆ ಇದು ಒಂದು ನಿದರ್ಶನ ಅಂತ ಭಾವಿಸಿಕೊಳ್ಳಬಹುದು. ಲೋಕದಲ್ಲಿರುವ ಪದ್ಧತಿ ಹಾಗೆ ಅಲ್ವಾ? ಹೌದಪ್ಪ. ಮಣ್ಣಿನ ಆನೆಯನ್ನು ನಿರ್ಮಿಸಿ ಹೌದು, ಅದರ ಮೇಲೆ ಗೌರಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡತಕ್ಕಂತ ಕ್ರಮ ಅದು. ಆ ಕ್ರಮದಲ್ಲಿಯೇ ಪಾರಂಪರಿಕವಾದ ಕ್ರಮದಲ್ಲಿಯೇ ಮಾಡಿದ್ದು ಸರಿ. ಆದರೆ ಅದಕ್ಕಿಂತ ಅತಿಶಯವಾದದ್ದೇನನ್ನಾದ್ರೂ ತಾನು ಮಾಡಬೇಕು, ತನಗಾದ ಪರೋಕ್ಷವಾದ ಅವಮಾನಕ್ಕೆ ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳಬೇಕು ಎನ್ನುವ ನೆಲೆಯಲ್ಲಿ ನಮ್ಮ ಅಮ್ಮ ಚಿಂತಾಕ್ರಾಂತಳಾಗಿ ಕೂತದ್ದೇನೋ ಸರಿ. ಏನಾಯಿತು ಎನ್ನುವ ಹಾಗೆ ಪ್ರಶ್ನಿಸಿದ ಕಾಲಕ್ಕೆ ಘಟನೆಗಳೆಲ್ಲ ಅರ್ಥ ಆಯಿತು. ನೀನು ಒಂದು ಮಣ್ಣಿನ ಆನೆಯನ್ನು ಮಾಡಿ ಅಮ್ಮನ ಹತ್ರ ಗೌರಿ ಪೂಜೆ ಮಾಡ್ಲಿಕ್ಕೆ ಅಲ್ಲ, ನಾನು ಮಣ್ಣಿನ ಆನೆ ಮಾಡುವುದಕ್ಕೆ ನಾನು ಕುಂಭಕಾರನೇ ಆಗಬೇಕು ಅಂತಿಲ್ಲ. ನಾನು ಎಂತಹದ ರೀತಿಯಲ್ಲಾದ್ರೂ ಸಾಧಿಸುವುದಕ್ಕಾಗುತ್ತದೆ. ಹಾಗೆ ತಂದದ್ದೇ ಆದರೆ ಅಲ್ಲಿಯ ಆನೆಗೂ ಇಲ್ಲಿಯ ಆನೆಗೂ ವ್ಯತ್ಯಾಸ ಆಗುವುದಾದ್ರೂ ಹೇಗೆ? ಹಾಗಿದ್ರೆ ಒಂದು ಜೀವಂತ ಆನೆಯ ಮೇಲೆ ಗೌರಿಯ ಪ್ರತಿಮೆಯನ್ನಿಟ್ಟು ಪೂಜೆ ಮಾಡಬಹುದು. ನೋಡು, ನೀನು ಈಗ ಪ್ರಸಂಗದ ಒಳಗೆ ಚೆನ್ನಾಗಿ ಬರ್ತಾ ಇದ್ದೀಯ. ನನ್ನ ಯೋಜನೆ ಏನು ನಿನಗೆ ಅರ್ಥ ಆಯ್ತು. ಮಣ್ಣಿನ ಆನೆ ನಿರ್ಜೀವವಾದದ್ದು. ಹೌದು, ಅದು ನಾವು ಎತ್ತಿಟ್ಟಲ್ಲಿ ಇರಬೇಕಾದಂತಹ ಒಂದು ವಸ್ತು. ಜೀವಂತವಾದಂತಹ ಆನೆಯನ್ನೇ ತಂದರೆ ಹೇಗೆ? ಅಲ್ಲ, ಕ್ಷತ್ರಿಯರಾದ ನಮಗೆ ಜೀವಂತ ಆನೆ ತರುವುದೇನು ಹೊಸದಾದ ವಿಷಯ ಇಲ್ವಾ? ಅತಿಶಯವಾದಷ್ಟು ಉಂಟಪ್ಪ. ಅರಮನೆಯಲ್ಲಿ ಆನೆಗಳಿಲ್ವಾ? ಕರಿ ತುರಗ ರಥ ಪದಾತಿ ಎನ್ನುವ ಚಾತುರಂಗ ಸೇನೆಯು ನಮ್ಮದ್ದೇ ಆಗುತ್ತದೆ ಅಂತಂದ ಮೇಲೆ ಯಾವುದೋ ಒಂದು ಜೀವ ಸಹಿತವಾದ ಆನೆಯನ್ನು ತಂದು ಪೂಜಿಸುವುದಕ್ಕೂ ಅವಕಾಶ ಆಗುತ್ತದೆ. ಹೌದು, ಮಾಡಬಹುದು. ಅದನ್ನು ಯಾವ ಕ್ಷತ್ರಿಯನು ಮಾಡಬಹುದು. ಈಗ ನಾ ಮಾಡಿದೆ ಅಂತ ಆದ್ರೆ ಸಾಮಾನ್ಯ ಕ್ಷತ್ರಿಯರ ಸಾಲಿಗೆ ಸೇರುವುದಿಲ್ವೋ? ಹಾಗಿದ್ರೆ ಯಾವ ಆನೆ ಬೇಕಾಗಿತ್ತು ನಿನಗೆ? ಜಗತ್ ಪ್ರಸಿದ್ಧವಾದ ಐರಾವತ ಸುರೇ 7 ಸೊಂಡಿಲುಂಟದ. ಹೌದೌದು, ಶ್ವೇತವರ್ಣದಲ್ಲಿರುವ ಸುರಪನೆ ಏರಿ ವಿಜೃಂಭಿಸುವಂತಹ, ಜೊತೆಯಲ್ಲಿ ಶರಧಿಮಥನ ಕಾಲದಲ್ಲಿ ಹುಟ್ಟಿದಂತಹ ಒಂದು ವಿಶೇಷವಾದ ಐರಾವತ. ಇಚ್ಛಾಗಮನದ ಸಾಮರ್ಥ್ಯವೂ ಉಂಟಂತೆ ಅದಕ್ಕೆ. ಎಲ್ಲಿಗೆ ಬೇಕೋ ಅಲ್ಲಿಗೆ ಸಾಗುವಂತಹದ್ದು. ಸುರೇಂದ್ರನ ಐರಾವತವನ್ನೇ ಧರೆಗೆ ಇಳಿಸುತ್ತೇನೆ ಎನ್ನುವ ಹಾಗೆ ಘಂಟಾಘೋಷವಾಗಿ ಪ್ರತಿಜ್ಞಾಬದ್ಧನಾದೆ. ಇದು ಸ್ವಲ್ಪ ಹೆಚ್ಚಾಯ್ತು ಅಂತ ಹಾಗನ್ನಿಸುತ್ತಾ? ಹೌದು, ಯಾಕಂದ್ರೆ ಊರಲ್ಲಿ ಬೇಕಾದಷ್ಟು ಆನೆಗಳು ಇರ್ಬೇಕಾದ್ರೆ ಒಂದ್ ಯಾವ್ದೋ ಒಂದು ಆನೆಯನ್ನು ತಕೊಂಡು ಬಂದು ಪೂಜೆ ಮಾಡಿದ್ರೆ ಅಮ್ಮನದ್ದಾದಂತ ಹರಕೆಯು ಪೂರ್ಣವಾಗ್ತಾ ಇತ್ತು. ಹೆಚ್ಚಾಯಿತು ಅಂತ ನಿನಗೂ ಅನ್ನಿಸಿತು ಅಂತಾದ್ರೆ ಫಲ ಪಾರ್ಥನ ಸಾಮರ್ಥ್ಯವೇ ಅಂತ ನನಗೀಗ ಅನ್ನಿಸುವುದು. ಒಂದು ಮಂಗವೂ ಪಾರ್ಥನ ಪ್ರತಿಜ್ಞೆ ಕೇಳಿ ಹೆಚ್ಚಾಯಿತು ಅಂತ ತಲೆ ಏರಿಸ್ತದೆ, ಹುಬ್ಬೇರಿಸ್ತದೆ ಅಂತಾದ್ರೆ ಮತ್ತೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಅರ್ಜುನನಿಗೆ ಬೇಕೋ? ಬಂತ ಆನೆ ಬಂತ ಕಡೆಗೆ. ಅಲ್ಲ, ಆನೆ ತರಿಸುವ ಸಂಕಲ್ಪಬದ್ಧನಾದದ್ದೇನೋ ಸರಿ. ಸ್ವರ್ಗಲೋಕಕ್ಕೆ ಹೋಗಿ ಇಂದ್ರನಲ್ಲಿ ಪ್ರಾರ್ಥನೆ ಮಾಡಿ ತರಬೇಕಾದ ಅನಿವಾರ್ಯತೆ ಉಂಟಾ? ಕೇವಲ ಶರವೊಂದರಿಂದಲೇ ಪತ್ರವನ್ನು ಸ್ವರ್ಗಧಾಮದವರೆಗೆ ಕಳುಹಿಸಿದೆ. ಈ ಬಿಟ್ಟಂತ ಬಾಣದಲ್ಲಿ ನೇರ ಸ್ವರ್ಗವಾಗಿದ್ದಂತ ಪತ್ರ ಸ್ವರ್ಗಧಾಮಕ್ಕೆ ಹೋಗಿ ವಜ್ರದ ಕಂಬಕ್ಕೆ ಬಡೀತಂತೆ. ಬಡೀತಂತೆ ಅಂತ ಯಾಕೆ ಹೇಳುದು ಕೇಳಿದ್ರೆ ಅಲ್ಲಿದ್ದವರು ಆಡುವುದು. ಮತ್ತೆ ಅಲ್ಲಿ ನಾರದರು ಬಂದು ಹೇಳಿದ್ರು ಕಾಣ್ತ. ಹೌದಪ್ಪ. ಆಮೇಲೆ ಪತ್ರವನ್ನು ಸರಿಯಾಗಿ ವಾಚಿಸಿದ ಮೇಲೆ ಸುರೇಂದ್ರನಿಗೆ ಅರ್ಥ ಆಯ್ತಂತೆ, ಇದು ಭೂಲೋಕದಲ್ಲಿರುವ ಪಾರ್ಥನಿಂದ ಕಳುಹಲ್ಪಟ್ಟ ಪತ್ರ. ಯಾಕೆ? ಐರಾವತವನ್ನು ಅಪೇಕ್ಷಿಸಿ ಧರೆಗೆ ಇಳಿಸುವುದಕ್ಕಾಗಿ ಪತ್ರವನ್ನು ಬರೆದಿದ್ದಾನೆ ಎನ್ನುವ ಹಾಗೆ. ಈಗ ಸಾಧಾರಣವಾಗಿ ಯಾರಾದರೂ ಆಗುವುದಿಲ್ಲ ಅಂತ ಹೇಳುವುದಕ್ಕೂ ಅವಕಾಶ ಇತ್ತು. ಆದರೆ ಇಂದ್ರನಿಗೆ ಪಾರ್ಥನ ಪರಾಕ್ರಮವನ್ನು ಪರೀಕ್ಷಿಸಬೇಕೆನ್ನುವ ಹಂಬಲ ಉಂಟಾಗಿ ಪುನಃ ಮತ್ತೊಂದು ಪ್ರತ್ಯುತ್ತರ ಬಂತು. ಏನಂತ? ಐರಾವತವನ್ನು ಕಳುಹಿಸುವುದಕ್ಕೆ ತೊಂದರೆ ಇಲ್ಲ, ಕಳುಹಿಸುವಂತಹ ಮಾರ್ಗದ ವ್ಯವಸ್ಥೆ ನಿನ್ನಿಂದಲೇ ಆಗಬೇಕು ಅಂತ. ಅಂದ್ರೆ ಹೀಗಾದ್ರೂ ಮಾಡಿ ತಪ್ಪಿಸಿಕೊಳ್ಳುವುದು ಅಂತ ಯೋಚನೆಯೋ ಏನೋ. ತಡ ಮಾಡಲಿಲ್ಲ. ಏನು ಮಾಡಿ? ಐರಾವತವನ್ನು ಧರೆಗೆ ಇಳಿಸುವುದಕ್ಕೆ ಬೇಕಾಗಿ ಈ ಕುಂಭಿನಿಯಿಂದ ಅಂಬರದವರೆಗೆ ನನ್ನ ಅಕ್ಷಯ ಸಾಯಕವನ್ನು ತೆಗೆದು ಕೆಳಗಿನಿಂದ ಮೇಲಿನವರೆಗೆ ಬಾಣದ ಏಣಿ, ಇದು ಉದಾಹರಣೆ ಹೇಳುದು, ಬಾಣದ ಏಣಿ ಬಲಿದು ಆ ಏಣಿಯ ಮಾರ್ಗದಲ್ಲಿಯೇ ಸುರೇಂದ್ರನ ಐರಾವತವನ್ನು ಧರೆಗೆ ತರಿಸಿ ಗಜಗೌರಿ ವ್ರತವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಪುನಃ ಅದರಲ್ಲಿಯೇ ಮೇಲಕ್ಕೆ ಕಳುಹಿಸಿಕೊಟ್ಟವನಿದ್ದೇನೆ. ಒಂದು ಸಂಶಯ ಉಂಟು ನನಗೆ. ಏನು? ಈಗ ನೀನೆಂತದ್ದು ಬಾಣದಿಂದ ಸೇತುವೆ, ಇದು 100 ಯೋಜನೆ ಅಲ್ವಾ? ಸ್ವರ್ಗದವರೆಗೆ ಅದು ಅಪರಿಮಿತವಾದದ್ದು. ಸ್ವರ್ಗಕ್ಕೆ ಆಕಾಶ ಗಮನ ಉಂಟು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿಯವರೆಗೆ ನೀನು ಬಾಣದಿಂದ
ಎಂತದು ಬಾಣದ ಏಣಿ ಇದು. ಹೌದು, ಹಾ. ಬಾಣದಿಂದ ಏಣಿ ಮಾಡಿದ್ದೇನೆ. ಅದ್ರಲ್ಲಿ ಐರಾವತ ಇಳಿದು ಬಂತಲ್ವ. ಹೌದೌದು. ಮರಳಿ ಐರಾವತ ಅದೇ ಏಣಿ ಹತ್ತಿಕೊಂಡು ಹೋಯ್ತಾ ಹೇಗೋ ಮರಳಿ ಅದೇ ಏಣಿ ಹತ್ತಿಕೊಂಡು ಹೋಗಬೇಕಾದ ಅನಿವಾರ್ಯತೆ ಏನಿಲ್ಲ. ಸುರೇಂದ್ರನ ಉದ್ದೇಶ ಸಾಮರ್ಥ್ಯ ನನ್ನಲ್ಲಿ ಉಂಟೋ ಇಲ್ಲವೋ ಅಂತ, ಮತ್ತೆ ಇಚ್ಛಾಗಮನದ ಸಾಮರ್ಥ್ಯ ಉಂಟು ಅಂತ ಹೇಳಿದ್ವಲ್ಲ. ಅಲ್ಲ, ಐರಾವತಕ್ಕೆ ಹೋಗುವ ಮನಸ್ಸಿತ್ತೋ, ದೇವೇಂದ್ರನಿಗೆ ತರಿಸಿಕೊಳ್ಳುವ ಮನಸ್ಸಿತ್ತೋ ಏನೋ, ಮತ್ತೆ ಬಹುಶಃ ದೇವೇಂದ್ರನಿಗೆ ಬೇರೆ ತಿರುಗಾಟಕ್ಕೆ ಬೇಕು ಅಂತ ಶೀಘ್ರವಾದ ದಾರಿಯಲ್ಲಿ ಕರೆಸಿಕೊಂಡನೋ ಏನೋ. ಘಟನೆ ಉಂಟಾ ಅಂತ ಕೇಳಿದೆಯಲ್ಲ. ಹೌದೌದು. ಐರಾವತವನ್ನು ಕೆಳಗಿಳಿಸುವಾಗ ಎಂತಹ ಬಲಿಷ್ಠವಾದ ಸೇತು ಅಲ್ಲ ಏಣಿ ಬೇಕಾಗುತ್ತದೆ. ಅದನ್ನು ನನ್ನ ಕರ ಚಮತ್ಕಾರದಿಂದ, ಶರ ಚಮತ್ಕಾರದಿಂದ ಮಾಡಿದವನು ಲೋಕಕ್ಕೆ ಅದೊಂದು ಇತಿಹಾಸವಾಗಿ ತೋರಿಸಿಕೊಟ್ಟವನಿದ್ದೇನೆ. ಇದಕ್ಕಿಂತ ದೊಡ್ಡ ವಿಶೇಷ ಬೇಕಾಗಿ ಹೇಳ್ತೇನೆ. ಇನ್ನೆಂತದ್ದು? ಈಗ ನೀನ್ ಎಂತದ್ದು ಹೇಳುದು? ಐರಾವತ ದರಗಿಳಿಸಿದ್ದೇನೆ ಅಂತ. ರಾಮ ನಿರ್ಮಿಸಿದಂತಹ, ಮನಸ್ಸು ಮಾಡಿದೆ ಅಂತಂದ್ರೆ ಇಂಥದ್ದೇ ಸೇತುವೆ ಮತ್ತೊಂದು ಮಾಡ್ತೇನೆ. ನಾವು ಕಪಿವರರೆಲ್ಲರೂ ಸೇರಿ ಶ್ರಮಿಸಿ ಬೆವರು ಹರಿಸಿ ಮಾಡಿದಂತಹ ಸೇತುವೆಗೆ ಪ್ರತಿಸ್ಪರ್ಧಿಯಾಗಿ ಶರಸೇತು ನೀನು ಸೇತುವೆಯನ್ನು ಹೇಳುವ ನಿಂದೆಯ ಮಾನವ ನಿಂದೆಯ ಮಾನವ ಗರ್ವದ ಸಾನುವ ನೀನಡರಿ, ಗರ್ವದ ಸಾನುವ ನೀನಡರಿಯೇ. ಆನುವದಾರು ನಿಧಾನದಿ ಬೇಳ್ಸುರುವ ಮಾನವರುಳ ನಿನಗೆ ನಿನ್ನದಾದಂತ ಇವತ್ತಿನ ಕಾಲದ ತಂತ್ರಜ್ಞಾನ ಎಷ್ಟೇ ಮುಂದುವರಿದಿರಬಹುದು, ನೀನು ಬಾಣದ ಮುಖೇನವಾಗಿ ಸೇತುವೆಯನ್ನು ಮಾಡುತ್ತೇನೆ ಅನ್ನೋದು ಹೇಗಾಯ್ತು ಗೊತ್ತುಂಟಾ? ಹೇಗಾಯ್ತು? ರಾಮ ತ್ರೇತೆಯಲ್ಲಿ ಮಾಡಿದಂತ ಸೇತುವೆಗೆ ಪ್ರತಿಸ್ಪರ್ಧಿಯಾಗಿ ನೀನು ಇಲ್ಲಿಂದ ಸೇತುವೆಯನ್ನು ನಿರ್ಮಾಣ ಮಾಡುತ್ತೇನೆ ಅನ್ನೋದ. ಪ್ರತಿಸ್ಪರ್ಧೆ ಅಂತಲ್ಲ, ಮಾಡುವುದಕ್ಕಾಗ್ತದೆ ಅಲ್ಲ, ಮಾಡ್ಲಿಕ್ಕೆ ಆಗ್ಬಹುದು. ನೀ ಮಾಡಿದಂತ ಬಾಣದ ಸೇತುವೆಯ ಮೇಲೆ ನಮ್ಮಂತ ಕಪಿನಾಯಕರು ಅದೆಷ್ಟು ಕೋಟಿ ಕೋಟಿಗೆ ಲೆಕ್ಕದಲ್ಲಿರ್ತಕ್ಕಂಥ ಕಪಿನಾಯಕರು ಸಾಗಲಿಕ್ಕೆ ಸಾಧ್ಯ ಉಂಟಾ? ಗರ್ವದಿಂದ ಮಾತನಾಡ್ತಾ ಇದ್ದಿ ನೋಡು. ಸುಮ್ಮನೆ ನಾನು ಮರಳಲ್ಲಿ ಒಂದು ಕಡೆ ಮೇಲಿಂದ ಸೂರ್ಯನ ಬಿಸಿ, ಹೌದು ಹೇಳಿದ್ದೇನೆ, ಇನ್ನೊಂದು ಕಡೆಗೆ ಮರಳು ಬಿಸಿಯಾಗಿದೆ. ಬಿಸಿ ಹೆಚ್ಚಾಗಿ ಮಾತಾಡುವ ಮಂಗನು ಅಂತ ಒಮ್ಮೆ ಅನುಮಾನ ಬಂದ. ಈಗ ಎರಡೂ ಬಿಸಿ ಸೇರಿ ನನ್ನ ತಲೆ ಬಿಸಿ ಮಾಡ್ತಾ ಇದ್ದೀನಿ ನೀನು. ಮತ್ತೆ ಈ ಬಿಸಿಗಾದ್ರೂ ಪರಿಹಾರ ಉಂಟು, ತಲೆ ಬಿಸಿಗೆ ಪರಿಹಾರ ಇಲ್ಲ. ಬೇರೆ ಯಾವ ಮಾತಾಡಿದ್ರು ನನಗೆ ಬೇಸರ ಆಗ್ತಿರ್ಲಿಲ್ಲ. ರಾಮ ನಿರ್ಮಿಸಿದಂತ ರಾಮ ಸೇತುವೆಗೆ ಪ್ರತಿಸ್ಪರ್ಧಿಯಾಗಿ ನಿನ್ನದಾದಂತ ಬಾಣದ ಸೇತುವೆಯನ್ನು ಮಾಡುತ್ತೇನೆ. ಹೌದು, ಅದರ ಮುಖೇನ ನಾನು ಮಾಡಿ ತೋರಿಸ್ತೇನೆ. ನೀವೆಲ್ಲ ಪರಿಶ್ರಮ ಪಟ್ಟದ್ದು ವ್ಯರ್ಥ ಅನ್ನುವುದಾಗಿ ಅಲ್ಲ. ಬೇಕ ದಣಿವು ಇಂಥದ್ದು ಅಂತ. ನೀನೆಂತದ್ದು ಮಾಡುದು? ಶರಸೇತು. ಶರಸೇತು ಮಾಡ್ತೀಯ? ಮಾಡುವುದೇ. ತಿಕ್ಕುವೆ ಮುಕ್ಕುವೆ ಜಗವನ್ನು ತಿಕ್ಕುವೆ, ಮುಕ್ಕುವೆ ಜಗವನ್ನು ತಿಕ್ಕುವೆ. ಯಮನನು ಲೆಕ್ಕಿಸೆ ಭೈರವನ, ಲೆಕ್ಕಿಸೆ ಭೈರವನ. ತಕ್ಕುಪಚಾರದ ಗರ್ವ ವಿಜೇತಕ್ಕೆ ಸೊಕ್ಕಿಲಿಗಳ ಹದಿರು. ಭಾರತ ವನಚರ, ಸಿಟ್ಟು ಬರ್ಸ್ಬೇಡ ನನಗೆ. ಸ್ವಲ್ಪ ಗಾತ್ರ ಎಲ್ಲ ಬದಲಾಗುತ್ತಾ ಇದ್ದ ಕಾಣುತ್ತಾ ಉಂಟು. ಗಾತ್ರ ಬದಲಾಗುವುದಲ್ಲ, ನನ್ನ ಮಾತಿನ ವೈಖರಿ ಬದಲಾಗುತ್ತಾ ಉಂಟು. ಹೌದು, ಏನಿದು? ಏನು? ನನ್ಮದ್ದಾದಂತಹ ಒಡೆಯ ಶ್ರೀರಾಮಚಂದ್ರ ನಿರ್ಮಿಸಿದಂತ ಸೇತುವೆಗೆ ಪ್ರತಿಸ್ಪರ್ಧಿಯಾಗಿ ನಿನ್ನದೊಂದು ಸೇತುವೆ ನಿರ್ಮಾಣವಾಗುತ್ತದೆ ಅಂತಾದ್ರೆ ಸಿಟ್ಟು ಏರದೆ ಇರ್ತದ? ಹಾಗಾಗಿ ಸಮಸ್ತ ಪ್ರಪಂಚವನ್ನು ಕೈಯಲ್ಲಿ ಹಾಕೊಳ್ತೇನೆ, ಅದನ್ನು ತಿಕ್ಕುತ್ತೇನೆ. ತಿಕ್ಕಿ 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 ಉಡಿಯೆಲ್ಲ ಉದುರಿಸೋದು, ಕೊಡೆಗೆ ಸ್ವಲ್ಪ ಉಳಿತದೆ. ಅದೇ ನನಗೆ ಅದು ಹಾಗೆ ಅಭಿನಯ ಮಾಡುವಾಗ ಅದೊಂದು ಸ್ವಲ್ಪ ಉಳಿದದನ್ನು ಇಲ್ಲಿ ಇಟ್ಟುಕೊಳ್ಳುದು. ಮುಂದಕ್ಕೆ ಬೀಜ ಬೇಕಲ್ಲ, ಹಾಕುವುದು. ಹೌದೌದು, ಇಲ್ಲಿಗೆ ಒಳಗಿಟ್ಟುಕೊಳ್ಳುದು ಅದನ್ನು. ಆಮೇಲೆ ಯಮನನ್ನು ಮುಕ್ಕುತ್ತೇನೆ. ಯಮ ಅಂತ ಹೇಳಿದ್ರೆ ಶೈಮಿನಿಯ ಯಮನೇ ಅಲ್ವಾ? ಹೌದೌದು, ಸೂರ್ಯಪುತ್ರ ಯಮನನ್ನೇ ಮುಕ್ಕುತ್ತೇನೆ. ಬಳಿಕ ಬಂದಂತ ಹರನೇ ಆದ್ರು, ಕಡೆಯ ದಿಕ್ಕಿನ ಒಡೆಯನಾದಂತ ಹರನೇ ಆದ್ರು, ಅವನನ್ನು ಬಿಡ್ಲಿಕ್ಕಿಲ್ಲ. ನಾ ಮಾಡಿದಂತಹ
ನಮ್ಮ ಶ್ರೀರಾಮಚಂದ್ರ ಮಾಡಿದಂತಹ ಈ ಸೇತುವೆ ಕುರಿತಾಗಿ ನಗಣ್ಯನಾಗಿ ನೀನು ವರ್ತಿಸುತ್ತಾ ಇದ್ದಿ. ನಿನಗೆ ಮಾಡ್ಲಿಕ್ಕೆ ಸಾಕಷ್ಟು ಬರ್ಬೋದಯ್ಯ, ಆದರೆ ರಾಮ ಸೇತು ಮಾಡಿದಂತಹ ಪ್ರಯತ್ನ ಏನುಂಟು, ಆ ಪ್ರಯತ್ನದಲ್ಲಿ ನಾವು ತೊಡಗಿರತಕ್ಕಂತ ಕಾರ್ಯ ಏನುಂಟು, ಅದಕ್ಕೆ ವಿರುದ್ಧವಾಗಿ ನೀನು ಮಾತಾಡಿದೆ ಅಂತಾದ್ರೆ ಬಿಡ್ಲಿಕ್ಕಿಲ್ಲ. ನಿನ್ನನ್ನು ಮುಖ್ಯ ಹರಿದೆ ನಾನು. ಈಗ ಅರ್ಥ ಆಯ್ತು. ಏನು ಪ್ರಶ್ನಿಸಿದ್ ಯಾಕೆ ಅಂತ ಕೇಳಿದ್ರೆ, ನಾವೆಲ್ಲ ಈ ತರದ ಸ್ವಭಾವದವರು. ಒಂದು ಮಾತೇ ಇಲ್ವಾ, ಏನುಂಟು? ಸಗಣಿ ಹೊತ್ತವರ ಜೊತೆಗಿನ ಸರಸಕ್ಕಿಂತ ಗಂಧ ಹೊತ್ತವರ ಜೊತೆಗಿನ ಗುದ್ದಾಟವೇ ಲೇಸು. ಈಗ ಸಗಣಿ ಹೊತ್ತವರು ಯಾರು? ನಾನು ಅಲ್ಲ, ಸಗಣಿ ಹೊತ್ತವರು ಯಾರೆನ್ನುವುದು ಈ ಪ್ರಸಂಗಕ್ಕೆ ಅನ್ವಯವೇ ಆಗುವುದಿಲ್ಲ. ಅಲ್ಲಲ್ಲ, ಮತ್ತೆ ನೀ ಆ ಮಾತು ಹೇಳಿದ್ಯಲ್ಲ, ಯಾಕೆ ಅಲ್ಲ ಅನ್ವಯ ಆಗುವುದಿಲ್ಲ? ಯಾಕೆ? ಗಂಧ ಹೊತ್ತವ ನೀನು, ಅಷ್ಟು ಮಾತ್ರ ಸಾಕು ನಮಗೆ. ಸಗಣಿ ಹೊತ್ತವರು ಯಾರು ಇಲ್ಲದೆ ಇರುವಾಗ ಮತ್ತೆ ಅದಕ್ಕೆ ಅಸ್ತಿತ್ವ ಎಲ್ಲಿ ಉಂಟು? ಹಾಗಾಗಿ ಸಗಣಿ ಹೊತ್ತವರೊಂದಿಗೆ ಸರಸಕ್ಕೆ ನಾವು ಹೋದವರೆಲ್ಲ. ಗುದ್ದಾಟ ಮಾಡಿದ್ಯಾರಲ್ಲಿ? ನಿನ್ನಲ್ಲಿ. ಹೌದು. ಗುದ್ದಾಟ ಮಾಡುವ ಕಾಲಕ್ಕೆ ನೀನೊಂದು ಸಾಮಾನ್ಯವಾದ ಕಪಿ ಎನ್ನುವ ಹಾಗೆಯೇ ಭಾವಿಸಿ ಮಾತಿಗಿಳಿದದ್ದು. ಈಗ ಹನುಮಂತ ಅಂತ ಒಪ್ಪಿಕೊಳ್ಳಿ. ಮಾತಿನ ಭರದಲ್ಲಿ ಸೇತು ಬಂಧಕ್ಕೆ ಪ್ರತಿಯಾಗಿ ಶರಸೇತು ಮಾಡುತ್ತೇನೆ ಅಂತ ಹೇಳಿ ಹೋದದ್ದು ಹೌದು. ಹೌದು. ಈಗ ನಿಜವಾಗಿ ನೀ ಹನುಮಂತ ಅಂತ ನಾವು ಒಪ್ಪಿಕೊಳ್ಳುತ್ತೇನೆ. ಯಾಕೆ ಅಂತ ಕೇಳಿದ್ರೆ, ಮಹತೋ ಮಹಿಮನಾಗಿ ನೀನು ಬೆಳೆದು ನಿಲ್ತಾ ಇದ್ದಿ. ಮತ್ತೆ ಸಾಧಾರಣವಾದ ಒಂದು ಕಪಿಯಿಂದ ಜಗತ್ತನ್ನು ಮುಕ್ಕುತ್ತೇನೆ, ಹರನನ್ನು ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆ ಅಂತ ಹೇಳಿದ್ರೆ ಅದು ಬಡಿವಾರದ ಮಾತಾಗುತ್ತದೆಯೇ ವಿನಃ ಸತ್ಯಾಂಶ ಅಂತ ಅನ್ನಿಸಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಆದರೂ ನೀನು ನಿಜವಾಗಿ ನಾನು ಆರಾಧಿಸುವ ಹನುಮಂತನೇ ಹೌದು ಎನ್ನುವ ಸತ್ಯ ದರ್ಶನ ಆದರೂ ನನ್ನ ಮಾತಿನಿಂದ ನಾನು ಹಿಂದೆ ಸರಿಯುವುದಕ್ಕಿಲ್ಲ. ಕ್ಷತ್ರಿಯರಾದ ನಮಗೆ ಮಾತೇ ಪ್ರಾಣ ಇದ್ದ ಹಾಗೆ. ಮಾತಿಗಾಗಿ ಪ್ರಾಣ ಬೇಕಾದರೂ ಕೊಡುವುದಕ್ಕೆ ನಾವು ಸಿದ್ಧರಿರುತ್ತೇವೆ, ಮಾತಿಗೆ ತಪ್ಪುವವರಲ್ಲ. ಹಾಗಿದ್ರೆ ನೀನು ಸೇತುವೆಯನ್ನು ಬಲಿತ್ಯ ಆಡಿದ ದೊಡ್ಡ ಶರದಿನಿ ಕಟ್ಟಿದ ಸೇತುವೆ, ದೊಡ್ಡ ಶರದಿನಿ ಕಟ್ಟಿದ ಸೇತುವ ನಿಟ್ಟಿಸಲಾನದನೋ, ಸೇತುವ ನಿಟ್ಟಿಸಲಾನದನೋ. ಪಟ್ಟನೆ ಪಾದದಿ ಮೆಟ್ಟಿ ಮುರಿಯದಿರೆ ಬಿಟ್ಟ ಹನುಮನಹನೇ. ನೀವು ಸೇತುವೆಯನ್ನು ಕಟ್ಟುತ್ತೆ ಅಂತ ಆದ್ರೆ ಅಷ್ಟು ಮಾತ್ರ ಅಲ್ಲ, ಈಗ ಪ್ರತಿಜ್ಞೆ ನಮ್ಮದು ಉಂಟೇ ಉಂಟು. ಕ್ಷತ್ರಿಯರಾದ ನಮಗೆ ಮಾತಿಗಿಂತ ಮೊದಲು ನೆನಪಾಗುವುದು ಪ್ರತಿಜ್ಞೆ. ಅದು ಪ್ರಾಣಿ ಆಗಲಿ ಮನುಷ್ಯರಾಗಲಿ ಯಾರೇ ಆಗಲಿ. ಆದಿತಪ್ಪ, ಈ ಸೇತುವೆಗೆ ಪ್ರತಿಯಾಗಿ ನನ್ನಲ್ಲಿರುವಂತಹ ಅಕ್ಷಯಾಸ್ತ್ರಗಳನ್ನು ಬಳಸಿ ಶರಸೇತುವನ್ನು ನಿರ್ಮಿಸುತ್ತೇನೆ. ನೀನು ನಿರ್ಮಿಸುತ್ತೆ ಅಲ್ಲ? 3 ಬಾರಿ ನಿರ್ಮಿಸ್ತೇನೆ. ನಿರ್ಮಿಸುತ್ತೆ ಅಲ್ವ? ಅದು ಯಾಕೆ 3 ಅಂತ ಕೇಳಬೇಡ. 3 ಯಾಕೆ? ಅದು ನಮ್ಮ ಕ್ಷತ್ರಿಯರಲ್ಲಿ 3 ಅನ್ನೋದು ವಿಶೇಷ. ಯಾವುದೇ ಕಾರ್ಯಕ್ಕೆ 2 ಹೋಗುತ್ತದೆ ಎನ್ನುವ ಕಾರಣಕ್ಕೆ 3ನೇದ್ದು ಅಂತ ಅರ್ಥ ಅಲ್ಲ. 2 ವಿಫಲವಾದ್ರೆ 3ನೇದ್ದು ಅಲ್ಲವೇ ಅಲ್ಲ. ಪ್ರದಕ್ಷಿಣೆ ಬರುವುದಿದ್ರು ನಾವು 3 ಬಾರಿ. ಕ್ಷತ್ರಿಯರಾದವರಿಗೆ 3 ಅಂತ ಹೇಳುವುದು ಪ್ರಧಾನ. ಆ ನೆಲೆಯಲ್ಲಿ 3 ಮಾಡುತ್ತೇನೆ. ಒಂದು ವೇಳೆ ನಾನು ಮಾಡಿದ ಈ ಶರಸೇತುವನ್ನು ಹನುಮಂತನಾದ ನೀನು ಭಗ್ನಗೊಳಿಸುತ್ತೀಯ ಅಂತಾದರೆ ನಾನೊಬ್ಬ ಪಾರ್ಥನಿದ್ದೇನೆ, ಪಾರ್ಥಿವಾಗ್ರಣಿ ಇದ್ದೇನೆ. ಮತ್ತೆ ಶರಸೇತು ಭಗ್ನವಾಗಿ ನನಗೆ ಬದುಕುವುದಕ್ಕೆ ಇಷ್ಟ ಇಲ್ಲ. ಪುನಃ ನಾನು ನನ್ನ ಅರಮನೆಯನ್ನು ನನ್ನ ಅಸ್ತಿತ್ವದಲ್ಲಿಯೂ ಸೇರಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ಇದೇ ಶರಧಿಯ ತಟಾಕದಲ್ಲಿ ಶರ ಮುಖೇನವಾಗಿಯೇ ನಾನು ಅಗ್ನಿಯನ್ನು ಬಲಿತೇನೆ. ಬಲಿದಂತಹ ಅಗ್ನಿಗೆ ಪ್ರದಕ್ಷಿಣೆ ಬಂದು ನನ್ನ ಪ್ರಾಣವನ್ನು ಅಗ್ನಿಗೆ ಅರ್ಪಿಸಿ ನನ್ನ ದೇಹವನ್ನೇ ಕಳೆದುಕೊಳ್ತೇನೆ. ಇದು ನನ್ನ ಪ್ರತಿಜ್ಞೆ. ಆದ್ರೆ ನೀನು ಈ ರೀತಿ ಪ್ರತಿಜ್ಞೆಯನ್ನು ಮಾಡ್ತೀವಿ, ಮಾಡಬಹುದು. ಯಾಕಂದ್ರೆ ಕ್ಷತ್ರಿಯೋಚಿತವಾದಂತಹ ಒಂದು ಪ್ರತಿಜ್ಞೆಯನ್ನು ಮಾಡಿದ್ದಿ. 3 ಬಾರಿ ಸೇತುವೆಯನ್ನು ನಿರ್ಮಾಣ ಮಾಡುತ್ತೇನೆ. ಆಗದಿದ್ರೆ 3 ಬಾರಿ ಸುತ್ತು ಬಂದು ಸಾಯ್ತೇನೆ. ನಾನು ಹೇಳಿದ್ದೆ ಹೇಗೆ? ನೀ ರಾಮನ ಸೇತುವೆಗೆ ಪ್ರತಿಸ್ಪರ್ಧೆಯಾಗಿ ನಿನ್ನ ಸೇತುವೆಯನ್ನು ನಿರ್ಮಾಣ ಮಾಡಿದೆ ಅಂತ ಹೇಳಿದ್ರೆ ಅದನ್ನು ಮುರಿಯದಿದ್ರೆ ದಿಟ್ಟ ಹನುಮನೆ ನಾನು ಅಂತ ಕೇಳಿದ್ದು ನಿನ್ನಲ್ಲಿ. ಹಾಗಾಗಿ ಹೇಳ್ತಾ ಇದ್ದೇನೆ, ನೀ ಹೇಳ್ತೀಯಪ್ಪ ಏನು 3 ಬಾರಿ ಸೇತುವೆಯನ್ನು ನಿರ್ಮಾಣ ಮಾಡ್ತೇನೆ, ಅದನ್ನು ಮುರಿ ಅನ್ನುವುದಾಗಿ. ಹೌದು, 3 ಬಾರಿಯೂ ನನ್ನಲ್ಲಿ ನಾನು ಮುರಿಯಲಿಕ್ಕೆ ವಿಫಲನಾದೆ ಅಂತ ಆದ್ರೆ ನಿನ್ನಾಗೆ ಪ್ರತಿಜ್ಞೆ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲ, ನೀ ಹನುಮಂತ ಹೌದಾರು ಸಾಯುವುದಕ್ಕಿಲ್ಲ, ಚಿರಂಜೀವಿ ಅಲ್ವಾ? ಹೌದು. ಹಾಗಾಗಿ ಹೇಳ್ತಾ ಇರುವುದು, ನೀನಾದ್ರೂ ಅಗ್ನಿಯನ್ನು ನಿರ್ಮಿಸಿಕೊಂಡು ಅಗ್ನಿಯನ್ನು ಪ್ರವೇಶಿಸ್ತೇನೆ ಅನ್ನೋದಾಗಿ ಹೇಳ್ತಿ. ಹೌದು, ನನಗೆ ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಚಿರಂಜೀವಿತ್ವವನ್ನು ಪಡೆದಂತಹ ಹನುಮ ನಾನೇನು ಮಾಡಬೇಕು ಗೊತ್ತುಂಟಾ? ಏನು ಮಾಡ್ತಿ? ನನ್ನ ಪ್ರತಿಜ್ಞೆ ಹೇಗೆ ಉಂಟು ಪ್ರತಿಜ್ಞೆ ಉಂಟು. ಹೇಗೆ? 3 ಬಾರಿಯೂ ನಿನ್ನ ಸೇತುವೆಯನ್ನು ಮುರಿಯಲಿಕ್ಕೆ ಆಗದೆ ಹೋದ್ರೆ ನಿನ್ನ ಕೈಗೊಂದು ಹಗ್ಗ ಕೊಡ್ತೇನೆ, ಒಂದು ಕೈಗೆ ಹಗ್ಗ ಕೊಡ್ತೇನೆ.
ನನ್ನ ಸೊಂಟಕ್ಕೆ ಅದನ್ನು ಕಟ್ಟು, ಹಾ. ಊರೂರು ಕರ್ಕೊಂಡು ಹೋಗು. ನನ್ನನ್ನು ಇದು ಎಲ್ಲ ನಿನ್ನ ಸೇವಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇರ್ತೇನೆ. ನಾನು ಸೋತ್ರೆ ಪ್ರಾಣ ಬಿಡುವುದು, ಹಾ. ಗೆದ್ರೆ ಮಂಗನ ಹಿಡ್ಕೊಂಡು ತಿರುಗುವುದಾ? ಇರ್ಬೇಕು. ಆದ್ರೆ ನನಗೆ ಸಾಯಲಿಕ್ಕೆ ಆಗುದಿಲ್ಲ. ಆಗಲಿಯಪ್ಪ, ಹಾ. ಆಡಿದ ಮಾತಿನ ಪ್ರಕಾರ ಇದು ಸೇತು ಬಂಧ ಮಾಡುವುದಕ್ಕೆ ಸಿದ್ಧನಾಗುತ್ತೇನೆ. ಹಾ. ಹನುಮ, ಹಾ. ತೆಗೆದಿದ್ದೇನೆ ಹಾ. ಕರದಲ್ಲಿರುವಂತಹ ಧನುಸ್ಸು, ಗಾಂಡೀವ ಎನ್ನುವ ಹಾಗೆ ಇದಕ್ಕೆ ಹೆಸರು. ಊರಿದ್ದೇನೆ ನೆಲಕ್ಕೆ, ಹಾ. ಸಿಂಜನೆಯನ್ನು ಭದ್ರಪಡಿಸಿದ್ದೇನೆ. ಕರದಿಂದ ಅಕ್ಷಯ ಸಹಾಯಕಗಳನ್ನು ತೆಗೆದು ಕಾಣುವ ಈ ದಡದಿಂದ ಆ ದಡದವರೆಗೆ ಶರಮುಖೇನವಾಗಿ ಶರಸೇತುವನ್ನು ಬಲಿತೇನೆ. ನೋಡು ನೋಡು ನೋಡು. ಎಂದ ನುಡಿಕೆ ಬಂದು ಪಾರ್ಥನು ಸಂಧಿಸಿ ಶರದಲ್ಲಿ ಬಂಧಿಸಿ ಸೇತುವ. ಎಂದ ನುಡಿ ಕೇಳ್ದಂದು ಪಾರ್ಥನು ಸಂಧಿಸಿ ಶರದಲ್ಲಿ ಬಂಧಿಸಿ ಸೇತುವ. ತೈ ತೈ ತದಿನದೆ ತದಿನ ತೋದೆ ತದಿನ ತಯ. ಹನುಮ, ಸೇತುವೆಯನ್ನು ಬಾಣದ ಮುಖೇನ ನಿರ್ಮಾಣ ಮಾಡಿದ್ದೀಯ. ಒಂದು ಬಾರಿ ನಿರ್ಮಾಣ ಮಾಡಿದ್ದೇನೆ. ಒಂದು ಮೊದಲನೇ ಪ್ರಯತ್ನ ಇದು. ಇದನ್ನು ತಡಿಲಿಕ್ಕೆ ಆಗುದಿಲ್ಲ. ನನ್ನದಾದಂತ ಎಡಕಾಲಿನ ಹೆಬ್ಬೆರಳ ಮುಖೇನವಾಗಿ ರಾಮನಾಮ ಸ್ಮರಣೆಯನ್ನು ಮಾಡುತ್ತಾ ಜೈ ಶ್ರೀರಾಮ್ ಮುರಿದಿದ್ದೇನೆ. ನೋಡು, ಒಂದು ಹೋದ್ರೆ ಏನಾಯ್ತು? ಎರಡನೆಯ ಬಾರಿ ಸೇತುವೆಯನ್ನು ಬಲಿದಿದ್ದೇನೆ. ಸಾಧ್ಯ ಆದ್ರೂ ಮುರಿ ನೋಡುವ.
ನೋಡಿದ್ಯಲ್ಲ? ಹೌದು. ಆ ಸೇತುವೆ ಮುರಿದು ಹೋಗಿದೆ ನೋಡಲಿ. ಎರಡು ಹೋಯಿತು ಅಂತಾದ್ರೆ ಹೋದದ್ದಕ್ಕಾಗಿ ಯೋಚಿಸುವಂತಹ ಕ್ಷತ್ರಿಯ ವೀರರು ನಾವು ಅಲ್ಲವೇ ಅಲ್ಲ. ಮುಂದಿರುವುದನ್ನು ಹೇಗೆ ನಾವು ಬಳಸಿಕೊಳ್ಳಬೇಕಾಗುತ್ತದೆ ಅಂತ ಯೋಚಿಸುವವರು. ಇದು ಈ ಹಿಂದೆ ಬಲಿದಂತ ಸೇತುಗಿಂತ ಭದ್ರವಾಗಿ ಅಕ್ಷಯ ಸಾಯಕವನ್ನು ಬಳಸಿ ಮೂರನೆಯ ಸೇತುವನ್ನು ಬಲಿತೇನೆ. ನೋಡು ನೋಡು ನೋಡು. ಮತ್ತೆ ತೆರಳಿ ಮಹತ್ತರ ಶರಮಯ, ಮತ್ತೆ ತೆರಳಿ ಮಹತ್ತರ ಶರಮಯ ಉತ್ತಮ ಸೇತುವ ಪಾತನು ರಚಿಸಲು, ಉತ್ತಮ ಸೇತುವ ಪಾತನು ರಚಿಸಲು ಸದೃಢವಾಗಿದೆ ಅಂತ ನೀನು ಭಾವಿಸಿಕೊಳ್ಬಹುದು. ಆದ್ರೆ ನನ್ನಲ್ಲಿ ರಾಮನಾಮ ಉಂಟು. ರಾಮನಾಮವನ್ನು ಜಪಿಸುತ್ತಾ ಇದು ಮೂರನೇ ಬಾರಿಗೆ ನಿರ್ಮಾಣ ಮಾಡಿದಂತ ಸೇತುವೆಯನ್ನು ಎಡಕಾಲಿನಿಂದ ಮುಗಿಸಿದ್ದೇನೆ. ರಾಮ ರಾಮ ರಾಮ. ಎಲೆ ಮಾನವನೇ ಸಲಕೈ ಚಳಕದಿ ಬಲಿತಿಯ ಸೇತುವನೇದಾಯ್ತು. ಎಲೆ ಮಾನವನೇ ಸಲಕೈ ಚಳಕದಿ, ಎಲೆ ಮಾನವನೇ ಸಲಕೈ ಚಳಕದಿ ಬಲಿದಿಯ ಸೇತುವದೇನಾಯ್ತು. ಅದು ಬಲಿದಿಯ ಸೇತುವದೇನಾಯ್ತು. ಬಲಿ ಮುಖರೈ ನಾವು ಬಲು ಭಟರೈ ನೀವು, ಬಲಿ ಮುಖರೈ ನಾವು ಬಲಿ ಮುಖರೈ ನಾವು ಬಲು ಭಟರೈ ನೀವು, ಬಲು ಭಟರೈ ನೀವು. ಸಲುವುದ ನಿಮಗೆ ಪೌರುಷವು, ಸಲುವುದ ನಿಮಗೆ ಪೌರುಷವು. ಎಲೆ ಮಾನವನಿ ಸಲಕೈ ಚಳಕದಿ ಬಲಿದಿಯ ಸೇತುವದೇನಾಯ್ತು. ಎಲೆ ಮಾನವನಿ ಚಳಕದಿ ಗೈದಿಹ ಬಲಿದಿಹ ಸೇತುವದೇನಾಯ್ತು, ಅದು ಬಿದ್ದು ಹೋಯ್ತು. ಮೂರನೇ ಸಲವು ನೀನು ಕಟ್ಟಿದಂತ ಸದೃಢವಾದಂತ ಬಾಣದ ಸೇತುವೆಯನ್ನು ಮುರಿದು ಹಾಕಿದ್ದಾನೆ. ಇನ್ನಾದ್ರೂ ಅರ್ಥ ಆಗ್ಬೇಕು ನಿನಗೆ. ಹನುಮಂತಂತ ನೀನು ಆವಾಗಲೇ ಒಪ್ಪಿಕೊಂಡಿದ್ದೀಯ, ಅದಲ್ಲ. ನಮ್ಮನ್ನು ಏನಂತಲ್ಲ ಹಂಗಿಸಿದ್ದಿ ನೀನು. ಮುಖ ಉಬ್ಬಿದ ಕಾರಣದಿಂದ ನಾವು ಬಲಿಮುಖರಲ್ವಾ. ನಮಗೆ ಅಹಂಕಾರ ಹೆಚ್ಚು, ನಿಮಗೆ ಅಹಂಕಾರ ಕಡಿಮೆಯಾ? ಈಗ ಅಹಂಕಾರದ ಪ್ರತೀಕವಾಗಿ ನಿರ್ಮಿಸಿದಂತ ಸೇತುವೆ ಮೂರನ್ನು ನಾನು ಮುರಿದು ಹಾಕಿದ್ದೇನೆ. ಯಾಕೆ ತಲೆ ಅಡಿಯಾಕೆ ಇದ್ದಾಕೆ? ಮಾಡಿದ ಪ್ರತಿಜ್ಞೆ ನೆನಪುಂಟಲ್ವ ನಿನಗೆ? ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಬೇಕಲ್ವಾ? ಇನ್ನು ಅಗ್ನಿಯನ್ನು ಪ್ರವೇಶ ಮಾಡಬೇಕು ಅಂತಲ್ವ ನೀನು ಚಿಂತಿಸುವುದು? ಆಡಿದ ಮಾತನು ಆಡಿದ ಭಾಷೆಯ ಮಾಡಲು ನಿನ್ನಲ್ಲಿ ಗುಡದಿದ್ದರೆ ನಡೆಬೇಗ. ಆಡಿದ ಭಾಷೆಯ ಮಾಡಲು ನಿನ್ನಲ್ಲಿ ಗುಡದಿದ್ದರೆ ನಡೆಬೇಗ, ಕೂಡದಿದ್ದರೆ ನಡೆಬೇಗ. ಕಾಡೆನು ನಿನ್ನನು ಹೇಡಿ ಪಡೆನು ತಲೆ, ಕಾಡೆನು ನಿನ್ನನು ಹೇಡಿ ಪಡೆನು ತಲೆ, ಹೇಡಿ ಪಡೆನು ತಲೆ. ಕೂಡಜರದ ನಾದರ ನಾಗ, ಕೂಡಜರದ ನಾದನ ನಾಗ. ಎಲೆ ಮಾನವನಿ ಸಲಕೈ ಚಳ
ಓ ಅರ್ಜುನ, ಇಲ್ಲಿ ಬೇರೆ ಯಾರು ಇಲ್ಲ, ನಾನು ನೀನು ಬಿಟ್ರೆ ಯಾರು ಇಲ್ಲ ಈ ಸಮುದ್ರದ ತಟದಲ್ಲಿ. ನೀನು ಆಡಿದ ಮಾತನ್ನು ಈಡೇರಿಸಬೇಕು ಅಂತ ನಾನು ಹೇಳುವುದಲ್ಲ. ಅಗ್ನಿ ಪ್ರವೇಶ ನನ್ನ ಕಣ್ಣ ಮುಂದೆ ಆದರೆ ನಾಳೆ ನಿನ್ನದಾದಂಥ ಹಸ್ತಿನಾವತಿಗೋ ಮತ್ತೊಂದೆಡೆಗೋ ಹೋಗಿ ವರ್ತಮಾನವನ್ನು ತಿಳಿಸುವ ಸಂದರ್ಭದಲ್ಲಿ ಈಗ ನಾನಿಲ್ಲ. ಹಾಗಾಗಿ ಹೇಳ್ತಾ ಇರುವುದು, ಹೆಚ್ಚಿಗೆ ಆಲೋಚನೆ ಮಾಡಬೇಡ. ಯಾರಿಗೂ ಗೊತ್ತಿಲ್ಲ, ನನಗೂ ನಿನಗೂ ಬಿಟ್ಟರೆ ಬೇರೆ ಯಾರಿಗೂ ಈ ವಿಷಯವೇ ಗೊತ್ತಿಲ್ಲ. ನೀನು ಅಗ್ನಿ ಪ್ರವೇಶ ಮಾಡಬೇಕಾದಂಥ ಅವಶ್ಯಕತೆ ಖಂಡಿತಕ್ಕೂ ಇಲ್ಲ. ಅದರಿಂದ ಹೇಳ್ತಾ ಇದ್ದೇನೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ತಲೆಗೆ ಮುಸುಕು ಹಾಕ್ಕೊಂಡು ಇಲ್ಲಿಂದ ಈ ಜಾಗವನ್ನು ಬಿಟ್ಟು ಆದಷ್ಟು ಶೀಘ್ರದಲ್ಲಿ ನೀನು ಮುಂದಕ್ಕೆ ಹೋಗಪ್ಪ. ಹೋಗು 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 ಹೋಗು. ಅಕ್ಕಟಕ್ಕಟ ಇಂತೆಂದು ಹನುಮಂತ ಕಡುಪಂತದಿ ಜರೆಯಲು ಏನಾಗಿ ಹೋಯಿತು? ಇಂತೆಂದು ಹನುಮಂತ ಕಡುಪಂತದಿ ಜರೆಯಲು ಛೇ ಛೇ ಛೇ. ಕೇಳುತ್ತ ಇಂದ್ರ ಕುಮಾರ ಪಂತವ ಈ ಕಪಿಯೊಳು ತಾನೆಂತು ಗೈದೆನೆನುತ್ತಲೇ. ಯಾಕೆ ಪಂಥ ಮಾಡಿದನಪ್ಪ? ಪಂತವ ಈ ಕಪಿಯೊಳು ತಾನೆಂತು ಗೈದೆನೆನುತ್ತ ಅಕಟಕಟೆನುತ್ತ ಮರುಗಿದನು. ಅಕಟಕಟ ಏತ ಕಿವನಲ್ಲಿ ಅಕಟಕಟ ಏತ ಕಿವನಲ್ಲಿ ಸೊಕ್ಕಿ ಪಂತವ ಗೈದೆ ನಿಂದಿಲೆ. ಸೊಕ್ಕಿ ಪಂತವ ಗೈದೆ ನಿಂದಿಲೆ. ಮಕ್ಕಳಾಟಿಕೆ ಮುಂದುವರಿದುದೇ. ಮಕ್ಕಳಾಟಿಕೆ ಮುಂದುವರಿದುದೇ. ಹಕ್ಕಿದರನ ಭಯವು ಮಾಡ್ಪುದೇ. ಹಕ್ಕಿದರನ ಭಯವು ಮಾಡ್ಪುದೇ. ಸಾಕು ತನ್ನಯ ಬಾಳ್ವೆಗಿ ಪರಿ. ಸಾಕು ತನ್ನಯ ಬಾಳ್ವೆಗಿ ಪರಿ. ಗುಣೈಕ ಕಪಿಯೊಳು ಸೋತು ಮೈಸಿರಿಯೇ. ಓಡಿ ಕಳೆವೆನು ನೂಕಿ ಕಳೆವೆನು. ಅಗ್ನಿಯಲಿತನು ಲೋಕ ನೋಡಲಿ ಎನ್ನುತ್ತ ನಿಂದನು. ಲೋಕ ನೋಡಲಿ ಎನ್ನುತ್ತ ನಿಂದನು. ಅಕಟ ಕಾಲಿಡುವ ಮುನ್ನ ಕಣ್ಣಿಡು ಎನ್ನುವ ಹಾಗೆ ಪ್ರಾಜ್ಞರಾಡಿದ ಮಾತು ಈಗ ನನ್ನ ಜೀವನದಲ್ಲಿ ಅರ್ಥವಾಗುತ್ತಾ ಉಂಟು. ಹೊರಟದ್ದು ಯಾವ ಉದ್ದೇಶದಿಂದ ಅಂತ ಕೇಳಿದ್ರೆ, ಹೊರಟು ಬಂದ ಉದ್ದೇಶವನ್ನೇ ಸಂಪೂರ್ಣವಾಗಿ ಮರೆಮಾಚುವಲ್ಲಿಯವರೆಗೆ ಪ್ರಸಂಗವನ್ನು ತಂದು ನಿಲ್ಲಿಸಿದೆ ಅಂತ. ಆವತ್ತು ಧನುರ್ಬಾಣವನ್ನು ಧರಿಸಿದ್ದು ನಾನು ಬ್ರಾಹ್ಮಣರನ್ನು ರಕ್ಷಿಸುವುದಕ್ಕೆ ಬೇಕಾಗಿ. ಅದರಲ್ಲಿ ಆದರೂ ಒಂದು ಸಾರ್ಥಕತೆ ಇತ್ತು. ಕಲ್ಯಾಣ ಮಸ್ತು ಎನ್ನುವ ಹಾಗೆ ಹಾಡುವುದಕ್ಕೂ ಹೊಗಳುವುದಕ್ಕೂ ಒಂದು ಆಸ್ಪದವಿತ್ತು. ಅಂದು ನಾನು ಧನುರ್ಬಾಣವನ್ನು ಹಿಡಿದದ್ದರಿಂದ ಈ ಪ್ರಸಂಗ ಉಂಟಾಯಿತು. ಇಂದು ನಾನು ಧನುರ್ಬಾಣವನ್ನು ಧರಿಸಿದ್ದರಿಂದ ಜೀವನ ಯಾತ್ರೆಯನ್ನೇ ಮುಗಿಸಬೇಕಾದ ಸನ್ನಿವೇಶ ಬಂತು. ತೀರ್ಥಯಾತ್ರೆಗೆ ಅಂತ ಬಂದವನು ದೇವರನ್ನು ದರ್ಶಿಸಿ ಮತ್ತೆ ಹೋಗಿ ಸೇರಬೇಕಾದಂತಹ ಮೂಲ ಸಂಸ್ಥಾನವನ್ನೇ ಸೇರುವುದಕ್ಕಾಗಿ ನಾನು ಹವಣಿಸಿದ್ದು ಹೌದು ಅಂತಾಗಿದ್ದರೆ ಪಾರ್ಥನಿಗೂ ಒಂದು ಬದುಕು ಉಂಟಾಗುತ್ತಾ ಇತ್ತು. ಸಾಮಾನ್ಯವಾದ ಒಂದು ಕಪಿ ಎನ್ನುವ ಹಾಗೆ ಭಾವಿಸಿ ತ್ರೇತಾಯುಗದ ಹನುಮಂತನೇ ಎನ್ನುವ ಹಾಗೆ ನಾನು ತಪ್ಪಾಗಿ
ಅರ್ಥವೇ ಮಾಡಿಕೊಳ್ಳದೆ ಪಂಥವನ್ನು ಕೊಡುವುದಕ್ಕೆ ಮುಂದಾದೆ. ಯಾಕೆ ರಾಮಸೇತುವೆಗೆ ಪ್ರತಿಯಾಗಿ ಶರಸೇತು ಮಾಡಬೇಕೆನ್ನುವ ಹಾಗೆ ನನ್ನೊಳಗೊಂದು ಧಾರ್ಷ್ಟ್ಯ ಉಂಟಾಯಿತು ಎನ್ನುವುದು ನನಗೆ ಅರ್ಥವಾಗುವುದಿಲ್ಲ. ಬಹುಶಃ ಕೆಡುವ ಕಾಲಕ್ಕೆ ಬುದ್ಧಿ ಇಲ್ಲ ಎನ್ನುವ ಹಾಗೆ ಪ್ರಾಜ್ಞರಾಡಿದ ಮಾತು ಅದೂ ನನ್ನ ಜೀವನದಲ್ಲಿ ಅನ್ವರ್ಥವಾಗುತ್ತಾ ಇದೆ. ಯಾಕೆ ಹೀಗೆಲ್ಲ ಮಾಡಿದೆ? ಪ್ರತಿಜ್ಞಾಬದ್ಧನಾದೆ, ಒಂದು ವೇಳೆ ಈ ಶರಸೇತುವನ್ನು ನೀನು ಭಗ್ನಗೊಳಿಸಿದೆ ಅಂತಾದರೆ 3 ಬಾರಿ ಪ್ರದಕ್ಷಿಣೆ ಬಂದು ಅಗ್ನಿಕುಂಡಕ್ಕೆ ನನ್ನ ದೇಹವನ್ನು ಅರ್ಪಿಸಿಕೊಂಡು ಪ್ರಾಣತ್ಯಾಗ ಮಾಡುತ್ತೇನೆ ಎನ್ನುವ ಹಾಗೆ. ಈಗ ಹನುಮಂತ ಆಡ್ತಾನೆ, ನೀನು ಸಾಯುವುದು ನನ್ನ ಉದ್ದೇಶವಲ್ಲ, ಎಲ್ಲಿಯಾದರೂ ಹೋಗಿ ಬದುಕು ಎನ್ನುವ ಹಾಗೆ. ಒಂದು ಮಂಗನಿಂದ ಪ್ರಾಣಭಿಕ್ಷೆಯನ್ನು ಬೇಡಿಕೊಂಡು ನಾನು ಬದುಕಬೇಕಾದ ಅನಿವಾರ್ಯತೆ ಉಂಟು? ಮಾತಿಗಾಗಿ ಪ್ರಾಣತ್ಯಾಗಕ್ಕೂ ಮುಂದಾದಂತಹ ಸಾವಿರ ಅರಸು ಮಕ್ಕಳ ಕಥೆಯನ್ನು ಕೇಳಿಕೊಂಡು ಬೆಳೆದವನು ಈ ಪಾರ್ಥ. ಹಾಗಾದರೆ ಇಂದು ಇದ್ದು ನಾಳೆ ಹೋಗುವಂತಹ ಈ ದೇಹವನ್ನು ನಂಬಿ ಕೊಟ್ಟ ಮಾತಿಗೆ ತಪ್ಪುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದರೆ ಇಷ್ಟೆಲ್ಲ ಆದದ್ದು ಯಾಕೆ ಅಂತ ಕೇಳಿದರೆ, ನನ್ನೊಳಗಿರುವಂತಹ ಅಹಂಕಾರ, ನಾನು ಪರಮಾತ್ಮನೇ ಸರ್ವತ್ರ ಇದ್ದಾನೆ, ಸರ್ವಾಂತರ್ಯಾಮಿಯಾಗಿದ್ದಾನೆ, ಸರ್ವ ಕಾರ್ಯಕ್ಕೂ ಪ್ರೇರಕನಾಗಿದ್ದಾನೆ ಎನ್ನುವ ಸತ್ಯವನ್ನು ಅರ್ಥ ಮಾಡಿಕೊಳ್ಳದೆ, ಕೃಷ್ಣನನ್ನು ನೆನಪಿಸಿಕೊಳ್ಳದೆ ಈ ಕಾರ್ಯ ಮಾಡಿದ್ದರಿಂದ ಈ ಹೊತ್ತು ಇಷ್ಟ ಆಯಿತು. ಹಾಗಂತ ಸಾಯುವ ಮೊದಲಾದರೂ ಕೃಷ್ಣನಾಮ ಸ್ಮರಣೆಯನ್ನು ಮಾಡಿ ಸತ್ತೆ ಅಂತಾದರೆ ಬಹುಶಃ ಮುಂದಿನ ಜನ್ಮದಲ್ಲಿ ಆದರೂ ನನ್ನೊಳಗೊಂದಿಷ್ಟು ವಿವೇಕ ಜಾಗೃತವಾಗಬಹುದು ಏನು. ಹಾಗಾಗಿ ಕೃಷ್ಣ ಮುಕುಂದ ಮುರಾರಿ ಎನ್ನುವ ಹಾಗೆ ಪ್ರಾರ್ಥಿಸುತ್ತಾ ಬಾಣವನ್ನು ತೆಗೆದು ಅಗ್ನಿಕುಂಡವನ್ನು ರಚಿಸಿದ್ದೇನೆ. 3 ಬಾರಿ ಪ್ರದಕ್ಷಿಣೆಯನ್ನು ಬಂದು ಈ ದೇಹವನ್ನು ಪಂಚಭೂತಗಳಲ್ಲಿ ಒಂದಾದಂತಹ ಅಗ್ನಿಗೆ ಸಮರ್ಪಿಸಿಕೊಂಡು ಪಾರ್ಥನ ಜೀವನದ ಅಧ್ಯಾಯವನ್ನು ಮುಗಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ಹಾಗಾಗಿ ಮೆಲ್ಲನೆ ಈ ಕುಂಡಕ್ಕೆ ಪ್ರದಕ್ಷಿಣೆ ಬರುವುದಕ್ಕೆ ತೊಡಗುತ್ತೇನೆ. ನೋಡೋಣ ಏನಾಗುತ್ತೆ. ಹಾರಿದೆ ಪೆನೆನುತ ಅಗ್ನಿಯ, ಹಾರಿದೆ ಪೆನಗ್ನಿಯನುತ ಮನವಾರೆ ನಿಂದಿರೆ, ವೃದ್ಧ ವಿಪ್ರಾಕಾರದಲ್ಲಿ ಹರಿಬಂದು, ವೃದ್ಧ ವಿಪ್ರಾಕಾರದಲ್ಲಿ ಹರಿಬಂದು ನುಡಿದ ಇದೇನೆನುತ್ತಲೇ ಕೃಷ್ಣನಾದಂಥ ನನ್ನ ಜೀವನದಲ್ಲಿ ದಿನಕ್ಕೊಂದು ಘಟನೆ. ಹಾಗೆ ಈರುವ ಭಕ್ತರಲ್ಲಿ ಸಂಭಾಷಣೆಯಾಗಿ ಪಂಥಾಹವನಕ್ಕೆ ಒಡ್ಡಿದ್ದಾರೆ ಅಂತಾದರೆ ಇಬ್ಬರನ್ನು ರಕ್ಷಣೆ ಮಾಡುವಂತ ನನಗಲ್ಲೋ ಜವಾಬ್ದಾರಿ. ಅದಕ್ಕಾಗಿ ಪುಣ್ಯಕ್ಷೇತ್ರವಾದಂಥ ರಾಮೇಶ್ವರದಲ್ಲಿ ಇಬ್ಬರು ಪಂಥಾಹವನವನ್ನು ಮಾಡಿದ್ದಾರೆ. ಆದರೆ ಇವರಿಗೆ ಅಹಂಕಾರ ಅಂತ ಹೇಳೋಕ್ಕಿಂತಲೂ ಇವರಿಗೆ ನನ್ನಲ್ಲಿರುವಂತಹ ಭಕ್ತಿಯೇ ಪ್ರಾಮುಖ್ಯತೆ ಆಗಿದೆ. ಅದಕ್ಕಾಗಿ ಮನೋವೇಗದಲ್ಲಿ ಆ ಪುಣ್ಯಕ್ಷೇತ್ರಕ್ಕೆ ಹೋಗ್ತೇನಂತೆ. ಅಯ್ಯ ನಿಲ್ಲಯ್ಯ ನಿಲ್ಲಯ್ಯ, ಬ್ರಾಹ್ಮಣೋತ್ತಮರು ಸ್ವಲ್ಪ ನಿಲ್ಲು. ಆಗಲಿ ಸ್ವಾಮಿ. ಯಾಕಂದ್ರೆ ಧರ್ಮಕ್ಕಾಗಿ ಜೀವನ ಇರುವಂತಹದ್ದು. ಮೊದಲಾಗಿ ನಿಮಗೆ ವಂದಿಸಿಕೊಳ್ತಾ ಇದ್ದೇನೆ ಸ್ವಾಮಿ. ಸರಿ, ಧರ್ಮಕ್ಕಾಗಿ ಜೀವ ಇರುವಂತಹದ್ದು, ಆತ್ಮಹತ್ಯೆಗಾಗಿ ಅಲ್ಲ. ಅದಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಅಧಿಕಾರ ಯಾರಿಗೂ ಇಲ್ಲ. ಅದಕ್ಕಾಗಿ ಯಾಕೆ, ಏನಾಗಿದೆ, ನಿಮ್ಮಲ್ಲಿ ಏನಾಗಿದೆ ಅದು ಬೇಕೀಗ ನನಗೆ. ಏನಿದು ನಿಮ್ಮಲ್ಲಿ ಸಂವಾದ, ಏನಿದು ನಿಮ್ಮಲ್ಲಿ ಸಂವಾದ, ಸಾಕಯ್ಯ ತಡೆಯಿರಿ, ಸಾಕಯ್ಯ ತಡೆಯಿರಿ, ನಾನು ಕೇಳಿಕೊಂಡ ಬೇನದ, ಸಾಕಯ್ಯ ತಡೆಯಿರಿ, ತಾನು ಕೇಳಿಕೊಂಡ ಬೇನದ. ನೀನದೇ ಅಗ್ನಿಯನು ಮನದಲ್ಲಿ ಮೌನವಿಲ್ಲದೆ ಹಾರಿದ ಪೇ, ನೀನದೇ ಅಗ್ನಿಯನು ಮನದಲ್ಲಿ ಮೌನವಿಲ್ಲದೆ ಹಾರಿದ ಪೇಳಿ ನಿರೋಧವನಾರು ಮಾಡ್ಪರ್ ಮಾನವರೊಳು ಅಕಟ ಸುಮ್ಮನೆ. ಏನಿದು ನಿಮ್ಮಲ್ಲಿ ಸಂವಾದ, ಏನಿದು ನಿಮ್ಮಲ್ಲಿ ಸಂವಾದ.
ಅಂದ್ರೆ ಒಂದು ಸಂತೋಷ ಉಂಟು ಸ್ವಾಮಿ. ದೂರದಿಂದ ನಾನು ನೋಡ್ತಾ ಇದ್ದೇನೆ, ಈ ದೇವಸ್ಥಾನದ ಪುರೋಹಿತ ನಾನು, ವೃದ್ಧಾಪ್ಯ ಬಂದಿದೆ ನನಗೆ ಈಗ. ಓ, ನೀವು ಈ ದೇವಸ್ಥಾನದ ಪುರೋಹಿತರು. ನಿಮ್ಮಿಬ್ಬರನ್ನು ದೂರದಲ್ಲಿ ನೋಡ್ತಾ ಇರುವಾಗ ಒಂದೇ ಸಮನೆ ಮಾತಾಡ್ತಾ ಇದ್ದೀರಿ. ಮಾತು ಹೆಚ್ಚಾಯಿತು ಅಂತ ಈಗ ಇಲ್ಲ, ಮಾತು ಹೆಚ್ಚಾದಕ್ಕಿಂತಲೂ ಮಾಡುವ ಕಾರ್ಯವನ್ನು ನೋಡಬೇಕಾಗ್ತದೆ. ಈಗ ಅಗ್ನಿ ಪ್ರತಿಷ್ಠಾಪನೆ ಮಾಡಿದೆ ಅಂತ ಆದ್ರೆ ಅಗ್ನಿಯನ್ನ ತಂದು ಹಾಕುವಂತ ರೀತಿ ಬೇರೆ, ಮಂತ್ರಾಸ್ತ್ರದಿಂದ ಅಗ್ನಿಯನ್ನ ಪ್ರತಿಷ್ಠಾಪನೆ ಆಗುವಂತ ರೀತಿ ಬೇರೆ. ಬೆಂಕಿ ಮಳೆ ಎಲ್ಲ ನಮ್ಮಲ್ಲೇ ಉಂಟು. ನೀನು ಮಂತ್ರಾಸ್ತ್ರದಿಂದ ಅಗ್ನಿಯನ್ನ ಪ್ರತಿಷ್ಠಾಪಿಸಿದಿ, ಆಗ್ನೇಯಾಸ್ತ್ರ ಬಳಸಿದ್ದೇನೆ. ಅದಕ್ಕಾಗಿ ಕಾರಣ ಏನು? ಅಗ್ನಿಗೆ ಹಾರುವಂತ ಒಂದು ದುರಂತ ಕಥೆ ನಿನ್ನಲ್ಲಿ ಏನಾಗಿದೆ? ನಾನು ಸಾಯುವುದಕ್ಕೆ ನೀವೇ ಕಾರಣ ಸ್ವಾಮಿ. ಯಾಕೆ? ನೀವು ಅಂದ್ರೆ ನಿಮ್ಮಂತವರು ಅಂತ. ಯಾಕೆ ಅಲ್ಲ, ನನ್ನಿಂದ ಯಾರು ಸತ್ತದ್ದಿಲ್ಲ ಇಲ್ಲಿವರೆಗೆ. ಯಾವಾಗ ಬ್ರಾಹ್ಮಣರು ಕಲ್ಯಾಣ ವಸ್ತು ಅಂತ ಪ್ರಸಂಗದ ಆರಂಭಕ್ಕೊಂದು ಮುನ್ನುಡಿ ಬರೆದ್ರು, ಈಗ ಸಾಯುವ ಕಾಲಕ್ಕೂ ಬ್ರಾಹ್ಮಣರ ದರ್ಶನ ಆಯ್ತಲ್ಲ, ಒಂದು ಸಮಾಧಾನವೂ ಉಂಟು. ಹಾಗಲ್ಲ, ಕಲ್ಯಾಣವನ್ನು ಹೇಳಿದ್ದಾರೆ, ಆ ಪ್ರಕಾರ ನೀನು ನಡೆದುಕೊಂಡ್ರೆ ಮಾತ್ರ ಕಲ್ಯಾಣ ಆಗುವುದು. ಅದ್ರಿಂದ ಅಹಂಕಾರದಿಂದ ಮುಂದೊತ್ತಿ ಹೋದ್ರೆ ಕಲ್ಯಾಣ ಆಗುದು ದುರಂತ ಆಗುವಂತ. ಬ್ರಾಹ್ಮಣರೇ, 2 ಸುತ್ತಾಯ್ತು, 1 ಸುತ್ತು ಬೇಡ, 1 ಸುತ್ತು ಕಮ್ಮಿ ಆದ್ರೂ ಅಡ್ಡಿಲ್ಲ, ಹಾರಬಾರದು. ಈಗ ನೀನು ಹಾರಬಾರದಂತ ಹೇಳುವಂತ ನಾನು ಈ ಸಮಸ್ಯೆ ಏನಂತ ಕೇಳಬೇಕಲ್ಲ. ನಿಮ್ಮಲ್ಲಿ ಆದಂತ ಸಮಸ್ಯೆ ದೂರದಲ್ಲಿ ಒಂದು ಕಪಿ ಉಂಟು ಅಲ್ಲ, ಹೇಳಬಹುದಿತ್ತು ಸ್ವಾಮಿ. ಸಾಯುವವ ಸಮಸ್ಯೆಯನ್ನು ಹೇಳಿ ಏನು ಪರಿಹಾರ ಸಿಗುವುದಕ್ಕೆ ಸಾಧ್ಯ ಅಂತ. ಪರಿಹಾರ ಸಿಗ್ತದೆ, ಯಾಕೆ ಗೊತ್ತಾ? ಸಾಯುವಾಗಲೂ ಹೇಳಿದ್ದಾರೆ ಪ್ರಾಜ್ಞರಾದರು. ಏನ್ ಹೇಳಿದ್ದಾರೆ? 10 ಎಣಿಸ್ಬೇಕಂತೆ ಅವ, ಆವಾಗ ಅವನ ಮನಸ್ಸು ಪರಿವರ್ತನೆ ಆಗ್ತದೆ. ನಾನು ಅದಕ್ಕೆ ಎಣಿಸುವುದು ಬಿಟ್ಟು ಹಾರುವುದಕ್ಕೆ ಸಿದ್ಧ. ಬೇಡ, ನಾನು ಹೇಳ್ತಾ ಇದ್ದೇನೆ, ವೃದ್ಧ ಬ್ರಾಹ್ಮಣ, ಇನ್ನು ಬಹುಕಾಲ ಬದುಕುವುದಿಲ್ಲ ನಾನು. ಹಾಗಾಗಿ ನಿನ್ನಂತವರು ಸಾಯುವುದು ನನಗೆ ನೋಡೋಕೆ ಇಷ್ಟ ಇಲ್ಲ. ನಿಮ್ಮ ಕುರಿತಾಗಿ ನಿಜವಾಗಿ ಗೌರವ ಉಂಟು ಸ್ವಾಮಿ. ಹಾಗಾಗಿ ಪ್ರದಕ್ಷಿಣೆ ಬರುವುದನ್ನು ಅಲ್ಲಿಗೆ ನಿಲ್ಲಿಸಿದ್ದೇನೆ. ಈಗ ಸಾಯುವ ಕಾಲಕ್ಕೆ ನನ್ನ ಸ್ಥಿತಿ ಏನು ಎನ್ನುವುದು ಹಾಗೆ ನೀವು ತಿಳಿಯುವ ಹಂಬಲ ವ್ಯಕ್ತಪಡಿಸ್ತೀರಿ ಅಂತ ಆದ್ರೆ ಏನು ಬೇಕಲ್ಲ. ಸಾಯುವಾಗ ಸತ್ಯ ಹೇಳಬೇಕು ಎನ್ನುವಂತಹ ಮಾತು ಉಂಟಂತೆ, ಮತ್ತೆ ಹೇಳುವುದಕ್ಕೆ ಅವಕಾಶ ಎಲ್ಲಿ ಉಂಟು ಅಂತ. ಆಗಲಿ ಸ್ವಾಮಿ, ಹೇಳಬೇಕು ನಿನಗೆ. ನಾನು ಪೃಥಾನಂದನಾದ ಮಧ್ಯಮ ಪಾಂಡವಿ ಪಾರ್ಥ ಅಂತ. ನೀವು ಕೇಳಿದ್ದೇನಲ್ಲ, ನಾನು ದ್ರೌಪದಿ ಸಂಯವರಕ್ಕೆ ಬಂದಾಗ ನಿನ್ನನ್ನು ನೋಡಿದೆ. ನೋಡಿದಂತ ಅನುಭವ ಉಂಟು. ದ್ರೌಪದಿ ಸ್ವಯಂವರಕ್ಕೆ ಬಂದ ಬ್ರಾಹ್ಮಣರಲ್ಲಿ ನೀವು ಒಬ್ಬರ. ಬ್ರಾಹ್ಮಣರಿಗೆ ಮತ್ತೆಂತ ಕೆಲಸ? ಎಲ್ಲಿ ಒಳ್ಳೆ ಕಾರ್ಯ ಅಲ್ಲಿ ಹೋಗುವಂತದ್ದು. ಹೌದು, ಅದು ಒಂದು ಒಳ್ಳೆಯ ವಿಷಯ. ಏನು ಕೆಲಸ ಅಂತ ಕೇಳಿ ಒಳ್ಳೆಯ ಕಾರ್ಯಕ್ಕೆ ಹೋಗುವುದು ಅಂತ ಹೇಳಿ ಮುಗಿಸಿದ್ರಲ್ಲ, ಹಾಗಾಗಿ ಅಲ್ಲಿ ನೋಡಿದೆ. ಅಲ್ಲಿ ನೋಡುವಾಗ ನೀನು ಏನೋ ಒಂಥರ ಇದ್ದಿ, ಈಗ ನೋಡುವಾಗ ಮತ್ತೊಂಥರ ಇದ್ದಿ. ಹಾಗಾಗಿ ಅಂದ್ರೆ ಹೇಳಿದೆಯಲ್ಲ, ಒಳ್ಳೆ ಜೀವನದ ಕೊನೆವರೆಗೂ ಏನೋ ಒಂಥರ ಇರುವ ಹಾಗೆ ಅಂತ ಭಾವಿಸಿದ್ರೋ ಏನು? ಇಲ್ಲ, ಹಾಗಲ್ಲ ಸ್ವಾಮಿ. ಪರಿವರ್ತನೆ ಆಗ್ಬೋದು ಮನುಷ್ಯನಾದವ. ನಿಜವಾಗಿಯೂ ನನ್ನ ಕುರಿತಾಗಿ ಧನ್ಯತೆಯನ್ನು ನಾನು ಹೊಂದಿಕೊಳ್ಳುವುದಕ್ಕೆ ಅವಕಾಶ ಉಂಟು. ಈಗ ಸಾಯುವುದಕ್ಕೆ ಹೊರಟಿದ್ದು ಅಂತ ತರ್ಕಿಸಿದ್ರಲ್ಲ, ನಿಜವಾಗಿ ಸಾಯುವುದಕ್ಕೆ ಹೊರಟದ್ದು. ಹೊರಡುವುದಕ್ಕೆ ಕಾರಣ ಬಲವಾಗಿ ಉಂಟು. ಏನು? ತೀರ್ಥಯಾತ್ರೆಯನ್ನು ಮಾಡುವುದಕ್ಕೆ ಅಂತ ಸಂಕಲ್ಪಬದ್ಧನಾಗಿ ನಾನು ಬಂದದ್ದು ಸರಿ. ಕಾಣುವ ಈ ಕಪಿಯನ್ನು ಸಾಮಾನ್ಯ ಮಂಗ ಅಂತ ಭಾವಿಸಿ. ಅಲ್ಲ, ಮಂಗವೇ ಅಲ್ಲ ಅದು, ಮಂಗ ತರ ಉಂಟಲ್ಲ, ಬೇರೆ ನಾಲ್ಕಂತ ಬೇರೆ ಇಲ್ಲಲ್ಲ. ಈಗ ಸಮಾಧಾನ ಆಯ್ತು. ಈಗ ಮಧ್ಯಮ ಪ್ರಾಯದಲ್ಲಿರುವ ನಾನು ಹಾಗೆ ಭಾವಿಸಿದ್ದಕ್ಕಿಂತ ವಯೋವೃದ್ಧರಾದ ನಿಮ್ಮ ಕಣ್ಣಿಗೂ ಅದು ಮಂಗಾಗೆ ಕಾಣುತ್ತದೆ ಅಂತ ಆದ್ರೆ ಒಂದು ಪ್ರಾಣಿ ಆಗಿ ಕಾಣದೆ ಬೇರೆ ಕಾಣುತ್ತದ? ಇಲ್ಲ ಅಲ್ಲ, ನಾನು ಹಾಗೆ ಭಾವಿಸಿದೆ. ಮಾತಾಡುವ ಭರದಲ್ಲಿ ಈ ರಾಮ ಸೇತುವೆ ಕುರಿತಾಗಿಯೂ ಮಾತು ಹರಿಯಿತು. ರಾಮ ಸೇತುವೆಗಾಗಿ ದಣಿದಿದ್ದೀರಿ ಅಂತ ಹೇಳ್ತಿದ್ದೀರಲ್ಲ, ಅಂತದಕ್ಕೆ ಅವಕಾಶ ಉಂಟ? ಕಾಣುವಂತಹ ಈ ಶರವನ್ನು ಪ್ರಯೋಗಿಸಿ ರಾಮ ಸೇತುವೆಗೆ ಪ್ರತಿಯಾಗಿ ಶರಸೇತುವನ್ನು ಬಂಧಿಸ್ತೇನೆ ಅಂತ ನಾನು ಆಡಿದೆ. ಮಾತಿಗಾಡಿದ್ದನ್ನೇ ಸತ್ಯ ಅಂತ ಆ ಕಪಿ ಹಿಡಿದುಕೊಂಡ. ಒಂದು ವೇಳೆ ನೀನು ಆ ರೀತಿಯಲ್ಲಿ ಶರಸೇತು ಮಾಡಿದ್ದೆ ಹೌದಾದ್ರೆ ನಾನು ಮುರಿಯುತ್ತೇನೆ, ರಾಮ ಸೇತುವೆಗೆ ಪ್ರತಿಯಾಗಿ ಸೇತು ಇರುವುದಕ್ಕೆ ಬಿಡುವುದಿಲ್ಲ. ನಾನು ರಾಮಾಯಣ ಕಾಲದ ಆಂಜನೇಯ ಅಂತ ಆಡಿದ. ಅಲ್ಲ, ಆಂಜನೇಯ ಹೌದಪ್ಪ, ಅವನ ವಿಶ್ವರೂಪವನ್ನು ನೋಡಿದ ಮೇಲೆ ನನಗೂ ಅರ್ಥ ಆದದ್ದು. ವಿಶ್ವರೂಪ ತೋರಿಸಿದ್ದಾನ, ಬೆಳೆದಿದ್ದಾನೆ ಅಷ್ಟು ಎತ್ತರಕ್ಕೆ, ಆಕಾಶದವರೆಗೆ. ನಾನು ಹಿಂದಿನ ಗಜಗೌರಿ ವ್ರತದ ಕಥೆಯನ್ನು ಹೇಳಿ ಸೇತುವೆಯನ್ನು ಮಾಡಿದ್ದು ಹೌದು. ಕಡೆಗೆ ಅಲ್ಲ, ಎಲ್ಲುಂಟು ಅಂತ ಕೇಳಬೇಡಿ. ಯಾಕೆ ಕೇಳಬೇಡಿ ಅಂತಂದ್ರೆ 3 ಬಾರಿ ಮಾಡಿದ್ದು ಹೌದು, 3 ಬಾರಿ ಮುರಿದದ್ದು ಹೌದು. ಮಾಡುವ ಪೂರ್ವದಲ್ಲಿ ನಾನು ಮಾಡಿದ ಪ್ರತಿಜ್ಞೆ, ಒಂದು ವೇಳೆ ನನ್ನ ಈ ಶರಸೇತುವನ್ನು ನೀನು ಭಗ್ನಗೊಳಿಸಿದೆ ಅಂತಾದ್ರೆ ಇಲ್ಲಿಯೇ ಅಗ್ನಿ ಪ್ರವೇಶವನ್ನು ಮಾಡುತ್ತೇನೆ, ನನ್ನ ದೇಹವನ್ನು ಕಳೆದುಕೊಳ್ತೇನೆ ಅಂತ. ಹೌದು, ಆಡಿದ ಪ್ರಕಾರ ಮುರಿದಿದ್ದಾನೆ.
ಅಗ್ನಿ ಪ್ರವೇಶ ಮಾಡುವುದಕ್ಕೆ ಸಿದ್ಧನಾಗಿದ್ದೇನೆ, ಇನ್ನು ಯಾಕೆ ತಡೆಯುವುದು ಸ್ವಾಮಿ? ಇಲ್ಲಿ ನೋಡು, ಆ, ಈ ಪಂಥಾವನ್ನು ನೀನು ಮಾಡಿದ್ದೀರಿ. ಹೌದು, ಇಲ್ಲಿ ಗೆದ್ದವರಿಗೆ ಏನು ಪ್ರಶಸ್ತಿ ಇಲ್ಲ. ಅಲ್ಲ ಗೆದ್ದದ್ದು ಅವನೇ. ಅಲ್ಲ, ಗೆದ್ದವರಿಗೆ ಏನು ಇಲ್ಲ ಅಲ್ಲ. ಈ ಪಂಥ ಅಲ್ಲ ಇದು. ಅಲ್ಲ, ಪ್ರತಿಜ್ಞೆ ಮಾಡಿ. ಪ್ರತಿಜ್ಞೆ ಇದೆ, ಪಂಥ ಅನ್ನು ಒಪ್ಲಿಕ್ಕೆ ಆಗುದಿಲ್ಲ, ಹಾ. ಪ್ರತಿಜ್ಞೆ. ಹಾ. ಆದರೆ ಹಾ. ಇಲ್ಲಿ ನೋಡಿದವರು ಯಾರು ಇದ್ದಾರಾ? ಅಲ್ಲ, ನೋಡಿದವರು ಯಾಕೆ? ಈಗ ಸೋತದ್ದು ನಾನೇ ಒಪ್ಪಿಕೊಂಡ ಮೇಲೆ ಮತ್ತೆ ನೋಡಿದವರು ಯಾಕೆ? ಯಾವುದಕ್ಕೂ ಒಂದು ಸಾಕ್ಷಿ ಅಂತ ಬೇಕು. ನನಗೆ ಹಾ. ಈಗ ನೀವು ಇಬ್ಬರ ನಡುವೆ ಮೂರನೇವರೊಬ್ರು ಬಂದು ಸೇರಿಕೊಂಡ್ರಿ. ಹಾ. ನೋಡಿ, 3 ಜನ ಹಾರುವವರು ಈಗ. ಹೌದು, ನೀವು ಒಳ್ಳೆದಾಯ್ತು ಇದು. ಅಲ್ಲ, ನೀವು ಹಾರುವವರು, ಈಗ ಅಗ್ನಿಗೆ ಹಾರ್ಲಿಕ್ಕೆ ಸಿದ್ಧನಾಗಿದ್ದಾನೆ. ನೀ ಕಾಪಿ ಹಾರು, ಮರದಿಂದ ಮರಕ್ಕೆ ಹಾರತಕ್ಕಂತ. ಒಳ್ಳೆದಾಯ್ತು. ಆದ್ರೆ ಅಲ್ಲ, ಈಗ ಅವನಿಗೆ ಬೇಡ ಅಂತ ಹೇಳಿದ್ದೇನೆ, ಮುಸ್ಕಾಕೊಂಡು ಇಲ್ಲಿಂದ ಎಲ್ಲಾದ್ರೂ ಹೋಗು, ನೀ ಸಾಯ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಈಗ ಹೇಳಿ ಹೇಳಿ ನಾನು ಕೊಳ್ತಾ ಇದ್ದೇನೆ ಈಗ. ಸರಿ, ಹನುಮಂತನಾದಂತ ನೀನು, ಚಂದ್ರವಂಶದವನಾದಂತ ಅವ, ಇಬ್ರು ಮಾಡಿದಂತ ಪಂಥ ಹಾಗೆ ಮುಗಿಲಿಕ್ಕೆ ಆಗುದಿಲ್ಲಲ್ಲ. ಅದು ಆ ಸಮಸ್ಯೆಯನ್ನು ಬಗೆಹರಿಬೇಕು. ನಾನು ಸತ್ತಲ್ಲಿಗೆ ಪ್ರಸಂಗ ಮುಗಿಯುವುದೇ ಬೇಡ. ಅದು ಯಾರು ನೋಡಿದ್ದಾರೆ, ಆ ಒಂದು ಸತ್ಯ ಬೇಕು, ಅದಕ್ಕೆ ಸಾಕ್ಷಿ ಬೇಕು, ನಿನ್ನ ವರ್ತಮಾನ ಊರಿಗೆ ತಿಳಿಸಬೇಕು. ಸಾಕ್ಷಿ ಒಂದೇದಾಗಿ ಮತ್ತೊಬ್ಬರು ಬೇಕು. ದೇವರು ಒಂದು ಸಾಕ್ಷಿ ಅಂತ ಹೇಳ್ತಾರೆ, ದೇವರಾಗಿ ನಾನು ಬಂದಿದ್ದೇನೆ ಎಣಿಸ್ಕೊಳ್ಳಿ. ನೀವು ಸಾಕ್ಷಿ ಉಂಟ ಕೇಳ್ತೇನೆ. ದೇವರೇ, ಪಂಚಭೂತವೇ ಸಾಕ್ಷಿ. ದೇವರೇ, ಭೂಲೋಕದಲ್ಲಿ ಇನ್ನಲ್ಲಿ ಅಲ್ಲ, ಸಾಕ್ಷಿ ಇಲ್ಲಿವರೆಗೆ ಇರಲಿಲ್ಲ, ಈಗ ನೀವು ಬಂದಿದ್ದೀರಿ, ಸಾವಿನ ಸುದ್ದಿ ಹೇಳುವುದಕ್ಕೆ ನೀವೇ ಆಗಬಹುದು. ಆದರೆ ಅದೆಲ್ಲಕ್ಕಿಂತಲೂ ಒಂದು ಪ್ರಶ್ನೆ ಉಂಟಿಲ್ಲ. ಏನು? ನೋಡಿದವರಿಲ್ಲ. ಆದ್ರೆ ನನಗೊಂದು ಆಸೆ ಉಂಟು ಈಗ. ಏನಂದ್ರೆ, ನಿಮಗೂ ಆಸೆ ಉಂಟಾ? ಹಾಗಲ್ಲ, ಈ ರೀತಿ ಈ ಪ್ರಕಾರ ಮಾಡಿದಂತ ಸೇತುವೆ, ಮುರಿದಂತ ಚಂದ ನೋಡ್ಬೇಕಂತ ಆಸೆ ಉಂಟು ನನಗೆ ಈ ವಯಸ್ಸು. ನಿಮಗೂ ಒಂದು ಆಸೆ ಉಂಟಲ್ವಾ? ಅಲ್ಲ, ನಿಮಗೆ ಆಸೆ ಉಂಟು ಅಂತಾದ್ರೆ ಈಗ 3 ಸೇತುವೆ ಮಾಡಿದವನಿಗೆ ಮತ್ತೊಂದು ಸೇತುವೆ ಮಾಡುವುದಕ್ಕೆ ನನಗಾಗುವುದಿಲ್ವಾ? ನಿಮ್ಮ ಆಸೆ ತೀರಿಸಿ ಆದ್ರೂ ಸತ್ರೆ ಒಂದು ಸ್ವಲ್ಪ ಪುಣ್ಯ ಹೆಚ್ಚಾದ್ರೂ ಆದೀತೋ ಏನು ಅಂತ ಅಂದ್ರೆ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ ಸ್ವಾಮಿ. ಮತ್ತೆ ಆದ್ರೆ ಮೊದಲಿನ ಹಾಗೆಯೋ ಪಂಥ ಅಥವಾ ಮಾಡುವುದಕ್ಕೆ ಅವಕಾಶ ಉಂಟಾ ಅಂತ ನೀವು ಅವನಲ್ಲಿ ಕೇಳಬೇಕಲ್ಲ. ಕೇಳ್ತೇನೆ, ನಿಮ್ಗೆ ಬೇಡ ಆಗ್ಲಿ. ಓ ಕಪಿಯವರ, ನಿನಗೆ ಅವಕಾಶ ಉಂಟಾ ಅವ ಮಾಡಿದ್ರೆ ಮುರಿಯುವಂತದ್ದು? ಎಲ್ಲ ಕೃಷಿ ಆಗಿದೆ. 3 ಬಾರಿ ಮುರಿದಿದ್ದೇನೆ ಅವನ ಸೇತುವೆಯನ್ನು. ಈಗ 4ನೇ ಬಾರಿ ಮುರಿಲಿಕ್ಕೆ ನಿಮಗಾಗಿ ಅಲ್ವಾ? ನನಗಾಗಿ. ಆ ಚಂದ ನೋಡ್ಬೇಕು ನಾನು. ಹಾಗಾಗಿ ನಿಮ್ಗೊಂದು ಸಾಕ್ಷಿ ಬೇಕಲ್ವಾ? ಸಾಕ್ಷಿ ಬೇಕು. ಅವಕ್ಕ ಸೇತುವೆ ಕಟ್ಟುವುದಕ್ಕೂ ಒಂದು ಸಾಕ್ಷಿ ಬೇಕು. ನಾನು ಮುರಿದದ್ದಕ್ಕೊಂದು ಸಾಕ್ಷಿ. ನಿಮಗಾಗಿ 4ನೇ ಬಾರಿಗೆ ಮುರಿಲಿಕ್ಕೆ ನಾನು ಸಿದ್ಧನಿದ್ದೆ. ಹಾಗಾದ್ರೆ ಸ್ವಾಮಿ, ಇದು ನನ್ನ ಕೊನೆಯ, ನಿಮ್ಮ ಜೀವನದ ಕೊನೆಯ ಸೇತುವೆ ಇರ್ಬೋದು. ಅಂದ್ರೆ ನೀವು ಹೆಚ್ಚು ವೃದ್ಧಾಪ್ಯಕ್ಕೆ ಬಂದಿದ್ದೀರಿ ಅಂತ ಆಡಿದ್ರಿ. ನಾ ಮತ್ತು ಸೇತುವೆ ಮಾಡಿದ ಮೇಲೆ ಸಾಯುವುದೇ, ಹೆಚ್ಚು ಪ್ರಶ್ನೆ ಇಲ್ಲ. ನೀನು ಸಾಯುವುದಾದ್ರೆ ನಾನು ಇಲ್ಲಿವರೆಗೆ ಬರ್ಬೇಕಾ? ಹಾಗಾದ್ರೆ ಈಗ ನಾನು ಸೇತುವೆ ಮಾಡಬೇಕು. ಆಗಲಿ ಅಂತೆ, ಕರದಲ್ಲಿ ಅಕ್ಷಯ ಸಹಾಯಕವನ್ನು ತೆಗೆದಿದ್ದೇನೆ, ಮತ್ತೊಮ್ಮೆ ಬಂಧನವನ್ನು ಮಾಡುತ್ತೇನೆ. ಬಳಿಕ ತಾನು ಬೇರಿಯ ಶಾಸ್ತ್ರದಿಂದ ಗೋರಿ ನಿಧಿಗೆ ಸೇತುವೆನು ಮಾರ ಜನಕನು. ನೋಡಿ ಸ್ವಾಮಿ, ಬಲಿದಿದ್ದೇನೆ. ಸರಿ, ಆದ್ರೆ ಆ ಸೇತುವೆಯನ್ನು ನಾನು ನೋಡಬೇಕು. ಹಾಗಾಗಿ ಮುರಿದ ಈಗ ಸೇತುವೆ ನಿರ್ಮಾಣ ಆಗಿದೆ. ಸೇತುವೆ ಹೇಗುಂಟು ನೋಡಿ ಬರ್ತೇನೆ. ಹೌದು, ನಾನು ನೋಡಿ ಬರ್ತೇನೆ. ನೋಡಿ ಬಂದು ಕೂಗ್ತೇನೆ ಅಲ್ಲಿಂದ. ನನಗೊಂದು ಸೂಚನೆ ಕೊಡಬೇಕು. ಆಮೇಲೆ ಮುರಿಯೋದು. ಅದೇ ಭೂರಿ ದಯದಿ ಕೂರ್ಮ ಕೂರ್ಮನಾಕಾರದಿಂದ ಬೆನ್ನೊಳಾಧಾರವಾಗಿ ಪತ್ತನದ ಧಾರ ಸೇತುವೆಯನ್ನು ನೋಡಿದ್ದೇನೆ. ಆದ್ರೆ ಈಗ ಅವ ಮುರಿಬಾರ್ದು. ಅದಕ್ಕೆ ಏನು ಮಾಡ್ಬೇಕಂದ್ರೆ, ಹಿಂದೆ ತಾಳಿದಂತ ಕೂರ್ಮಾವತಾರವನ್ನು ತಾಳಿ ಸೇತುವೆ ಅಡಿಭಾಗವನ್ನು ಸೇರ್ತೇನೆ. ಆಂಜನೇಯ ನೋಡು, ಸೇತುವೆ ಆಗಿದೆ. ಮುರಳಿ ಸತ್ತು ಇನ್ನು ಒಯ್ದು ಮುರಿಯಲೆನುತ ಹನುಮಾನ. ನಾಲ್ಕನೇ ಬಾರಿ ಕಟ್ಟಿದಂತಹ ದೀರ್ಘವಾದಂತಹ ಸೇತುವೆ, ಇದನ್ನು ಮುರಿಯಬೇಕು. ಆ ಕಡೆಯಿಂದ ಬ್ರಾಹ್ಮಣರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮುರಿತೇನೆ. ಆಗುದಿಲ್ಲ
ಇಲ್ಲವಲ್ಲ, ಸೇತುವೆ ಮುರಿತಾ ಇಲ್ಲ. ಮುರಿಯಲಾರದನು ಮನದಿ ಮರುಗುತ್ತಲಿ ಸಮೀರವರ ಕುಮಾರನು, ಮನದಿ ಮರುಗುತ್ತ ಸಮೀರವರ ಕುಮಾರನು. ಅರರೆ ರಾಮ ಭಕ್ತನೆಂಬ ಬಿರಿದು ಹೋಯ್ತು ಅಕಟ. ಅರರೆ 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 ರಾಮ ಭಕ್ತನೆಂಬ ಬಿರುದು ಹೋಯಿತ ಕಟ. ದೇಹವಿರಲು ಸಫಲವಾದುದಿನ್ನು ದೊರೆವೆನೆಂದನು. ದೇಹವಿರಲು ಸಫಲವಾದುದಿನ್ನು ತೋರೆವೆನೆಂದನು. ರಾಮ ರಾಮ ಶ್ರೀರಾಮ, ಎಂತಹ ಸತ್ವ ಪರೀಕ್ಷೆಯನ್ನು ನನ್ನ ಪಾಲಿಗೆ ಒದಗಿಸಿಕೊಟ್ಟೆಯಪ್ಪ. ನೀನ್ಯಾಕೋ, ನಿನ್ನ ಹಂಗ್ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ಅಂತ ಬದುಕುತ್ತಾ ಇದ್ದವ. ಅನ್ನ ಆಹಾರಗಳನ್ನು ತ್ಯಜಿಸಿ ರಾಮ ಧ್ಯಾನವನ್ನೇ ಮಾಡುತ್ತಾ ಸಕಲ ಲೋಕದಲ್ಲಿ ರಾಮನ ಹೆಸರು ಉಳಿಯಬೇಕು ಅನ್ನುವ ಕಾರಣಕ್ಕೆ ವರ್ತಿಸುತ್ತಾ ಇದ್ದಂತ ಈ ಹನುಮಂತನ ಪಾಲಿಗೆ ಇಂಥ ಸಂಕಷ್ಟ ಯಾಕೆ ಒದಗಿಸಿಕೊಟ್ಟೆ ಸ್ವಾಮಿ, ಅರ್ಥವಾಗುವುದಿಲ್ಲ. ನಿನ್ನ ನಾಮದ ಧ್ಯಾನದಿಂದಲೇ ಸಕಲವನ್ನು ನಿವಾರಣೆ ಮಾಡುತ್ತಾ ಇದ್ದವ ನಾನು. 3 ಬಾರಿ ಮುರಿದಂತ ಸೇತುವೆ ಈಗ 4ನೇ ಬಾರಿಗೆ ನನ್ನ ಕೈಯಲ್ಲಿ ಮುರಿಲಿಕ್ಕೆ ಆಗುವುದಿಲ್ಲ ಅಂತ ಆದ ಮೇಲೆ ಇನ್ನು ನನ್ನದಾದಂತ ಜೀವ ಇದ್ದರೆ ಏನು, ಸತ್ತರೆ ಏನು ಸ್ವಾಮಿ? ರಾಮ, ನಿನ್ನ ನಾಮಕ್ಕೆ, ನಿನ್ನದಾದಂತ ಹೆಸರಿಗೆ ನಾನು ಅನ್ಯಾಯ ಮಾಡಿದೆ ಸ್ವಾಮಿ. ನಿನ್ನ ನಾಮವನ್ನು ಉಚ್ಚರಿಸತಕ್ಕಂತ ಯೋಗ್ಯತೆ ನನ್ನ ಪಾಲಿಗಿಲ್ಲ. ರಾಮ ರಾಮ ರಾಮ, ಯಾಕೆ ಹೀಗೆ ಮಾಡಿದೆ? ಯಾಕೆ ನನ್ನನ್ನು ಪರೀಕ್ಷಿಸುತ್ತಾ ಇದ್ದೀಯ? ಅರ್ಥವಾಗುವುದಿಲ್ಲ, ಅರ್ಥವಾಗುವುದಿಲ್ಲ, ಅರ್ಥವಾಗುವುದಿಲ್ಲ ಸ್ವಾಮಿ. ಅಂದ್ರೆ ಇಲ್ಲಿಯವರೆಗೆ ಇವನನ್ನು ನಾನು ಗಣಿಸಿದ್ದೇನೆ. ಕೇವಲ ಕೃಷ್ಣನಾಗಿ ಇವನಿಗೆ ಕಾಣಿಸಿಕೊಂಡ್ರೆ ಒಪ್ಪಲಿಕ್ಕಿಲ್ಲ. ಅದಕ್ಕೆ ರಾಮನಾಗಿ ಅವತರಿಸ್ತೇನೆ. ಅದೋ ಆಂಜನೇಯ, ರಾಜಾರಾಮನಾಗಿ ಬಂದಿದ್ದೇನೆ, ನೋಡು ನೋಡು. ಜಗದಿಂದ ರಾಮ ರೂಪವನ್ನು ತೋರಲದನು ಕಂಡು ನಮಿಸಿ ಭಕ್ತಿ ಭಾವದಿಂದ ಅವ ಸ್ತುತಿಸಿದ. ಜಯ 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 ಜಗನ್ನಾಥ ಜಾನಕಿ ಸುಪ್ರೀತ. ಓ ಜಾನಕಿ ಸುಪ್ರೀತ. ಜಯ ರಘುಕುಲಾಧ್ಯಕ್ಷ ರಾಕ್ಷಸ ಕುಲ ವಿಪಕ್ಷ. ಜಯ ಜಯ ಸುರಾಧೀಶ ಸೂರ್ಯ ಶತ ಸಂಕಾಶ. ಜಯ ಘನಶ್ಯಾಮ ರಾಮ ರಾಮ. ಜಯ ಜಯ ದಯಾಸಾರ ದೀನ ಕುಲ ಉದ್ಧಾರ. ಜಯ ವಿನಿರ್ಜಿತ ಪಾಪ ವಿಧೃತ ಮಾರ್ಗಣ ಚಾಪ. ಜಯ ಜಯ ಚಿದಾಭಾಸ ಚಿನ್ಮಯ ಚಿದಾಕಾಶ. ಜಯತೆಂದನ ಹನುಮ. ಜಯ 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 ರಾಮಚಂದ್ರ. ಹನುಮಂತ, ಎಂತ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾನಿರ್ಬೇಕಾದ್ರೆ ನೀ ಒದಗಿ ಬಂದೆಯ ಸ್ವಾಮಿ. ನಿನ್ನ ನಾಮಕ್ಕೆ ಅಪಚಾರ ಮಾಡಿದವ ನಾನು. 3 ಬಾರಿ ಮುರಿದಂತ ಸೇತುವೆ 4ನೇ ಬಾರಿಗೆ ನನ್ನ ಕೈಯಲ್ಲಿ ಮುರಿಲಿಕ್ಕೆ ಆಗಲಿಲ್ಲ ಸ್ವಾಮಿ. ಒಂದು ಕಾಲದಲ್ಲಿ ನನ್ನ ನಾಮ ಒಂದೇ ಸಾಕು, ನಿನ್ನ ನಾಮವನ್ನೇ ಜಪಿಸುತ್ತಾ ನಾನು ಅದನ್ನೇ ಜೀವನದ ಸಾರ್ಥಕ್ಯವನ್ನು ಗಳಿಸಬೇಕು ಅನ್ನೋದಾಗಿ ನನ್ನ ತಾಯಿ ಅಂಜನೆ ಹೇಳಿದಂತ ಮಾತು. ಅದನ್ನೇ ನನ್ನ ಉಸಿರಾಗಿರಿಸಿಕೊಂಡು ಸ್ವಾಮಿ, ನಿನ್ನ ನಾಮವನ್ನೇ ಸದಾ ಜಪಿಸುತ್ತಾ ಇರತಕ್ಕಂತ ಈ ಹನುಮನ ಪಾಲಿಗೆ ಈಗ ಸೋಲಾಯ್ತಲ್ಲ ಸ್ವಾಮಿ. ಆ ಅರ್ಜುನನ ಜೊತೆಗೆ ಅವನ ಅಡಿಯಾಳಾಗಿ ಸಾಗಬೇಕಾಗಿತ್ತು, ಸಾಗಬೇಕಾದಂತ ಪರಿಸ್ಥಿತಿ ಒದಗಿ ಬಂತು ಸ್ವಾಮಿ. ರಾಮ ಭಕ್ತ, ಪರಮರಾಮ ಭಕ್ತ, ರಾಮದಾಸ ಅಂತ ಕೊಂಡುಕೊಂಡಂತ ನನ್ನ ಪಾಲಿಗೆ ಸ್ವಾಮಿ ಇಂಥ ಸೋಲು. ಈ ಸಂದರ್ಭದಲ್ಲಿ ನಿನ್ನ ದರ್ಶನ, ಇದೆಲ್ಲ ಏನಂತ ನನಗೆ ಅರ್ಥ ಆಗುದಿಲ್ಲ ಸ್ವಾಮಿ. ಯಾಕೆ ನನ್ನನ್ನು ಪರೀಕ್ಷಿಸುತ್ತಾ ಇದ್ದೀಯ ಸ್ವಾಮಿ? ವಾತಕುಮಾರ, ಓ ವಾತಕುಮಾರ ಕೇಳ್ಬರಿದೆ ನೀ ಮನದಲ್ಲಿ.
ವಾತ ಕುಮಾರ ಕೇಳ ಬರಿದೆ ನೀ ಮನದಲ್ಲೇ ಸೋತೆನೆಂದೆಣಿಸದಿರೋ ನೀ ಸೋತೆನೆಂದೆಣಿಸದಿರೋ ಆತನ ಪಕ್ಷಪಾತದೊಳು ಮೈಯಾಂತೆನ ಆತನ ಪಕ್ಷಪಾತದೊಳು ಮೈಯಾಂತೆನ ಸೇತುವಿಗಿದು ದಿಟವು ಈಗ ಕೃಷ್ಣಾವತಾರದಿ ಬಂದು ನಾಸಕನಾಗಿ ನೀ ಪಾತಗೆ ಈಗ ಕೃಷ್ಣಾವತಾರದಿ ಬಂದು ನಾಸಕನಾಗಿಯೇ ಈ ಪಾತಗೆ ಲೋಗನಲ್ಲಿವನು ನಿನ್ನಂತೆ ಸದ್ಭಕ್ತನು ಲೋಗನಲ್ಲಿವನು ನಿನ್ನಂತೆ ಸದ್ಭಕ್ತನು ಹೇಗೆ ಬಿಟ್ಟಿವೆ ನೀತನ ಕುಮಾರಕ್ಕೆ ಬರಿದೆ ನೀ ಮನದಲ್ಲಿ ಸೋತೆನೆಂದೆಣಿಸದಿರೋ ನೀ ಸೋತೆನೆಂದೆಣಿಸದಿರೋ ವಾತಕುಮಾರ, ಓ ಎನ್ನೊಡೆಯ ರಾಮಚಂದ್ರ, ನಿನ್ನ ತಂದೆ ಪ್ರಾಣವಾಯು. ಪ್ರಾಣವಾಯು ಯಾವ ಜೀವಿಗಳಲ್ಲಿ ಹೋದಲ್ಲಿ ಆ ತ್ರಿಮೂರ್ತಿಗಳ ಸಾನ್ನಿಧ್ಯವೇ ಹೋಗ್ತದೆ. ಹಾಗೆ ಮುಖ್ಯ ಪ್ರಾಣ ನೀನು. ಹಾಗಿರುವಾಗ ಸುಮ್ಮನೆ ಯಾಕೆ ನನ್ನ ಭಕ್ತನಲ್ಲ, ನನ್ನ ಭಕ್ತಿಯಲ್ಲಿ ಏನೋ ಕಳಂಕವಿದೆ ಎಂಬುದಾಗಿ ಭಾವಿಸಬೇಡ. ಯಾಕಂದ್ರೆ ಸೋತಿರುವುದು ಅವನಿಗಲ್ಲ, ನೀನು ಅಲ್ಲ. ಮುರಿಲಿಕ್ಕಾಗಲಿಲ್ಲ ಸ್ವಾಮಿ ನನ್ನ ಕೈಯಲ್ಲಿ. ಅಂದ್ರೆ ರಾಮ ಭಕ್ತನ ಯಾಕೆ ಮುರಿಲಿಕ್ಕಾಗಲಿಲ್ಲ? ಹೆಸರಿಗೆ ಕಳಂಕವನ್ನು ತಂದವ ನಾನು. ಕೂರ್ಮಾವತಾರವನ್ನು ತಾಳಿ ನನ್ನ ಬೆನ್ನನ್ನೇ ಕೊಟ್ಟಿದ್ದೇನೆ ಸೇತುವೆಗಾಗಿ, ಹಾಗಾಗಿ ಆಗ್ಲಿಲ್ಲ. ಇಲ್ಲೊಬ್ರು ವೃದ್ಧ ಬ್ರಾಹ್ಮಣರು ಬಂದಿದ್ರು, ಅವ್ರು ಎಲ್ಲಿ ಹೋದ್ರು ಈಗ? ಅವರಿಲ್ಲ, ಅವರೇ ನಾನು. ಹೌದು ಸ್ವಾಮಿ, ಕಾರಣ ಉಂಟದಕ್ಕೆ. ಏನು ಸ್ವಾಮಿ? ಈ ದ್ವಾಪರೆಯಲ್ಲಿ ಕೃಷ್ಣಾವತಾರದಲ್ಲಿ ನಾನಿದ್ದೇನೆ. ಹಾಗಿರುವಾಗ ನನ್ನ ಸಖನಾಗಿದ್ದಾನೆ, ನನ್ನ ಪರಮಭಕ್ತನಾಗಿ ಆತನಿದ್ದಾನೆ. ಓ, ಈಗ ಇದು ದ್ವಾಪರ ಯುಗವ? ಹೌದು. ಅವನ ರಕ್ಷಣೆಯೂ ನನ್ನ ಜವಾಬ್ದಾರಿಯಾಗಿತ್ತು. ತ್ರೇತೆಯಲ್ಲಿ ರಾಮಚಂದ್ರನಾಗಿರ್ತಕ್ಕಂಥ ನೀನು ಈಗ ಕೃಷ್ಣನಾಗಿ ಅವತರಿಸಿದ್ದಿ. ಹೌದು. ಹಾಗಿರುವಾಗ ಅವನ ರಕ್ಷಣೆ ನನಗೆ ಪ್ರಾಮುಖ್ಯತೆ ಆದ ಕಾರಣ ಈ ರೀತಿ ಮಾಡಬೇಕಾಯಿತು. ಅಂದ್ರೆ ಅವ ನನಗೆ ಬೇಕು, ನೀನು ಬೇಡ ಅಂತಲ್ಲ, ನೀನೂ ಬೇಕು. ಈಗ ಹಳೆಯವರೆಲ್ಲ ಬೇಡ, ಈಗ ಹೊಸಬ್ರನ್ನು ಹುಡುಕೊಳ್ಳುದು ವ್ಯವಹಾರ ಎಂತದ್ದು? ಹಳೆಯವರಿಂದಲೇ ಹೊಸತನವನ್ನು ಕಾಣಬೇಕಲ್ವಾ? ಹಳೆಯವರಿದ್ದರೆ ಹೊಸತನ ಇರುವಂತ. ಹಳೆಯ ಬೇರು ಬೇಕು, ಹೊಸ ಚಿಗುರು ಬರ್ಬೇಕಾದ್ರಲ್ಲಿ ಅಲ್ಲಿ ಬರಬೇಕು. ನಿನ್ನ ಭಕ್ತಿಗೂ ಕಳಂಕ ಇಲ್ಲ, ನೀನು ಬೇಕೆಂಬಲ್ಲಿಗೆ ನಾನು ಇಲ್ಲಿಗೆ ಬಂದವನಲ್ವಾ? ಅದಕ್ಕಾಗಿ ನೀನು ಅವನ ಸೇವಕನಾಗಬೇಕಾದ್ದಿಲ್ಲ, ಅವನ ರಕ್ಷಕನಾಗಬೇಕು. ಇವುದು ನಿನ್ನಿಂದ ಮುಂದಕ್ಕೆ ಕಾರ್ಯವೀತೆಗೆ, ಇವುದು ನಿನ್ನಿಂದ ಮುಂದಕ್ಕೆ ಕಾರ್ಯವೀತೆಗೆ. ಏನು ಬಹುಮಾತಿನಿಂದಲೇನು, ಬಹುಮಾತಿನಿಂದಲೇನು, ಬಹುದೀತ ನೆನೆದಾಗಲೆಂದೋಡ ಬಡಿಸಿಯೇ ಸಂಗ್ರಹಿಸಿದ ನಾಥನನು. ರಾಮಾವತಾರ ನಿರ್ಯಾಣ ಆಗುವಂತಹ ಕಾಲದಲ್ಲಿ ಇನ್ನು ಒಂದು ಮಾತನ್ನು ಕೊಟ್ಟಿದ್ದೇನೆ. ಸರಯು ನದಿಯ ದಡದಲ್ಲಿ, ಹೌದು, ಯುಗಾಂತರದಲ್ಲಿ ದರ್ಶನವನ್ನು ಕೊಡ್ತೇನೆ ಎಂಬುದಾಗಿ ಹುಲ್ಲನ್ನು ಕಟ್ಟಿಕೊಂಡು ನಾನು ನಾನಲ್ಲ ನಾನು ನಾನೇ ಅಂತ ಸರಯು ನದಿಯಲ್ಲಿ ಇಳಿಯತಕ್ಕಂತ ಸಂದರ್ಭದಲ್ಲಿ ನಾನು ಜಾಂಬವಂತರು ಎಲ್ಲರೂ ಇದ್ದಾರೆ. ಗದ್ಗದಿಗರಾಗಿ ರಾಮ ನಿನ್ನ ದರ್ಶನ ಯಾವಾಗ ಅಂತ ಕೇಳಿದಂತ ಸಂದರ್ಭದಲ್ಲಿ ಕೊಟ್ಟಂತ ಮಾತು ಮುಂದೆ ಯುಗಾಂತರದಲ್ಲಿ ದರ್ಶನವನ್ನು ಕೊಟ್ಟಿದ್ದೇನೆ. ಈಗ
ಆದರೆ ಹ. ಇವನಿಗೆ ನಾನೇನ್ ಮಾಡ್ಬೇಕಂದ್ರೆ ಇವ ಯಾಕೆ ಹ. ಈ ಯುಗಾಂತರದಲ್ಲಿ ದುಷ್ಟರ ದುಷ್ಟರಿಂದ ಸಜ್ಜನರಿಗೆ ಕಷ್ಟ ಆಗ್ತದೆ ಎಂಬಲ್ಲಿಗೆ ಹ. ಇವನನ್ನ ಆಯುಧವಾಗಿ ಬಳಸಿದ್ದೇನೆ ನಾನು, ಬಲಕೈ ಆಯುಧವಾಗಿ ಬಳಸಿದ್ದೇನೆ. ಹ. ಆ ಕಾರಣದಿಂದ ಹ. ಅವ ನೆನೆದಾಗ ಬಂದು ನೀನು ಅನುಗ್ರಹಿಸಬೇಕು ಅವನಿಗೆ. ಹಾಗಿದ್ರೆ ಸೇವಕನಾಗುದು ಬೇಡ. ಅಲ್ಲ, ಒಂದರ್ಥದಲ್ಲಿ ಸೇವಕನೇ ಅಲ್ಲ, ಮತ್ತೆ ಅಂದ್ರೆ ಕೇಳಿದವಾಗ ಬಂದು ಕೆಲಸ ಅವನ ರಥದ ಪತಾಕಿಯಲ್ಲಿ ಆಸೀನನಾಗಿ ಅವನಿಗೆ ರಕ್ಷಣೆ ಮಾಡುವಂತದ್ದು. ಹಾಗೆ ಅಂದ್ರೆ ಮುಂದೆ ದುರಂತವಾದಂತಹ ಘಟನೆಗಳು ನಡೆಯಲಿಕ್ಕಿದೆ. ಇದು ಸತ್ಯ ವಿಚಾರ, ಇದು ಭೂತ ಭವಿಷ್ಯ. ಆ ಭೂತ ಭವಿಷ್ಯವನ್ನು ಆಧರಿಸಿ ನೀನು ನಾನು ಹೇಳುವಂತದ್ದು. ಅವನ ಜ್ಯೇಷ್ಠನು ನನ್ನ ಅದಾದಂತಹ ವಾಯುವಿನ ಸಂತಾನದವನೇ. ಹೌದು, ಅಷ್ಟು ಗೊತ್ತುಂಟಲ್ಲ ನಿನಗೆ. ಹೌದೌದು. ಹಾಗಾಗಿ ಅವನಿಗೆ ಅನುಗ್ರಹಿತನಾಗಿ ನೀನು ಬದುಕಬೇಕು. ಅವ ನಿನ್ನನ್ನ ಯಾವಾಗ ನೆನೆತಾನೆ ಆವಾಗ ಬಂದು ನೀನು ಸಾಕಷ್ಟೇ, ಅಲ್ಲಿ ನಾನೂ ಇರ್ತೇನೆ, ಅದು ಹೆದರಬೇಕಾದ್ದಿಲ್ಲ. ಆ ರೀತಿ ನಿನ್ನಲ್ಲಿ ಅವನಲ್ಲಿ ಮಿತ್ರತ್ವ ನೀವು ಕಾಣಬೇಕೀಗ. ದೇವ, ನಿನ್ನದಾದಂತಹ ಪುಣ್ಯ ದರ್ಶನವನ್ನು ಕಣ್ತುಂಬ ತುಂಬಿಕೊಂಡೆ. ದೇವ, ಇನ್ನು ಯಾವಾಗ ದರ್ಶನವೋ ಗೊತ್ತಿಲ್ಲ. ನೋಡುವ ಹರಿದರ್ಶನ ಅಲ್ವಾ? ಹರಿದರ್ಶನ ಕೇವಲ ರಾಮನ ದರ್ಶನ ಅಲ್ಲ, ಇದು ಹರಿಯೇ ಸ್ವತಃ ಬಂದು ಭಕ್ತರನ್ನು ಪೊರೆಯತಕ್ಕಂತ ಪರಿ. ಅರ್ಜುನನು ಮೇಲಲ್ಲ, ಹನುಮಂತನು ಕೆಳಗಲ್ಲ ಅನ್ನುವ ಇಬ್ಬರಲ್ಲಿ ಸಮಾನತೆಯನ್ನು ತುಂಬಿಕೊಂಡಿದ್ದೆ. ಆಯ್ತು ಸ್ವಾಮಿ, ಕಣ್ತುಂಬ ತುಂಬಿಕೊಂಡಿದ್ದೇನೆ ನಿನ್ನದಾದಂತ ಈ ದೈವ ದರ್ಶನವನ್ನು. ಸದಾಕಾಲ ನನ್ನಲ್ಲಿ ಪ್ರೇರಿತನಾಗಿ ನನ್ನಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿಸತಕ್ಕಂತ ಕೆಲಸ ನೀನು ಮಾಡಬೇಕು ಸ್ವಾಮಿ. ನಿಜವಾಗಿ ಈಗ ಸತ್ಯ ಏನು ಅಂತ ಅರ್ಥ ಆಯ್ತು. ಏನು? ಎಲ್ಲವೂ ನಾನೇ ಎನ್ನುವ ಹಾಗೆ ಭಾವಿಸಿಕೊಂಡದ್ದರಿಂದ ಪ್ರಸಂಗ ಕುತ್ತಿಗೆಯವರೆಗೆ ಬಂತು. ಮುಗಿಯಿತು ಅಂತ ಭಾವಿಸುವಾಗ ಮತ್ತೆ ನನ್ನೊಳಗೆ ಕೃಷ್ಣನ ನೆನಪಾಯಿತು. ಪ್ರಸಂಗ ಮುಗಿಯಲಿಲ್ಲ, ಈಗ ಆರಂಭ ಆಗುತ್ತದೆ ಅಂತ ತೋರಿಸುವುದಕ್ಕೆ ನೀವು ಹೀಗೆ ಬರಬೇಕಾಯ್ತು. ಬಂದಿದ್ದೇನಲ್ಲ ನಾನೀಗ. ಅದು ಯಾವ ರೂಪದಲ್ಲಿ ಅಂತ ಕೇಳಿದ್ರೆ, ಸಕಲರಿಗೂ ಮಂಗಲವನ್ನು ಕರುಣಿಸುವಂತಹ ವೃದ್ಧ ವಿಪ್ರಾಕಾರ ಬ್ರಾಹ್ಮಣನಾಗಿ. ಯಾರೂ ಬ್ರಾಹ್ಮಣರಿಗೆ ಶತ್ರುಗಳಿಲ್ಲ, ಬ್ರಾಹ್ಮಣರು ಯಾರಿಗೂ ಶತ್ರುಗಳಲ್ಲ. ಆ ನೆಲೆಯಲ್ಲಿ ಉದ್ಧರಿಸುವುದಕ್ಕೆ ಅಂತ ಬಂದಿದ್ದೀರಿ. ಒಂದು ಪ್ರಾರ್ಥನೆ ಉಂಟು ದೇವರೇ, ಇನ್ನು ಯಾವ ಕಾಲಕ್ಕೂ ಅಹಂಕಾರ ಅರ್ಜುನನ ತಲೆಗೆ ಏರದ ಹಾಗೆ ಪ್ರಸಂಗದ ಮೊದಲೇ ಒಂದು ಸೂಚನೆ ಕೊಟ್ರೆ ಸ್ವಲ್ಪ ಜಾಗೃತಿ ಮಾಡುವುದಕ್ಕಾಗುತ್ತದೆ ಅಂತ. ಅಂದ್ರೆ ಒಂದು ವಿಷಯ ಹೇಳಿದ್ದಾರೆ ಪ್ರಾಜ್ಞರಾದವರು. ಅಧಿಕಾರವು, ಸಂಪತ್ತು, ಸೌಂದರ್ಯವು ಇದ್ದಂತ ವ್ಯಕ್ತಿಗೆ ಅಹಂಕಾರ ಇರ್ತದೆ, ಇಲ್ಲ ಅಂತಲ್ಲ. ಅದನ್ನ ನಿಗ್ರಹಿಸಬೇಕವ ಎನ್ನುವುದೇ ಸತ್ಯ. ಇಂದ್ರಿಯಾಭಿಸುವಂತ ಶಕ್ತಿ ನಿನಗೆ ಬರಲಿ. ಇಂದ್ರಿಯಾಭಿಮಾನಿ ದೇವತೆಯಾದ ಇಂದ್ರನ ಮಗನಾದರೂ ಅಹಂಕಾರದಿಂದ ವಿವಶನಾಗುವುದಲ್ಲ. ಒಳ್ಳೆಯ ಪಾಠ ಐತಿ. ಸತ್ಯ, ಅಹಂಕಾರ ಇರಬೇಕು ಸ್ವಲ್ಪ ಮಟ್ಟಿಗೆ. ಅಹಂಕಾರವೇ ಚಂದ ಒಂದು ರೀತಿಯಲ್ಲಿ. ಆದ್ರೆ ಅದು ಸ್ವಲ್ಪಕ್ಕಿಂತ ಹೆಚ್ಚಾಯಿತು ಅಂತ ನಮಗೆ ಗೊತ್ತಾಗದೇ ಇರುವುದೇ ದೊಡ್ಡ ದುರಂತ. ಹಾಗೆ ಹೇಳುವುದಕ್ಕೆ ಸನ್ನಿಧಾನವೇ ಆಗಮಿಸಬೇಕಾಗುತ್ತದೆ. ಆಗಲಿ ಸ್ವಾಮಿ, ಈಗ ಅವ ಅನ್ಯನಲ್ಲ ಅಂತ ಅರ್ಥ. ಹಾಗಾಗಿ ಒಂದು 4 ಮಾತು ಪ್ರಾರ್ಥನಾ ರೂಪದಲ್ಲಿ ಆಡುವುದಕ್ಕೆ ಅವಕಾಶ ಕೊಡಬೇಕು ಅಂತ ಕೇಳಿಕೊಂಡು. ಒಂದರ್ಥದಲ್ಲಿ ನಿನಗೆ ನಾನು ಅಣ್ಣನೇ. ಹೌದು. ಓ ವೀರ ವೀರ, ಲಾಲಿಸಬೇಕು. ವೀರ ಕೇಳಯ್ಯ ನಿನ್ನಯ ಸತ್ವವರಿಯದೆ, ವೀರ ಕೇಳಯ್ಯ ನಿನ್ನಯ ಸತ್ವವರಿಯದೆ, ಪೌರುಷವನು ಪೇಳ್ದೆ ಬರಿದೆ, ನಾ ಪೌರುಷವನು ಪೇಳ್ದೆ ಬರಿದೆ, ಆರಾದರುಂಟೆ ನಿನ್ನನು ಗೆಲ್ಲುವವರು, ಆರಾದರುಂಟೆ ನಿನ್ನನು ಗೆಲ್ಲುವವರು, ಬೃಂದಾರಕ ನರ ಭುಜಗರಲಿ. ನಾವೆಲ್ಲ ಸಂಸಾರಿಗಳು, ನೀನು ಭವಸಾಗರವನ್ನು ದಾಟಿದವ. ಎಲ್ಲ ರಾಮನ ನಾಮದ ಸಂಸಾರಿಯಾದದ್ದರಿಂದ ನಿನ್ನನ್ನು ಅಣ್ಣ ಅಂತ ಹೇಳುವುದು, ಸಂಸಾರದಿಂದ ದಾಟಲ್ಪಟ್ಟವನಾದದ್ದರಿಂದ ನಿನ್ನನ್ನು ವೀರ, ಹನುಮ. ವೀರ ಅಂತ ಹೇಳಿದ್ರೆ ಕೇವಲ ದೇಹದಲ್ಲಿ ಬಲ ಉಂಟು ಎನ್ನುವ ಕಾರಣಕ್ಕಾಗಿ ಅಲ್ಲವೇ ಅಲ್ಲ, ಎಲ್ಲವೂ ಸೇರ್ತದೆ. ಎಲ್ಲ ರೀತಿಯಲ್ಲಿಯೂ ನೀನು ವೀರ. ಯಾರಿಗೆ ಶಕ್ತಿ ಕಡಿಮೆ ಉಂಟು, ಆತ್ಮಬಲ, ಒಮ್ಮೆ ಆಂಜನೇಯನ ಸ್ಮರಣೆ ಮಾಡುತ್ತಾರೆ ಅಂತಾದರೆ ಆತ್ಮಬಲ ವೃದ್ಧಿಯಾಗುತ್ತದೆ ಅಂತ ನಾವು ಕೇಳಿದವರು, ಸ್ವತಃ ಅನುಭವಿಸಿದವರು ಕೂಡ. ಅಂತಹ ಆಂಜನೇಯನೇ ಕಣ್ಣ ಮುಂದಿದ್ದರೂ ಕೂಡ ನನ್ನ ಚರ್ಮಚಕ್ಷುವಿನಿಂದ ನೋಡುವುದಕ್ಕೆ ಸಾಧ್ಯವಾಗದಂತಹ ಅಹಂಕಾರದ ಪೊರೆ ನನ್ನನ್ನು ಆವರಿಸಿತ್ತು.
ಯಾವಾಗ ನಿನ್ನ ದಿವ್ಯ ರೂಪವನ್ನು ನಿನ್ನ ಭವ್ಯ ರೂಪವನ್ನು ಕಂಡೆನೋ ಆವಾಗ ಸತ್ಯ ಅರ್ಥ ಆದರೂ ನನ್ನ ಸ್ವಧರ್ಮವನ್ನು ನಾನು ಬಿಡುವುದಕ್ಕೆ ಅವಕಾಶ ಇರಲಿಲ್ಲ. ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಮಾತೇ ಇಲ್ಲವೇ? ಕ್ಷತ್ರಿಯನಾದವ ಮಾತಿಗೆ ಬದ್ಧನಾಗಿ ಪ್ರಾಣ ಕಳೆದುಕೊಳ್ಳುವುದಕ್ಕೂ ಸಿದ್ಧನಾಗಬೇಕೆ ವಿನಃ ತನ್ನ ಸಮ್ಮುಖಕ್ಕೆ ಬಂದದ್ದು ದೇವರಾದರೂ ತಾನಾಡಿದ ಮಾತಿನಿಂದ ವಿಚಲಿತವಾಗುವುದಕ್ಕಿಲ್ಲ. ಆ ಕಾರಣಕ್ಕಾಗಿ ನಿನ್ನನ್ನು ವಿರೋಧಿಸಬೇಕಾದ ಸನ್ನಿವೇಶ ಬಂತು. ಸೋತದ್ದರಿಂದ ಸತ್ಯ ದರ್ಶನವೂ ಆಯಿತು. ಈಗ ಪ್ರಾರ್ಥಿಸುವುದು ಏನು ಅಂತ ಕೇಳಿದ್ರೆ, ಏನಪ್ಪ ಇನ್ನು ನಾನು ಹೀಗೆಯೇ ಸಾಗಿದೆ ಅಂತಾದ್ರೆ ನಮ್ಮಂತಹ ಕಿರಿಯರಿಗೆ ಯಾವುದು ಸರಿದಾರಿ ಯಾವುದು ತಪ್ಪು ದಾರಿ ಅಂತ ಹೇಳಬೇಕು ಅಂತಾದ್ರೆ ನಿನ್ನಂತಹ ಒಬ್ಬ ಹಿರಿಯ ಬೇಕು. ಈಗ ನನ್ನ ಅಣ್ಣ ಮನೆಯಲ್ಲಿದ್ರು ನೀನು ಲೋಕದ ಅತೀತನಾಗಿರುವವ, ನೀನು ಯುಗದಿಂದ ಆಚೆಗೂ ನಿನ್ನ ವ್ಯಕ್ತಿತ್ವವನ್ನು ವಿಸ್ತರಿಸಿಕೊಂಡವ. ಹಾಗಾಗಿ ನೀನೊಬ್ಬ ಹಿರಿಯ ಅಣ್ಣ ಅಂತ ಹೇಳಿದ್ರು ತಪ್ಪಾಗುವುದಕ್ಕೆ ಇಲ್ಲ. ಯಾವ ಕಾಲಕ್ಕೆ ನನಗೆ ನಿನ್ನ ಅಗತ್ಯ ಉಂಟಾಗುತ್ತದೆ ಅಂದ್ರೆ ಬಾಹ್ಯವಾದ ರೂಪದಲ್ಲಿ, ಅಂತರಂಗದಲ್ಲಿ ಸದಾ ನಿನ್ನ ದರ್ಶನ ಆಗಿಯೇ ಆಗುತ್ತದೆಯಲ್ಲ, ಬಾಹ್ಯವಾಗಿ ನೀನು ಬೇಕು ಅಂತ ಅನ್ನಿಸ್ತದೆಯೋ ಆವಾಗ ನನಗೆ ಒದಗಿ ಬರುವ ಹಾಗೆ ಒಂದು ಅನುಗ್ರಹ ಆಗಬೇಕು. ನನ್ನ ರಥದ ಪತಾಕೆಯಲ್ಲಿಯೇ ನೀನು ಸ್ಥಿರವಾಗಿ ಇದ್ದು ಸದಾಕಾಲ ನನಗೆ ದಿವ್ಯ ದರ್ಶನವನ್ನು ಮಾಡಿಸುತ್ತಾ ನನ್ನ ಬದುಕಿಗೆ ಮಂಗಳವಾಗುವ ಹಾಗೆ ಅನುಗ್ರಹಿಸಬೇಕು ಅಂತ ಈ ಪದ್ಮ ಪಾದದ ಮೇಲೆ ಬಿದ್ದು ನಾನು ಪ್ರಾರ್ಥಿಸುವುದು ಅಣ್ಣಯ್ಯ. ನರನೇ ಕೇಳಯ್ಯ ನಿನ್ನನ್ನು ರಕ್ಷಿಸುವ ಬಾರ, ನರನೇ ಕೇಳಯ್ಯ ನಿನ್ನನ್ನು ರಕ್ಷಿಸುವ ಭಾರ, ಹರಿಗಲ್ಲದೆ ಎನ್ನಿಂದಲೇನು, ಹರಿಗಲ್ಲದೆನ್ನಿಂದಲೇನು, ಬರುವೆ ನೀ ನೆನೆದಾಗಲೆಂದು ಬೀಳ್ಕೊಟ್ಟವನ, ಬರುವೆ ನೀ ನೆನೆದಾಗಲೆಂದು ಬೀಳ್ಕೊಟ್ಟವನ, ಮರುತ ಜನಾದ ನಂಜಯನ. ಪಾರ್ಥ, ಹನುಮಂತ, ನಮ್ಮಿಬ್ಬರಲ್ಲಿ ನಡೆದಂತಹ ಒಂದು ಸ್ಪರ್ಧೆ, 3 ಬಿಡುತ್ತೇನೆ ನೀನು, 3 ಮುರಿತೇನೆ ನಾನು ಅನ್ನೋದಾಗಿ, 3ರಿಂದ 4ನೆಯ ಸನ್ನಿವೇಶಕ್ಕೆ ಒದಗತಕ್ಕಂಥ ಸಂದರ್ಭದಲ್ಲಿ ಆದದ್ದೇನು? ನಾವು 3 ಮೀರಿದ ಹಾಗಾಯ್ತೀಗ. ಹರಿದರ್ಶನ ಆದದ್ದು. ಹೌದು, ನಿನಗೂ ಹರಿದರ್ಶನ, ನನಗೂ ಹರಿದರ್ಶನ. ಹೌದು. ನಾ ಕಂಡಂತ ಶ್ರೀರಾಮಚಂದ್ರನನ್ನು ಸಾಕ್ಷಾತ್ಕರಿಸಿಕೊಂಡೆ ಈ ಸಂದರ್ಭದಲ್ಲಿ. ನಿನ್ನಿಂದ ನನಗೂ ರಾಮರೂಪದ ದರ್ಶನ ಆಯಿತು. ರಾಮರೂಪದ ದರ್ಶನವೂ ಆಯಿತು, ನಿನ್ನ ಸಖನಾದಂತ ಕೃಷ್ಣನ ದರ್ಶನವೂ ಆಯಿತು. ಹೌದು. ಈ ಸಂದರ್ಭದಲ್ಲಿ ನಡೆಯತಕ್ಕಂತಹ ಕೃಷ್ಣಾವತಾರದಲ್ಲಿ ನಡೆಯತಕ್ಕಂತಹ ದುಷ್ಟ ಮರ್ದನ ಶಿಷ್ಟ ರಕ್ಷಣ ಕಾರ್ಯದಲ್ಲಿ ನೀನು ಆತನ ಸಹಾಯಕನಾಗಿ ತೊಡಗಿಕೊಂಡಿದ್ದಿ ಅನ್ನುವಲ್ಲಿ ಬಹಳಷ್ಟು ಹೆಮ್ಮೆ ಉಂಟಪ್ಪ. ಅದು ನನ್ನ ಭಾಗ್ಯ ಅಂತ ಭಾವಿಸ್ತಾ. ಹೌದು, ದೇವರೇ ಅನುಗ್ರಹ ನೀಡಿದಂತಹ ಒಂದು ಪುಣ್ಯ. ಆ ಪುಣ್ಯದ ಮುಖೇನವಾಗಿ ಕೃಷ್ಣನ ಸಖನಾಗಿ ನೀನು ಮುಂದುವರಿಯುತ್ತಾ ಇದ್ದಿ. ಶಿವನ ಅನುಗ್ರಹಕ್ಕೆ ಪಾತ್ರನಾದವ ನೀನು. ಹೌದು. ಪಾಶುಪತಾಸ್ತ್ರ ಶಿವ ನಿನಗೆ ಅನುಗ್ರಹಿಸಲ್ಪಟ್ಟಿದೆ. ಹೌದಲ್ವಾ? ಹೌದು. ಈಗ ಹರಿಯ ಅನುಗ್ರಹಕ್ಕೂ ಪಾತ್ರನಾಗಿ ಲೋಕದಲ್ಲಿ ಮೆರೆಯತಕ್ಕಂತ ಯೋಗ್ಯತಾವಂತ ನೀನಾಗ್ಲಿಕ್ಕೆ ಏನು ಸಂಶಯ ಇಲ್ಲ. ಹಾಗಾಗಿ ನಿನ್ನನ್ನು ರಕ್ಷಿಸ್ಲಿಕ್ಕೆ ನಾನು ಯಾರಪ್ಪ? ಆ ಹರಿಯ ಪ್ರೇರಣೆ ಆದಂತ ಸಂದರ್ಭದಲ್ಲಿ, ರಾಮಚಂದ್ರನ ಪ್ರೇರಣೆ ಆದಂತ ಸಂದರ್ಭದಲ್ಲಿ, ಅಲ್ಲ ಕೃಷ್ಣನ ಪ್ರೇರಣೆ ಆದಂತಹ ಸಂದರ್ಭದಲ್ಲಿ ನಾನಾಗಿ ಒದಗಿ ಬರುತ್ತೇನೆ. ಮಯ ನಿರ್ಮಿತವಾದಂತಹ ಭೂಮಿ ತೂಕದ ರಥ ಉಂಟಂತೆ ನಿನ್ನಲ್ಲಿ. ಹೌದು ಹೌದು. ಅದಕ್ಕೆ ಬೇಕಾಗಿ ಶಿವ ಕೊಟ್ಟಂತಹ ಪಾಶುಪತಾಸ್ತ್ರ ಇವನ್ನೆಲ್ಲವನ್ನು, ಪಾರ್ವತಿಯ ಅಂಜಲಿಕಾಸ್ತ್ರ, ಅದರ ಜೊತೆಗೆ ಗಾಂಡೀವ, ಇದನ್ನೆಲ್ಲವನ್ನು ನೀನು ಯುದ್ಧದಲ್ಲಿ ಸಾಗಬೇಕಾದ್ರೆ ಆ ಯುದ್ಧಕ್ಕೆ ನಿನ್ನ ರಥಕ್ಕೊಂದು ತೂಕ ಬೇಕು. ನಿನ್ನ ರಥದಲ್ಲಿ ಕೇಸರಿಯ ಬಾವುಟದಲ್ಲಿ ಕಪಿಕೇತನನಾಗಿ, ನನ್ನದ್ದೇ ಬಾವುಟ ಅದು. ಕೇಸರಿ ಅಂದ್ರೆ ಹನುಮಂತ. ಹೌದು ಹೌದು. ಕೇಸರಿ ನಂದನ. ಹೌದು, ಕೇಸರಿ ನಂದನನು ಹೌದು. ಜೊತೆಗೆ ನನ್ನದಾದಂತಹ ವರ್ಣ ಯಾವುದು? ಕೇಸರಿ. ಹೌದು ಹೌದು. ಇಲ್ಲಿ ನಮ್ಮಲ್ಲಿ ಸಂಘಟನೆ ಆಗಬೇಕು, ಕೇಸರಿ ಒಟ್ಟುಗೂಡಬೇಕು. ಕೇಸರಿ ಒಟ್ಟುಗೂಡದಿದ್ರೆ ಸಂಘಟನೆ ಆಗುದಿಲ್ಲ, ಇಲ್ಲದಿದ್ರೆ ವಿಭಜನೆ ಆಗುದು. ಎಲ್ಲಿಯಾದ್ರೂ ಒಂದು ಹಸಿರು ಬಂತಲ್ಲಿ, ಹಸಿರು ಬಂದಲ್ಲಿ ಪೂರ್ತಿ ಹಾಳಾಯ್ತಂತಲೇ ಲೆಕ್ಕ. ಹಾಗಾಗಿ ಹೇಳ್ತಾ ಇರುವುದು, ನೀ ನೆನೆಸಿದಲ್ಲಿ ಹರಿಯ ಪ್ರೇರಣೆಯಾದಲ್ಲಿ ಬಂದು ನಿನ್ನನ್ನು ಒಡಗೂಡು ಆಂಜನೇಯ. ಒಟ್ಟಂದದಲ್ಲಿ ಒಂದು ಸಮಾಧಾನ ಆಯಿತು. ಏನು? ಅನಂತ ಗುಣ ಮಹಿಮನಾದಂತಹ ಕೃಷ್ಣನನ್ನೋ ರಾಮನನ್ನೋ ನಾವು ಧ್ಯಾನಿಸ್ತೇವೆ ಅಂತಂದ್ರೆ
ಅಲ್ಲಿಗೆ ಹರಿಯ ಪ್ರೇರಣೆಯು ಒದಗುತ್ತದೆ, ಹರನ ಕಾರುಣ್ಯವು ಒದಗಿಸಿಕೊಡ್ತದೆ ಹರಿಹರರಲ್ಲಿ ಭೇದ ಇಲ್ಲ ಅಲ್ವಾ ಎನ್ನುವುದಕ್ಕೆ ಈ ರಾಮೇಶ್ವರದ ಸನ್ನಿಧಾನದಲ್ಲಿಯೇ ನಮ್ಮಿಬ್ಬರ ಸಂಪರ್ಕ ಆಯ್ತಲ್ಲ. ಹೌದು. ಒಂದು ಕಡೆಯಲ್ಲಿ ಕೃಷ್ಣನೂ ಕಾಣಿಸಿದ, ರಾಮನೂ ಕಾಣಿಸಿದ, ತನ್ನ ಮೂಲಕವಾಗಿ ಪರಮೇಶ್ವರನ ಅನುಗ್ರಹವು ನಮಗೆ ಒದಗಿದ ಹಾಗಾಯಿತು ಎಂಬಲ್ಲಿಗೆ ಯಾರು ಯಾವುದನ್ನು ಅಚಲವಾಗಿ ನಂಬಿಕೊಳ್ತಾರೋ, ಯಾರು ಯಾವ ವರ್ಣಾಶ್ರಮ ಪದ್ಧತಿಯಲ್ಲಿ ಬಂದು ಅದನ್ನೇ ಶ್ರೇಷ್ಠ ಅಂತ ಗಟ್ಟಿಯಾಗಿ ಹಿಡಿದುಕೊಳ್ತಾರೋ ಅಂತವರಿಗೆ ಭಗವಂತನ ದರ್ಶನ ಆಗಿಯೇ ಆಗುತ್ತದೆ ಹೇಳುವುದಕ್ಕೆ ಒಂದು ಕಾರಣ ಆಯಿತು. ಮತ್ತೆ ಎಲ್ಲಿ ರಾಮನಾಮದ ಸಂಕೀರ್ತನೆ ಇರ್ತದೆಯೋ ಅಲ್ಲಿ ಆಂಜನೇಯನಿಗೆ ಪ್ರತ್ಯೇಕವಾದ ಆಮಂತ್ರಣ ಬೇಕು ಅಂತಲೇ ಇಲ್ಲ. ಕೃಷ್ಣ ಇರುವಲ್ಲಿ ರಾಮನಿರ್ತಾನೆ, ರಾಮನಿದ್ದಲ್ಲಿ ಆಂಜನೇಯ ಸೇರಿಕೊಳ್ತಾನೆ ಎಂಬಲ್ಲಿಗೆ ನನ್ನ ಬದುಕು ಬಂಗಾರವಾಗುತ್ತದೆ ಅಂತ ಅರ್ಥ ಆಯಿತು. ಮತ್ತೊಮ್ಮೆ ವಂದಿಸ್ತೇನೆ. ಇನ್ನೂ ತೀರ್ಥಯಾತ್ರೆಯನ್ನು ಮುಂದುವರಿಸಬೇಕಾಗಿದೆ. ಕಲ್ಯಾಣ ಆಗಲಿ ನಿನಗೆ. ಈಗ ನಮ್ಮ ಬ್ರಾಹ್ಮಣರು ಹೇಳಿದ್ರಲ್ಲಿ ಒಂದು ಕಲ್ಯಾಣ ಉಳಿದಿದೆ. ಈಗ ಮತ್ತೆ ಸನ್ನಿಧಾನವು ಒಂದು ಕಲ್ಯಾಣವನ್ನು ಆಡುತ್ತದೆ ಅಂತಾದ್ರೆ ನನ್ನ ಬದುಕಿಗೆ ಒಂದು ಸುಭದ್ರವಾದ ಕಲ್ಯಾಣವೇ ಆಗಬಹುದು ಅಂತ ಯೋಚಿಸುತ್ತಾ ಆ ಕಡೆಗೆ ಸಾಗುತ್ತೇನೆ. ಶುಭ ಅನುಮತಿ ಕೊಡಬೇಕು. ಜಯ ಜಯ ಯಕ್ಷಗಾನ ಕಲಾಭಿಮಾನಿಗಳಿಗೆ ವಿನಮ್ರವಾಗಿ ನಮಿಸುತ್ತಾ ನಮಗೆ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಇವತ್ತು ಅವಕಾಶವನ್ನು ಕೊಟ್ಟಂತಹ